ಹಾಯ್ ಹಲೋ ನಮಸ್ಕಾರ ಚಾಮ್ಸ್ ಎಲ್ಲರಿಗೂ ಪಿ ಯು ಸಿ ಎಟ್ ಪರೀಕ್ಷೆ ಸೈನ್ಸ್ ಚಾನಲ್ಗೆ ಸುಸ್ವಾಗತ. ನಾನು ನಿಮ್ಮ ವರ್ಷ ಮ್ಯಾಮ್. ಸೊ ಏನಿವತ್ತು ವಿಶೇಷ? ಸೊ ಇವತ್ತಿನ ವಿಶೇಷ ನಾವು ಡಿಸ್ಕಸ್ ಮಾಡ್ತಾ ಇರುವಂತಹ ಟಾಪಿಕ್ ಮಕ್ಕಳ ಅದ್ಯಾವುದು ಬಯೋಟೆಕ್ನಾಲಜಿ ಪ್ರಾಸೆಸ್ ಆ್ಯಂಡ್ ಪ್ರಿನ್ಸಿಪಲ್ಸ್. ಸೊ ಆ ಬಯೋಟೆಕ್ನಾಲಜಿ ಯೂನಿಟ್ನ ಫಸ್ಟ್ ಚಾಪ್ಟರ್ ಇದು. ಸೊ ಏನು ವಿಶೇಷ ಇಲ್ಲಿ ಅಂತಂದರೆ, ಸೊ ಈ ಪರ್ಟಿಕ್ಯುಲರ್ ಫೀಲ್ಡ್ ಏನಿದೆ ಮಕ್ಕಳ, ಇಟ್ಸ್ ಅನ್ ಇಂಟಿಗ್ರೇಟೆಡ್ ಫೀಲ್ಡ್. ಓಕೆ, ಅಲ್ಲಿ ಬಯಾಲಜಿ ಇರುತ್ತೆ, ಕೆಮಿಸ್ಟ್ರಿ ಇರುತ್ತೆ, ಏನದು ಸ್ಟ್ಯಾಟಿಸ್ಟಿಕ್ಸ್ ಇರುತ್ತೆ, ಮ್ಯಾಥಮೆಟಿಕಲ್, ಲಾಜಿಕಲ್ ರೀಸನಿಂಗ್ ಎಲ್ಲನೂ ಇರುತ್ತೆ ಮಕ್ಕಳ. ಸೊ ಹೇಗೆ ಏನು ಎಲ್ಲ ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಇವತ್ತು ಒಂದು ಸಣ್ಣ ಕಥೆಯಿಂದ ಶುರು ಮಾಡೋಣ ಮಕ್ಕಳೇ. ಸೊ ಈ ಕತೆ ಒಬ್ಬರು ಸೈಂಟಿಸ್ಟ್ದು, ಅವ್ರ ಹೆಸರು ಬಂದು ಕ್ಯಾರಿ ಮ್ಯೂಲ್ಲೆಸ್ ಅಂತ ಅವ್ರ ಹೆಸರು. ಅವರು ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಅಲ್ಲಿ ನ್ಯೂಕ್ಲಿಯೋಟೈಡ್ಸನ್ನು ಪ್ರಿಪೇರ್ ಮಾಡ್ತಿರ್ತಾರೆ. ಓಕೆ, ಸೊ ನ್ಯೂಕ್ಲಿಯೋಟೈಡ್ಸ್ ಅಂದರೆ ಯಾವುದು? DNA ಮೊನೊಮೆರಿಕ್ ಯೂನಿಟ್ಸ್ ಅಲ್ವಾ. ಸೊ ಅದನ್ನು ಪ್ರೊಡಕ್ಷನ್ ಇದರಲ್ಲಿ ಅವರು ಕೆಲಸ ಮಾಡ್ತಿರ್ತಾರೆ. ಈಸ್ ಅ ಕೆಮಿಸ್ಟ್. ಓಕೆ, ಸೊ ಅವರು ಏನು ಯೋಚನೆ ಮಾಡ್ತಿರ್ತಾರೆ ಯಾವಾಗಲೂ, ಈ ಪ್ರೊಡಕ್ಷನನ್ನು ಸ್ವಲ್ಪ ಜಾಸ್ತಿ ಮಾಡ್ಬೋದಾ ಅನ್ನೋ ಥರದ್ರಲ್ಲಿ ಅವ್ರು ಯಾವಾಗಲೂ ಯೋಚನೆ ಮಾಡ್ತಿರ್ತಾರೆ. ಸೊ ಆವಾಗ ಏನಾಗುತ್ತೆ, ಇಂಟ್ರೆಸ್ಟಿಂಗ್ ಆಗಿ ಅವರು ಒಂದು ಸಲ ಲಾಂಗ್ ಡ್ರೈವ್ ಹೋಗ್ತಾರೆ ಅವ್ರ ಗರ್ಲ್ ಫ್ರೆಂಡ್ನ ಒಟ್ಟಿಗೆ. ಎಲ್ಲಿ? ಕ್ಯಾಲಿಫೋರ್ನಿಯಾಲಿ ಮೌಂಟೇನ್ಸ್ನ ಮಧ್ಯೆ ಒಂದು ಲಾಂಗ್ ಡ್ರೈವ್ ಹೋಗ್ತಿರ್ತಾರೆ. ಅವ್ರು ಹೋಗ್ತಿದ್ದ ದಾರಿಯಲ್ಲಿ ಪ್ಯಾರಲೆಲ್ ಆಗಿ ಒಂದು ರೈಲ್ವೆ ಟ್ರ್ಯಾಕ್ ಕೂಡ ಇರುತ್ತೆ ಮಕ್ಕಳೇ. ಸೊ ಅದನ್ನು ಅವರು ಗಮನಿಸ್ತಾ ಇರ್ತಾರೆ. ಅವ್ರಿಗೆ ಒಂದು ಅರ್ಥ ಆಗುತ್ತೆ. ಅವರೇನು ಅಂದ್ಕೊಳ್ತಾರೆ, ಇವರೇ ನಮ್ಮ ಕ್ಯಾರಿ ಮ್ಯೂಲ್ಲೆಸ್. ಸೊ ಅವರೇನು ಗಮನಿಸ್ತಾರೆ ಅಂದರೆ, ಈಗ ಒಂದು ರೈಲ್ವೆ ಟ್ರ್ಯಾಕ್ ಇರುತ್ತೆ ಅಂತ ಇಟ್ಕೊಳ್ಳಿ, ಇಲ್ಲಿ ಒಂದಿರುತ್ತೆ. ಸೊ ಈ ಕಡೆಯಿಂದ ಒಂದು ಟ್ರೈನ್ ಮೂವ್ ಆಗುತ್ತೆ, ಆ ಕಡೆಯಿಂದ ಒಂದು ಟ್ರೈನ್ ಮೂವ್ ಆಗುತ್ತೆ. ಓಕೆ, ಸೊ ಇದನ್ನು ಗಮನಿಸಿದಾಗ ಅವ್ರ ತಲೆಯಲ್ಲಿ ಏನು ಓಡುತ್ತೆ ಅಂದರೆ, DNA ಕೂಡ ಡಬಲ್ ಸ್ಟ್ಯಾಂಡ್ ಇದೆ ಅಲ್ವಾ. ಸೊ ಅದನ್ನು ಅನ್ವೈಂಡ್ ಮಾಡಿದ್ರೆ, 2 ಪ್ರೈಮರ್ಸನ್ನು ಹಾಕಿ ಪಾಲಿಮರೇಸನ್ನು ಇಂಟ್ರಡ್ಯೂಸ್ ಮಾಡಿದ್ರೆ, ಅಲ್ಲಿ ಆಪೋಸಿಟ್ ಡೈರೆಕ್ಷನಲ್ಲಿ ಅದು ಡಬಲ್ ಆಗುತ್ತೆ, ತುಂಬ ಫಾಸ್ಟಾಗಿ ರೆಪ್ಲಿಕೇಶನ್ ಆಗುತ್ತೆ. ಸೆಲ್ಸಲ್ಲೂ ಸಹ ಹೀಗೆ ಆಗೋದಲ್ವಾ. ಸೊ ಈಗ ಬ್ಯಾಕ್ಟೀರಿಯಲ್ ಸೆಲ್ಸ್ನಲ್ಲಿ 20 ನಿಮಿಷದೊಳಗಡೆ ಪೂರ್ತಿ ಜೀನೋಮ್ ಏನಿದೆ ಅದು ರೆಪ್ಲಿಕೇಟ್ ಆಗುತ್ತೆ ಅಲ್ವಾ. ಸೊ ಹಾಗಾದರೆ ಇಲ್ಲೂ ನಾವು ಸ್ಪೀಡನ್ನು ಜಾಸ್ತಿ ಮಾಡ್ಬೋದು ಅಂತ ಹೇಳಿ ಆಲೋಚನೆ ಮಾಡಿ, ಈ ಸಣ್ಣ ವಿಜುವಲಿಂದ ಅವರು PCR ಅನ್ನೋ ಅಂತ ಒಂದು ಮಷೀನ್ ಅಥವಾ ಟೆಕ್ನಾಲಜಿಯನ್ನು ಕಂಡುಹಿಡಿತಾರೆ. ಏನದರ ಫುಲ್ ಫಾರ್ಮ್? ಪಾಲಿಮರೇಸ್ ಚೈನ್ ರಿಯಾಕ್ಷನ್. ಸೊ ಈ ಡಿಸ್ಕವರಿಗೆ ಅವ್ರಿಗೆ ಇನ್ವೆನ್ಷನ್ ಅಂತಲೇ ಹೇಳ್ಬೋದು. ಇನ್ವೆನ್ಷನ್ನಿಗೆ ಅವರಿಗೆ ನೊಬೆಲ್ ಪ್ರೈಸ್ ಕೂಡ ಸಿಗತ್ತೆ ಮಕ್ಕಳ. ಸೊ ಏನದು? ಪಾಲಿಮರೇಸ್ ಚೈನ್ ರಿಯಾಕ್ಷನ್. ಸೊ ಇಲ್ಲಿ ಏನು ಮಾಡ್ತಾರೆ, ಆ DNA ಏನಿದೆ ಅದರ ಕಾಪೀಸನ್ನು ಮಾಡೋದು, ಅಂದರೆ ಮಲ್ಟಿಪಲ್ ಕಾಪೀಸನ್ನು ಮಾಡೋದು. ಸೊ ಅದಕ್ಕೆ ಏನು ಯೂಸ್ ಮಾಡ್ತಾರೆ, ಹೇಗೆ ನಡೆಯುತ್ತೆ ಎಲ್ಲದನ್ನು ಈ ಚಾಪ್ಟರ್ನಲ್ಲಿ ಕಲಿತಾ ಹೋಗೋಣ. ಆದರೆ ಈ ಕಥೆಯಿಂದ ನೀವೇನು ಅರ್ಥ ಮಾಡ್ಕೊಳ್ಬೇಕು ಅಂದರೆ, ನಮ್ಮ ಸುತ್ತಮುತ್ತಲೂ ಇರೋ ಬಹಳಷ್ಟು ಪ್ರಕ್ರಿಯೆಗಳನ್ನು ನೋಡಿ ನಮ್ಮ ಸೈಂಟಿಫಿಕ್ ಇನೋವೇಷನ್ಸ್ ಮಾಡಿರೋ ಅಂಥವರು ಅದರಿಂದ ಇನ್ಸ್ಪಿರೇಷನನ್ನು ತೊಗೊಂಡಿದ್ದಾರೆ ಮಕ್ಕಳ. ಸೊ ನೀವು ಆ ಇನೋವೇಷನ್ಸ್ ಅಥವಾ ಆ ಟೆಕ್ನಿಕ್ಸನ್ನು ನೀವು ಅರ್ಥ ಮಾಡ್ಕೊಳ್ಬೇಕು ಅಂದರೆ, ನಿಮ್ಮ ಸುತ್ತಮುತ್ತಲಿನ ಏನಿದೆ ನಿಮ್ಮ ಸುತ್ತಮುತ್ತಲು ಅದನ್ನು ಒಬ್ಸರ್ವ್ ಮಾಡೋದನ್ನು ಕಲಿಬೇಕು. ಅರ್ಥ ಆಯ್ತಾ? ಸೊ ಆ ಒಬ್ಸರ್ವ್ ಮಾಡಿದಾಗ ನಮ್ಮ ಅಟೆನ್ಷನ್ ಸ್ಪ್ಯಾನ್ ಕೂಡ ಜಾಸ್ತಿ ಆಗುತ್ತೆ. ಈ ಟೈಮಲ್ಲಂತೂ ನಮಗೆ ಸೋಷಿಯಲ್ ಮೀಡಿಯಾ, ಬೇರೆ ಇಂಟರ್ನೆಟ್ ಎಕ್ಸ್ಪೋಜರಿಂದಾಗಿ ನಮ್ಮ ಅಟೆನ್ಷನ್ ಸ್ಪ್ಯಾನ್ ತುಂಬ ಕಡಿಮೆ ಆಗಿಬಿಟ್ಟಿದೆ. ಸೊ ಒಂದು ಪ್ರಾಕ್ಟೀಸ್ ಏನು, ನಿಮ್ಮ ಸುತ್ತಮುತ್ತಲ ಏನಿದೆಯೋ ಅದನ್ನು ಒಬ್ಸರ್ವ್ ಮಾಡಿ, ರಿಲೇಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ನೀವು ದಿನನಿತ್ಯ ಕಲಿಯುವಂಥ ಪಾಠಕ್ಕೂ ನಿಮ್ಮ ಸುತ್ತಮುತ್ತಲು ನಡೀತಿರೋವಂಥ ಪ್ರಕ್ರಿಯೆಗಳಲ್ಲೂ ಸ್ವಲ್ಪ ಅಲ್ಲಿ ಕನೆಕ್ಷನನ್ನು ಹುಡುಕಿ. ಎಸ್ಪೆಷಲಿ ಬಯಾಲಜಿ ಅಂತ ಸಬ್ಜೆಕ್ಟ್ಸಲ್ಲಂತೂ ಭಾಳಷ್ಟು ನೀವು ನೋಡ್ಬೋದು, ಬಯಾಲಜಿ, ಕೆಮಿಸ್ಟ್ರಿಯಲ್ಲಿ, ಈವನ್ ಮ್ಯಾಥ್ ಕೂಡ ಅಲ್ವಾ. ಸೊ ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಸೊ ಹಾಗಾದರೆ ಇವತ್ತಿನ ಚಾಪ್ಟರ್ ಬಗ್ಗೆ ಶುರು ಮಾಡೋಣ. ಸೊ ಫಸ್ಟ್ ಥಿಂಗ್, ನೀವು ಈ ಚಾಪ್ಟರ್ನಲ್ಲಿ ನೆನ್ಪಿಟ್ಕೊಳ್ಬೇಕಾಗಿರೋದು, ಮ್ಯಾಮ್ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತ ಹೇಳಲೇ ಇಲ್ಲ ಅಂತಂದರೆ, ಈ ಚಾಪ್ಟರ್ನಿಂದ ನೀವು ಭಾಳಷ್ಟು 6 ಮಾರ್ಕನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಪ್ಲಸ್ ಇಲ್ಲಿ ನೀವು ಎಸೆ ಟೈಪ್ ಅಂದರೆ ಶಾರ್ಟ್ ಆನ್ಸರ್ ಟೈಪ್ ಕ್ವೆಶನ್ಸನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಅಂದರೆ ಯಾವ ಥರ ಕೇಳ್ಬೋದು, ಪ್ಲಾಸ್ಮಿಡ್ ಅಂದರೆ ಏನು, ಡಿಫೈನ್ ಪ್ಲಾಸ್ಮಿಡ್, ಅಥವಾ ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಪಾಲಿಮರೇಸ್, ಎಕ್ಸೋನ್ಯೂಕ್ಲಿಯೇಸ್. ಸೊ ಆ ಥರ ಸಿಂಪಲ್ ಪ್ರಶ್ನೆಗಳನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಎಷ್ಟು ಮಕ್ಕಳೇ? ಒಟ್ಟಾರು 6 ಮಾರ್ಕನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಹಾಗಾದರೆ ಏನೇನಿದೆ ಈ ಚಾಪ್ಟರ್ನಲ್ಲಿ ಅಂತಂದರೆ, ಫಸ್ಟು ಬಯೋಟೆಕ್ನಾಲಜಿ ಅಂದರೆ ಏನು ಅಂತ ಕಲಿತೀವಿ, ಅದರ ಪ್ರಿನ್ಸಿಪಲ್ಸನ್ನು ಕಲಿತೀವಿ. ಅದಾದಮೇಲೆ ಟೂಲ್ಸ್ ಏನೇನು ಬೇಕು, ರಿಕಾಂಬಿನೆಂಟ್ DNA ಟೆಕ್ನಾಲಜಿಗೆ ಟೂಲ್ಸ್ ಏನೇನು ಬೇಕು ಅನ್ನೋದನ್ನು ಕಲಿತೀವಿ. ಅದಾದ ನಂತರ ಆ ಪ್ರಾಸೆಸ್ ಹೇಗಿರುತ್ತೆ ಏನು ಅನ್ನೋದನ್ನು ಕಲಿತೀವಿ. ಕೊನೆಯಲ್ಲಿ ಅದರ ಟೆಕ್ನಾಲಜಿ, ಸೊ ಹೇಗೆ ನಡೆಯುತ್ತೆ, ಈಗ ಅಡ್ವಾನ್ಸ್ಮೆಂಟ್ಸ್ ಏನಾಗಿದೆ ಅನ್ನೋದನ್ನು ಇಲ್ಲಿ ಕಲಿತೀವಿ. ಸೊ ಇದಿಷ್ಟು ಈ ಚಾಪ್ಟರ್ನಲ್ಲಿ ನಾವು ಕವರ್ ಮಾಡೋಣ. ಓಕೆ,
ಫಸ್ಟ್ ಬಯೋಟೆಕ್ನಾಲಜಿ ಅಂದರೆ ಏನು? ಸೊ ಈ ಪದಾನ ಬ್ರೇಕ್ ಮಾಡಿದ್ರೆ ಇಲ್ಲೇ ಅರ್ಥ ಆಗ್ಬಿಡುತ್ತೆ ಮಕ್ಕಳ. ಬಯೋ ಅಂದರೆ ಆರ್ಗ್ಯಾನಿಸಮ್ ಅಥವಾ ಯಾವುದಾದ್ರೂ ಜೀವಿ, ಅದರ ಒಂದು ಭಾಗ ಅಂದರೆ ಅದರ ಸೆಲ್. ಸೊ ಇದನ್ನು ಅಥವಾ ಸೆಲ್ನಲ್ಲಿರುವಂಥ ಒಂದು ಭಾಗವನ್ನು ಅಥವಾ ಅದು ಸೆಲ್ನ ಥರ ಇರುವಂಥದ್ದನ್ನೇ ಲ್ಯಾಬಲ್ಲಿ ಕ್ರಿಯೇಟ್ ಮಾಡಿ ಅಂದರೆ ಮಾಲಿಕ್ಯುಲರ್ ಅನಲಾಗ್. ಸೊ ಆರ್ಗ್ಯಾನಿಸಮ್, ಸೆಲ್, ಪಾರ್ಟ್ ಆಫ್ ದ ಸೆಲ್ ಆರ್ ಮಾಲಿಕ್ಯುಲರ್ ಅನಲಾಗ್ಸ್. ಇದಿಷ್ಟನ್ನು ಉಪಯೋಗಿಸ್ಕೊಂಡು ನಾವು ಪ್ರಾಡಕ್ಟನ್ನು ತಯಾರಿಸ್ತಾ ಇದ್ದೀವಿ ಅಥವಾ ಒಂದು ಸರ್ವೀಸನ್ನು ಪಡ್ಕೊಳ್ತಾ ಇದ್ದೀವಿ. ಸೊ ಇದನ್ನು ನಾವು ಬಯೋಟೆಕ್ನಾಲಜಿ ಅಂತ ಕರಿತೀವಿ. ಸೊ ಬಯೋಲಾಜಿಕಲ್ ಇದು ಯೂಸ್ ಮಾಡಿಕೊಂಡು ಜೀವಿ ಅಥವಾ ಸೆಲ್ನ ಒಂದು ಭಾಗ ಅಥವಾ ಮಾಲಿಕ್ಯುಲರ್ ಅನಲಾಗನ್ನು ಯೂಸ್ ಮಾಡಿಕೊಂಡು ನಾವು ಒಂದು ಟೆಕ್ನಾಲಜಿಯನ್ನು ಡಿವೈಸ್ ಮಾಡ್ತಿದ್ದೀವಿ, ಅಲ್ಲಿ ಒಂದು ಪ್ರಾಡಕ್ಟನ್ನು ಪಡ್ಕೊಳ್ತಾ ಇದ್ದೀವಿ ಅಥವಾ ಒಂದು ಸರ್ವೀಸನ್ನು ಪಡ್ಕೊಳ್ತಾ ಇದ್ದೀವಿ. ಸೊ ಇಲ್ಲಿ ನಿಮ್ಗೆ ಅರ್ಥ ಆಗಬೇಕಂದ್ರೆ ಒಂದು ಸಣ್ಣ ಕತೆ ಹೇಳ್ತೀನಿ ಮಕ್ಕಳ. ಸೊ ಮತ್ತೊಂದು ಇನ್ಸುಲಿನ್. ಈ ಇನ್ಸುಲಿನ್ ಇದ್ರೇ ಇದೊಂಥರ ಗೇಟ್ ಪಾಸ್. ಆ ಶುಗರ್ ಮಾಲಿಕ್ಯೂಲ್ಸ್ ಏನಿದೆ ಅದು ನಮ್ಮ ಸೆಲ್ನ ಒಳಗಡೆ ಎಂಟರ್ ಆಗಬೇಕು ಅಂದರೆ ಇನ್ಸುಲಿನ್ ಮಾಲಿಕ್ಯೂಲ್ ಇರಬೇಕು, ಆಯಿತಾ. ಸೊ ಇನ್ಸುಲಿನ್ ಇಲ್ಲ ಅಂದರೆ ಆ ಶುಗರ್ ಏನಿದೆ ಅದು ನಮ್ಮ ಸೆಲ್ನ ಒಳಗಡೆ ಹೋಗೋಕ್ಕಾಗಲ್ಲ. ಸೊ ಡಯಾಬಿಟೀಸ್ ಇರೋವಂತಹ ಪೇಷಂಟ್ಸಲ್ಲಿ ಇನ್ಸುಲಿನ್ ಕಡಿಮೆ ಇರೋದ್ರಿಂದ ಗ್ಲೂಕೋಸ್ ಲೆವೆಲ್ ಜಾಸ್ತಿ ಇರುತ್ತೆ ಅವ್ರ ಬ್ಲಡ್ನಲ್ಲಿ, ಹೌದಾ. ಸೊ ಹಾಗಾಗಿ ಎಕ್ಸ್ಟರ್ನಲ್ ಆಗಿ ಅವ್ರಿಗೆ ಇನ್ಸುಲಿನನ್ನು ತಗೊಳ್ಳಿ ಅಂತ ಪ್ರೆಸ್ಕ್ರೈಬ್ ಮಾಡ್ತಾರೆ, ಕರೆಕ್ಟ್. ಸೊ ಮುಂಚೆ ಒಂದು 20-30 ವರ್ಷದ ಹಿಂದೆ ಇದ್ದಾಗ ಇನ್ಸುಲಿನ್ ಎಲ್ಲಿಂದ ತಗೊಳ್ತಾ ಇದ್ರು ಗೊತ್ತಾ? ಪಿಗ್, ಹಂದಿಯ ಪ್ಯಾನ್ಕ್ರಿಯಸ್ ನಿಂದ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡ್ತಿದ್ರು. ಅಲ್ಲಿಂದ ಅದನ್ನು ತಗೊಂಡು ಎಕ್ಸ್ಟ್ರಾಕ್ಟ್ ಮಾಡಿ ಪ್ಯೂರಿಫೈ ಮಾಡಿ ಅದನ್ನು ಪೇಷಂಟ್ಸ್ಗೆ ಕೊಡ್ತಾಯಿದ್ರು. ಇಲ್ಲಿ 3 ವಿಷಯ ನೀವು ಗಮನಿಸಬೇಕು. ಏನು? ಫಸ್ಟ್ ಬರ್ತಿದ್ದಿದ್ದೆ ಎಥಿಕಲ್ ಇಶ್ಯೂ, ಅಂದರೆ ಭಾಳಷ್ಟು ಜನಕ್ಕೆ ಇಷ್ಟ ಆಗ್ತಿರ್ಲಿಲ್ಲ ಪಿಗ್ಗಿಂದ ಬಂದಿರುವಂಥದ್ದು, ಅವರು ಕಂಫರ್ಟಬಲ್ ಇರಲಿಲ್ಲ. ಸೆಕೆಂಡ್, ಎಷ್ಟು ಕಷ್ಟ ಆಗ್ತಿತ್ತು, ತುಂಬ ಎಫರ್ಟ್ ಬೇಕಾಗಿತ್ತು. ಒಂದು ಸಣ್ಣ ಅಮೌಂಟ್ ಆಫ್ ಮಾಲಿಕ್ಯೂಲ್ ಅಂದರೆ ಒಂದಷ್ಟು ಮಾಲಿಕ್ಯೂಲ್ಸ್ ಬೇಕು, 10 mg 100 mg ಬೇಕಂದ್ರೂ ಒಂದು ಪಿಗ್ನ ಪ್ಯಾನ್ಕ್ರಿಯಾಸ್ ತೊಗೊಳ್ಬೇಕಿತ್ತು. ಸೊ ತುಂಬ ಕಷ್ಟಕರವಾದ ಪ್ರಾಸೆಸ್ ಇತ್ತು. ಅದೇ ಈಗ ಏನು ಮಾಡ್ತಿದ್ದೀವಿ, ಈ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡೋದಕ್ಕೆ ಒಂದು ಜೀನ್ ಇರುತ್ತೆ, ಕರೆಕ್ಟ್. ಆ ಜೀನನ್ನು, ಹ್ಯೂಮನ್ ಇನ್ಸುಲಿನ್ ಜೀನನ್ನು ತಗೊಂಡು ನಾವು ಒಂದು ವೆಕ್ಟರ್ಗೆ ಹಾಕಿ ಅದನ್ನು ಬ್ಯಾಕ್ಟೀರಿಯಾದಲ್ಲಿ ಇಂಟ್ರಡ್ಯೂಸ್ ಮಾಡಿದ್ವಿ, ಅರ್ಥ ಆಯ್ತಾ. ಸೊ ಇಂಟ್ರಡ್ಯೂಸ್ ಮಾಡಿದ್ಮೇಲೆ ಈ ಬ್ಯಾಕ್ಟೀರಿಯಾನಲ್ಲಿ ಇನ್ಸುಲಿನ್ ಪ್ರೊಡಕ್ಷನ್ ಶುರುವಾಯಿತು. ಸೊ ಈ ಬ್ಯಾಕ್ಟೀರಿಯಾ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡೋಕ್ಕೆ ಶುರು ಮಾಡ್ತು. ಸೊ ಇಲ್ಲೇನಾಯಿತು, ಟೈಮ್ ಕಡಿಮೆ ಆಯಿತು, ಭಾಳಷ್ಟು ಟೈಮ್ ಕಡಿಮೆ ಆಯಿತು, ಎಫಿಷಿಯನ್ಸಿನೂ ಜಾಸ್ತಿ ಆಯಿತು. ಯಾಕೆ? ಸಣ್ಣ ಜಾಗದಲ್ಲೇ ಪ್ರೊಡಕ್ಷನ್ನು ಜಾಸ್ತಿ ಆಗ್ತಾ ಹೋಯಿತು ಅಲ್ವಾ. ಸೊ ಡಿಮ್ಯಾಂಡ್ ಎಷ್ಟಿತ್ತೋ ಅದನ್ನು ಪೂರೈಸ್ಲಿಕ್ಕಾಯಿತು. ಯಾಕೆಂದರೆ ಇಲ್ಲಿ 20 ನಿಮಿಷಕ್ಕೆಲ್ಲ ಒಂದು ಬ್ಯಾಕ್ಟೀರಿಯಾ ಡಿವೈಡ್ ಆಗುತ್ತೆ. ಮತ್ತು ಅದಕ್ಕೊಂದು ಎಷ್ಟು ಜಾಗ, ಈಗ ಪಿಗ್ಗನ್ನು ಫಾರ್ಮಲ್ಲಿ ಬೆಳೆಸ್ಬೇಕಂದ್ರೂ ಈ ಬ್ಯಾಕ್ಟೀರಿಯಾನ ಒಂದು ಟ್ಯಾಂಕಲ್ಲಿ ಬೆಳೆಸ್ಬೇಕಾದ್ರೂ ಕ್ವಾಂಟಿಟಿ ಎಷ್ಟು ಡಿಫರ್ ಆಗುತ್ತೆ ಅಲ್ವಾ. ಸೊ ಇಲ್ಲಿ ತುಂಬ ಈಸಿ ಪ್ರಾಸೆಸ್ ಆಗೋಯಿತು. ಮತ್ತು ಇಲ್ಲಿ ಯಾವುದೇ ಥರದ ಎಥಿಕಲ್ ಇಶ್ಯೂಸ್ ಇಲ್ಲ ಅಲ್ವಾ. ಎಲ್ಲರೂ ತುಂಬ ಕಂಫರ್ಟಬಲ್ ಆಗಿತ್ತು. ಅವರು ವೆಜಿಟೇರಿಯನ್ ಆಗಿರಲಿ ನಾನ್ ವೆಜಿಟೇರಿಯನ್ ಆಗಿರಲಿ ಅವ್ರಿಗೆ ಯಾವುದೇ ಥರದ ಪ್ರಾಬ್ಲಮ್ ಇರಲಿಲ್ಲ. ಸೊ ನಮ್ಮ ಬಯೋಟೆಕ್ನಾಲಜಿ ಏನಿದೆ ಅದು ಈ ಥರದ ದೊಡ್ಡ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತು, ಅರ್ಥ ಆಯ್ತಾ. ಇಲ್ಲಿ ನಾವು ಮಾಡಿದ್ವಲ್ಲ, ಒಂದು ಜೀನನ್ನು ತಗೊಂಡು ಅದನ್ನು ಬ್ಯಾಕ್ಟೀರಿಯಾದಲ್ಲಿ ಇಂಟ್ರಡ್ಯೂಸ್ ಮಾಡಿ ಅಲ್ಲಿಂದ ಒಂದು ಪ್ರಾಡಕ್ಟನ್ನು ತಗೊಂಡ್ವಿ. ದಿಸ್ ಈಸ್ ನಥಿಂಗ್ ಬಟ್ ಅಂದರೆ ಇದು ಬೇರೆ ಏನೂ ಅಲ್ಲ, ನಮ್ಮ ಬಯೋಟೆಕ್ನಾಲಜಿಯ ಪ್ರಾಸೆಸ್, ಅರ್ಥ ಆಯ್ತಾ. ಸೊ ಇದು ಒಂದು ಸ್ಟ್ಯಾಂಡರ್ಡ್ ಎಕ್ಸಾಂಪಲ್. ಸೊ ಹಾಗಾದರೆ ಬಯೋಟೆಕ್ನಾಲಜಿಯನ್ನು ಡಿಫೈನ್ ಮಾಡೋಣವಾ. ಸೊ ಬಯೋಟೆಕ್ನಾಲಜಿ ಇಸ್ ಡಿಫೈನ್ಡ್ ಆಸ್, ಯಾರು ಡಿಫೈನ್ ಮಾಡಿದ್ರು? ಯುರೋಪಿಯನ್ ಫೆಡರೇಷನ್ ಆಫ್ ಬಯೋಟೆಕ್ನಾಲಜಿ, EFB, ಯುರೋಪಿಯನ್ ಫೆಡರೇಷನ್ ಆಫ್ ಟೆಕ್ನಾಲಜಿ. ಏನಂತ ಡಿಫೈನ್ ಮಾಡಿದ್ರು? ಇಂಟಿಗ್ರೇಷನ್ ಆಫ್ ನ್ಯಾಚುರಲ್ ಸೈನ್ಸ್ ಆ್ಯಂಡ್ ಆರ್ಗ್ಯಾನಿಸಮ್ಸ್, ಸೆಲ್ಸ್, parts thereof and molecular analogues for products and services. ಅರ್ಥ ಆಯ್ತಾ. ಇದನ್ನು ನೀವು ಬೈ ಹಾರ್ಟ್ ಮಾಡಲೇಬೇಕು ಮಕ್ಕಳ. ಯಾಕೆಂದರೆ ಡೆಫಿನೇಷನನ್ನು ನೀವು ಚೇಂಜ್ ಮಾಡೋದಕ್ಕಾಗಲ್ಲ, ಅದನ್ನು ಎಕ್ಸಾಕ್ಟ್ ಹೇಗಿದೆಯೋ ಹಾಗೆ ಬರಿಬೇಕು. ಸೊ ಯಾರು ಡಿಫೈನ್ ಮಾಡಿದ್ದು? EFB, ಯುರೋಪಿಯನ್ ಫೆಡರೇಷನ್ ಆಫ್ ಬಯೋಟೆಕ್ನಾಲಜಿ. ಏನಂತ ಡಿಫೈನ್ ಮಾಡಿದ್ರು? ಇಂಟಿಗ್ರೇಷನ್ ಆಫ್ biological science or natural science, organisms, cells, parts thereof
ಆ್ಯಂಡ್ ಮಾಲಿಕ್ಯುಲರ್ ಅನಲಾಗ್ಸ್. ನಾನೀಗಷ್ಟೇ ಎಕ್ಸ್ಪ್ಲೇನ್ ಮಾಡಿದೆ. ಜೀವಿಯ ಒಂದು ಭಾಗ ಅಥವಾ ಸೆಲ್ಸ್ನ ಒಂದು ಭಾಗ ಅಥವಾ ಮಾಲಿಕ್ಯುಲರ್ ಅನಲಾಗ್. ಅಂದರೆ ಈಗ ಸೆಲ್ಲಲ್ಲಿ ಒಂದು ಪರ್ಟಿಕ್ಯುಲರ್ ಮಾಲಿಕ್ಯೂಲ್ ಇದೆ, ಅದನ್ನು ನೋಡ್ತೀವಿ ನ್ಯಾಚುರಲ್ ಸಿಸ್ಟಮಲ್ಲಿ. ಅದೇ ಥರ ನಾನು ಲ್ಯಾಬಲ್ಲಿ ಸಿಂಥಸೈಸ್ ಮಾಡ್ಕೊಳ್ತೀನಿ. ಫಾರ್ ಎಕ್ಸಾಂಪಲ್, ಈಗ ಇನ್ಸುಲಿನ್ ನಮ್ಮ ಬಾಡಿಯಲ್ಲಿದೆ, ಅದೇ ಥರದನ್ನು ನಾನು ಲ್ಯಾಬಲ್ಲಿ ಸಿಂಥಸೈಸ್ ಮಾಡ್ತೀನಿ, ಅಂದರೆ ಆರ್ಟಿಫಿಷಿಯಲ್ ಆಗಿ ಸಿಂಥಸೈಸ್ ಮಾಡ್ತೀನಿ. ಅದನ್ನು ನಾವೇನಂತ ಕರಿತೀವಿ? ಮಾಲಿಕ್ಯುಲರ್ ಅನಲಾಗ್. ಅದನ್ನು ಸಹ ನಾವು ಯೂಸ್ ಮಾಡ್ಕೊಳ್ತೀವಿ. ಸರ್ವಿಸಸ್ ಅಂದರೆ ಹೇಗೆ? ಈಗ ಎಲ್ಲೋ ಒಂದು ಕಡೆ ಆಯಿಲ್ ಸ್ಪಿಲ್ ಆಗೋಯ್ತು, ಎಣ್ಣೆ ಚೆಲ್ಲೋಯ್ತು ಸಮುದ್ರದಲ್ಲಿ, ಅದನ್ನು ಹೇಗೆ ಕ್ಲಿಯರ್ ಮಾಡ್ತಾರೆ? ಈ ಬ್ಯಾಕ್ಟೀರಿಯಾಗಳನ್ನು ಇಂಜಿನಿಯರ್ ಮಾಡ್ತಾರೆ. ಅಂದರೆ ಒಂದು ಸ್ವಲ್ಪ ಜೆನೆಟಿಕ್ ಚೇಂಜಸ್ ಮಾಡಿ ಅದನ್ನು ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದಾಗ ಅದು ಆ ಆಯಿಲ್ ಸ್ಪಿಲ್ಲನ್ನು ಕ್ಲಿಯರ್ ಮಾಡುತ್ತೆ. ಆ ಪೂರ್ತಿ ಎಣ್ಣೆ ಭಾಗ ಏನಿದೆ ಅದನ್ನು ಡಿಗ್ರೇಡ್ ಮಾಡಿಬಿಡುತ್ತೆ ಅಲ್ವಾ? ಸೊ ಈ ಥರ ಸರ್ವಿಸಸನ್ನು ನಾವು ಪಡ್ಕೊಳ್ತೀವಿ. ಸೊ ಅದು ಬಯೋಟೆಕ್ನಾಲಜಿಯ ಡೆಫಿನಿಷನ್. ಸೊ ನೆಕ್ಸ್ಟ್ ಬರೋವಂಥದ್ದು ಇಂಟರ್ ಡಿಸಿಪ್ಲಿನರಿ. ಸೊ ನಾನೀಗ ಅಷ್ಟೇ ಹೇಳ್ತಾ ಇದ್ದೆ, ಬಯೋಟೆಕ್ನಾಲಜಿ ಅನ್ನೋ ಫೀಲ್ಡ್ ಏನಿದೆ ಅದು ತುಂಬ ಇಂಟಿಗ್ರೇಟೆಡ್, ಅಂದರೆ ಭಾಳಷ್ಟು ಸಬ್ಜೆಕ್ಟ್ಸ್ಗಳು ಅಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟ್ ಆಫ್ ಆಲ್ ಬಯಾಲಜಿ ಗೊತ್ತಿರಬೇಕು, ಸೆಲ್ ಕಾಂಪೊನೆಂಟ್ಸ್ ಬಿಕಾಸ್ ಅದನ್ನು ಹೇಗೆ ಯೂಸ್ ಮಾಡಬೇಕು ಅಂದರೆ ಅದ್ರ ಬಗ್ಗೆ ಪೂರ್ತಿ ಗೊತ್ತಿರಬೇಕು. ನೆಕ್ಸ್ಟ್ ಕೆಮಿಸ್ಟ್ರಿ, ಅದು ಯಾವುದ್ರ ಜೊತೆ ಹೇಗೆ ರಿಯಾಕ್ಟ್ ಆಗುತ್ತೆ, ಎಷ್ಟರ ಮಟ್ಟಿಗೆ ರಿಯಾಕ್ಟ್ ಆಗ್ಬೋದು ಅದೆಲ್ಲ ಗೊತ್ತಾಗಬೇಕು ಅಂದರೆ ಕೆಮಿಸ್ಟ್ರಿ ಗೊತ್ತಿರಬೇಕು. ನೆಕ್ಸ್ಟ್ ಬಯೋಕೆಮಿಸ್ಟ್ರಿ, ಅಲ್ಲಿ ಯಾವ ಥರ ಮೆಟಬಾಲಿಸಮ್ ನಡೀತಾ ಇದೆ, ನಾವು ಆ್ಯನಬಾಲಿಸಮ್ ಕ್ಯಾಟಬಾಲಿಸಮ್ ಮಾತಾಡಿದ್ವಿ ಅಲ್ಲ. ಸೊ ಮೆಟಬಾಲಿಸಮ್ ಯಾವ ಥರ ನಡೀತಾ ಇದೆ, ಬಾಡಿ ಒಳಗಡೆ ಯಾವ ಥರ ರಿಯಾಕ್ಷನ್ಸ್ ನಡೀತಾ ಇದೆ, ಅದಕ್ಕೆ ಬಯೋಕೆಮಿಸ್ಟ್ರಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಜೆನೆಟಿಕ್ ಇಂಜಿನಿಯರಿಂಗ್, ಮಾಲಿಕ್ಯುಲರ್ ಬಯಾಲಜಿ. ಸೊ ನಾನೀಗ ಚೇಂಜಸ್ ಮಾಡೋದು DNA-ಗೆ ಅಲ್ವಾ? ಒಂದು ಆರ್ಗ್ಯಾನಿಸಮ್ನ DNA ಅಲ್ಲಿ ನಾನು ಚೇಂಜಸ್ ಮಾಡ್ತಾ ಇದ್ದೀನಿ. ಸೊ ಅದನ್ನು ನಾವು ಜೆನೆಟಿಕ್ಸ್ ಅಥವಾ ಮಾಲಿಕ್ಯುಲರ್ ಬಯಾಲಜಿ ಪಾರ್ಟ್ ಅರ್ಥ ಆಗಿದ್ರೆ ಮಾತ್ರ ನಾನು ಆ ಚೇಂಜಸ್ ಮಾಡಬಲ್ಲೆ. ನೆಕ್ಸ್ಟ್ ಇಮ್ಯುನಾಲಜಿ, ಸೆಲ್ ಟಿಶ್ಯೂ ಕಲ್ಚರ್, ಫಿಸಿಯಾಲಜಿ. ಯಾಕೆ ಬೇಕು? ಆ ಹೋಸ್ಟ್ ಆರ್ಗ್ಯಾನಿಸಮ್ನ ಬೆಳೆಸಬೇಕು ಅಂದರೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅರ್ಥ ಆಯ್ತಾ? ಸೊ ಇದಿಷ್ಟು ಬಯೋಟೆಕ್ನಾಲಜಿಯ ಬಗ್ಗೆ. ಮತ್ತೊಂದು ಕಿವಿ ಮಾತು ಮಕ್ಕಳೇ ಇಲ್ಲಿ ನಿಮಗೆ. ಸೊ ಕೆಲವೊಂದು ಮಕ್ಕಳು ಇಂಜಿನಿಯರಿಂಗ್ನಲ್ಲಿ ಬಯೋಟೆಕ್ ತೊಗೋಬೇಕು ಅಥವಾ ನಂಗೆ ಜೆನೆಟಿಕ್ಸಲ್ಲಿ ತುಂಬ ಇಂಟ್ರೆಸ್ಟ್ ಇದೆ ಮ್ಯಾಮ್, ನಾನು ರಿಸರ್ಚಲ್ಲಿ ತುಂಬ ಇಂಟ್ರೆಸ್ಟ್ ಇದೆ ಅಂತಂದರೆ ಈ ಚಾಪ್ಟರ್ ಕಲಿಬೇಕಾದ್ರೆ ಇಲ್ಲಿ ಮೇಲ್ನೋಟಕ್ಕೆ ಏನೇನು ಕಾನ್ಸೆಪ್ಟ್ಸ್ ಇದೆಯೋ ಅದನ್ನೆಲ್ಲ ಕವರ್ ಮಾಡಿರ್ತೀವಿ ಮಕ್ಕಳ. ಸೊ ನೀವು ಆ ಕೋರ್ಸಸನ್ನು ತೊಗೊಂಡು ಬ್ಯಾಚುಲರ್ಸಲ್ಲಿ ಶುರು ಮಾಡಿದಾಗ ಇದೇ ಟಾಪಿಕ್ಸ್ನ ಇನ್ ಡೆಪ್ತಲ್ಲಿ ಹೇಳ್ಕೊಡ್ತಾರೆ. ಅರ್ಥ ಆಯ್ತಾ? ಮತ್ತು ಇದರ ಪ್ರಾಕ್ಟಿಕಲ್ ಅಪ್ಲಿಕೇಶನ್ಸನ್ನು ನೀವು ಮಾಡೋಕ್ಕೆ ಶುರು ಮಾಡ್ತೀರಾ. ಸೊ ಹಾಗಾಗಿ ಈ ಚಾಪ್ಟರ್ನ ನೀವು ತುಂಬ ಎಂಜಾಯ್ ಮಾಡಿದ್ರೆ ಆವಾಗ ಡೆಫಿನೆಟ್ಲಿ ನಿಮ್ಮ ಕೆರಿಯರ್ ಚಾಯ್ಸ್ ಕರೆಕ್ಟಾಗಿದೆ. ಸೊ ಹಾಗಾಗಿ ಇದನ್ನು ಬರೀ ಮಾರ್ಕ್ಸ್ ಪಾಯಿಂಟ್ ಆಫ್ ವ್ಯೂನೇ ಅಂತ ಅಂದ್ಕೊಳ್ಬೇಡಿ. ಈ ಚಾಪ್ಟರ್ ಓದ್ತಾ ಟ್ರೈ ಮಾಡಿ. ಅಂದರೆ ನಿಮಗೆ ಅರ್ಥ ಆಗ್ತಿದೆಯಾ, ಖುಷಿ ಅನಿಸ್ತಿದ್ಯಾ, ಆವಾಗ ನಿಮಗೆ ಗೊತ್ತಾಗುತ್ತೆ ಓಕೆ ಇದು ನನ್ನ ಕೆರಿಯರ್ ಗೋಲ್ ಆಗ್ಬೋದು. ಸೊ ಪ್ಲಾನ್ ಬಿ ಅಂತ ಮಾಡ್ಕೊಳ್ಬೋದು. ಅರ್ಥ ಆಯ್ತಾ? ಬಯೋಟೆಕ್ನಾಲಜಿ ಎರಡೂ ಆ ಯೂನಿಟಲ್ಲಿ ಏನು 2 ಚಾಪ್ಟರ್ಸ್ ಇದೆಯೋ ಅದನ್ನು ಇಟ್ಟಿರೋದು ಒನ್ ಆಫ್ ದ ರೀಸನ್ಸ್ ಕೂಡ ಇದ್ದೇನೆ. ಅರ್ಥ ಆಯ್ತಾ? ಸೊ ಈ ಕೆರಿಯರಲ್ಲಿ ಹೇಗಿರುತ್ತೆ ಏನು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ. ಓಕೆ, ಕ್ಲಿಯರ್? ಸೊ ಇಲ್ಲಿಗೆ ಇದು ಬಯೋಟೆಕ್ನಾಲಜಿಯ ಇಂಟ್ರಡಕ್ಷನ್. ಮತ್ತೊಂದು ಇಂಪಾರ್ಟೆಂಟ್ ಪಾರ್ಟ್ ಅಂದರೆ ಬಯೋಟೆಕ್ನಾಲಜಿನ ಪ್ರಿನ್ಸಿಪಲ್ಸ್. ಸೊ ಬಯೋಟೆಕ್ನಾಲಜಿದು 2 ತುಂಬ ಇಂಪಾರ್ಟೆಂಟ್ ಪ್ರಿನ್ಸಿಪಲ್ಸ್. ಏನದು ಮಕ್ಕಳ? ಒಂದು ಜೆನೆಟಿಕ್ ಇಂಜಿನಿಯರಿಂಗ್, ಇನ್ನೊಂದು ಬಯೋ ಪ್ರಾಸೆಸಿಂಗ್. ಸೊ ಏನದು ಜೆನೆಟಿಕ್ ಇಂಜಿನಿಯರಿಂಗ್ ಅಂದರೆ? ಸೊ ನಾನು ಈಗ ಅಷ್ಟೇ ಹೇಳಿದೆ, ಇನ್ಸುಲಿನ್ ಜೀನನ್ನು ತೊಗೊಂಡು ನಾನು ಹೋಸ್ಟ್ ಆರ್ಗ್ಯಾನಿಸಮ್ಗೆ ಹಾಕ್ತೀನಿ ಅಂತ. ಸೊ ಇಲ್ಲಿ ಈ ಹೋಸ್ಟ್ನ ಜೀನನ್ನು ನಾನು ಚೇಂಜ್ ಮಾಡ್ತಾ ಇದ್ದೀನಿ, ಈ ಹೋಸ್ಟ್ನ ಜೆನೆಟಿಕ್ ಮೇಕಪ್ಪನ್ನು ನಾನು ಚೇಂಜ್ ಮಾಡ್ತಾ ಇದ್ದೀನಿ ಅಲ್ವಾ? ಸೊ ಅದನ್ನು ನಾವೇನಂತ ಕರಿತೀವಿ? ಜೆನೆಟಿಕ್ ಎಂಜಿನಿಯರಿಂಗ್. ಅಂದರೆ ಒಂದು ಆರ್ಗ್ಯಾನಿಸಮ್ನ ಜೀನ್ನಲ್ಲಿ ಚೇಂಜಸನ್ನು ತರ್ತಾ ಇದ್ದೀವಿ, ಅದನ್ನು ನಾವು ಜೆನೆಟಿಕ್ ಎಂಜಿನಿಯರಿಂಗ್ ಅಂತ ಕರಿತೀವಿ. ಸೊ ಜೀನ್ನ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದ ತಕ್ಷಣ ಆಗೋಯ್ತಾ? ಇಲ್ಲ. ಆ ಬ್ಯಾಕ್ಟೀರಿಯಾ ಸರಿಯಾಗಿ ಬೆಳಿಬೇಕು, ಅದನ್ನು ಒಂದು ಕಲ್ಚರಲ್ಲಿ ಹಾಕಬೇಕು, ಅಲ್ಲಿ ಕಂಪ್ಲೀಟಾಗಿ ಅದರ ಗ್ರೋತ್ ನಡೀತಿರಬೇಕು, ಅದರ ಕೆಮಿಕಲ್ ಕಾಂಪೋಸಿಷನ್ ಗೊತ್ತಿರಬೇಕು. ಸೊ ಆಲ್ ದ್ಯಾಟ್ ಶುಡ್ ಹ್ಯಾಪನ್. ಸೊ ಅದನ್ನು ನಾವೆಲ್ಲಿ ನೋಡ್ತೀವಿ? ಅದನ್ನು ಬಯೋ ಪ್ರಾಸೆಸಿಂಗಲ್ಲಿ ನೋಡ್ತೀವಿ. ಓಕೆ, ಸೊ ಏನದು? ಮೇಂಟೆನೆನ್ಸ್ ಆಫ್ ಸ್ಟೆರೈಲ್ ಕಂಡೀಷನ್. ಸೊ ಈಗ ನನಗೆ ಇದೇ ಬ್ಯಾಕ್ಟೀರಿಯಾ ಬೇಕು, ಈ ಬ್ಯಾಕ್ಟೀರಿಯಾ ಫಾರ್ ಎಕ್ಸಾಂಪಲ್ ಇದು ಈಕೋಲೈ ಅಂತ ಇಟ್ಕೊಳ್ಳಿ. ಸೊ ನಾನು ಈಕೋಲೈಯನ್ನು ಜೆನೆಟಿಕ್ ಇಂಜಿನಿಯರಿಂಗ್ ಮಾಡಿದ್ದೀನಿ. ಸೊ ನನಗೆ ಈಕೋಲೈ ಮಾತ್ರ ಬೆಳಿಬೇಕು, ಆಯಿತಾ? ಅಲ್ಲಿ ಏನು ಚಾನ್ಸಸ್ ಇರುತ್ತೆ? ಗಾಳಿಯಲ್ಲಿ, ನೀರಿಂದ ಕಂಟ್ಯಾಮಿನೇಷನ್ ಆದರೆ ಬೇರೆ ಬ್ಯಾಕ್ಟೀರಿಯಾ ಬೆಳೆಯೋಕ್ಕೆ ಶುರುವಾದಾಗ ನಮ್ಮ ಪ್ರಾಡಕ್ಟ್ ಏನಿದೆ ಅದು ಇಂಪ್ಯೂರ್ ಆಗಿಬಿಡುತ್ತೆ. ಸೊ ಹಾಗಾಗಿ ತುಂಬ ಸ್ಟೆರೈಲ್ ಕಂಡೀಷನನ್ನು ಮೇಂಟೈನ್ ಮಾಡಬೇಕು. ಅಂದರೆ ಬೇರೆ ಯಾವ ಬ್ಯಾಕ್ಟೀರಿಯಾನು ಬೆಳಿಬಾರ್ದು, ನಮ್ಮ ಇಂಜಿನಿಯರ್ ಮಾಡಿರೋಂಥ ಬ್ಯಾಕ್ಟೀರಿಯಾ ಮಾತ್ರ ಬೆಳಿಬೇಕು. ಸೊ ಅದನ್ನು ನಾವೇನಂತ ಕರಿತೀವಿ? ಬಯೋ ಪ್ರಾಸೆಸಿಂಗ್. ಸೊ ಜೆನೆಟಿಕ್ ಇಂಜಿನಿಯರಿಂಗಲ್ಲಿ ಎಲ್ಲ ಚೇಂಜಸ್ ಮಾಡ್ತೀವಿ, ಬಯೋ ಪ್ರಾಸೆಸಿಂಗಲ್ಲಿ ಆ ಚೇಂಜ್ ಏನು ಮಾಡಿದ್ದೀವೋ ಅದನ್ನು ಮೇಂಟೈನ್ ಮಾಡಿ ನಮಗೆ ಬೇಕಾಗಿರೋ ಪ್ರಾಡಕ್ಟನ್ನು ನಾವು ಪಡ್ಕೊಳ್ತೀವಿ. ಅರ್ಥ ಆಯ್ತಾ? ಸೊ ಇದು ಜೆನೆಟಿಕ್ ಇಂಜಿನಿಯರಿಂಗ್. ಇದರ
ಹೊರತಾಗಿ ಈಗ ತುಂಬ ಕಡೆ ನೀವು ನೋಡಿರ್ತೀರ, ತುಂಬ ಜನ ಈ ಸೆಲ್ಫ್ ಇಂಜಿನಿಯರಿಂಗ್ ಅನ್ನೋ ಒಂದು ಪದನ ಬಳಸ್ತಾರೆ. ಆಯಿತಾ? ಅಂದರೆ ಅರ್ಥ ಏನು, ನಮ್ಮೊಳಗೆ ಈಗ ಏನಾದರೂ ಒಳ್ಳೆಯದನ್ನು ಸುತ್ತಮುತ್ತಲು ನೋಡಿದಾಗ ಮಕ್ಕಳೇ ಅದನ್ನು ಅಳವಡಿಸ್ಕೊಳ್ಳೋದು ಏನೂ ತಪ್ಪಲ್ಲ. ಆಯಿತಾ? ಸೊ ಹಾಗೇ ನಮ್ಮಲ್ಲಿ ಹೇಗೆ ಆ ಒಳ್ಳೆ ಅಭ್ಯಾಸಗಳಾಗಿರಲಿ, ಆ ಒಳ್ಳೆ ಗುಣಗಳನ್ನು ಅಳವಡಿಸ್ಕೊಳ್ಬೇಕು ಅಂತ ಕೆಲವೊಂದು ಪುಸ್ತಕಗಳಲ್ಲಿದೆ. ಆಯಿತಾ? ಯಾವ್ದ್ಯಾವುದೋ ಇಕಿಗೈ ಆಗಿರಲಿ, ಅಟಾಮಿಕ್ ಹ್ಯಾಬಿಟ್ಸ್ ಆಗಿರಲಿ, ಈ ಥರ ಭಾಳಷ್ಟು ಪುಸ್ತಕಗಳನ್ನ ಈಗ ತುಂಬ ಜನ ಓದ್ತಾ ಇದ್ದಾರೆ. ಸೊ ದ್ಯಾಟ್ ಅವರಿಗೆ ಒಳ್ಳೊಳ್ಳೆ ಹ್ಯಾಬಿಟ್ಸನ್ನು ಅವರು ಅಳವಡಿಸ್ಕೋಬೋದು ಅಂತ. ನೀವು ಸಹ ಅದನ್ನು ಓದಿ ತಿಳ್ಕೊಳ್ಳಿ ಯಾವ ಥರ ಏನು ಮಾಡಬೇಕು ಅಂತ. ಸೊ ಹಾಗೆ ಅಲ್ಲಿ ಸೆಲ್ಫ್ ಇಂಜಿನಿಯರಿಂಗ್ ಅಂದರೆ ನಮ್ಮನ್ನು ನಾವು ಒಳ್ಳೆಯದಕ್ಕೋಸ್ಕರ ಬದಲಾಯಿಸ್ಕೊಳ್ತಾ ಇದ್ದೀವಿ. ಇಲ್ಲಿ ಆ ಬ್ಯಾಕ್ಟೀರಿಯಾ ಅಥವಾ ಮೈಕ್ರೋಬ್ಸನ್ನು ನಮಗೆ ಬೇಕಾಗಿರುವಂಥ ಪ್ರಾಡಕ್ಟ್ ಅಂದರೆ ನಮಗೇನು ಬೇಕೋ ಅದ್ರ ಪ್ರಕಾರ ನಾವು ಅದನ್ನು ಎಂಜಿನಿಯರ್ ಮಾಡ್ತಾಯಿದ್ದೀವಿ. ಅರ್ಥ ಆಯ್ತಾ? ಸೊ ಅದು ಜೆನೆಟಿಕ್ ಇಂಜಿನಿಯರಿಂಗ್, ಬಯೋಪ್ರಾಸೆಸಿಂಗ್. ಸೊ ಇಲ್ಲಿ ಫಿನೋಟೈಪಿಕ್ ಚೇಂಜ್ ಕೂಡ ನೋಡ್ತೀವಿ. ಫಾರ್ ಎಕ್ಸಾಂಪಲ್, ಈಗ ನಾನು ಐ ಕಲರ್ ಏನಿದೆ ಅದಕ್ಕೆ ಜೀನ್ ಚೇಂಜ್ ಮಾಡಿದೆ ಅಂತ ಇಟ್ಕೊಳ್ಳಿ, ನನಗೆ ಗ್ರೀನ್ ಕಲರ್ ಐಬಾಲೇ ಬೇಕು ಅಂತ. ಸೊ ಆವಾಗ ಫಿನೋಟೈಪ್ ಕೂಡ ಚೇಂಜ್ ಆಗುತ್ತೆ, ಅಂದರೆ ನನ್ನ ಮಾರ್ಫಾಲಜಿ ಕೂಡ ಚೇಂಜ್ ಆಗುತ್ತೆ. ಅರ್ಥ ಆಯ್ತಾ? ಸೊ ಅದು ಫಿನೋಟೈಪಿಕ್ ಮಾಡಿಫಿಕೇಶನ್ ಕೂಡ ಆಗುತ್ತೆ. ಅದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಎಕ್ಸ್ಪ್ಲೇನ್ ಆರ್ ಸಿಂಪಲ್ ಕ್ವೆಶನ್ ಕೇಳ್ಬೋದು, ವಾಟ್ ಆರ್ ದ 2 ಪ್ರಿನ್ಸಿಪಲ್ಸ್ ಆಫ್ ಬಯೋಟೆಕ್ನಾಲಜಿ? ಎಕ್ಸ್ಪ್ಲೇನ್ ಅಂತ ಕೇಳಿದ್ರು ಸಿಂಪಲ್ ಆಗಿ 2 ಮಾರ್ಕ್ಸಿಗೆ ಕೇಳಿದ್ರೆ ಯಾವ್ದು ಅಂತ ಬರೀರಿ, ಅದರ ಅರ್ಥ ಏನು ಅಂತ ಬರೆದ್ರೆ ಅಲ್ಲಿಗೆ ನಿಮಗೆ ಆರಾಮಾಗಿ 2 ಮಾರ್ಕ್ ಸಿಗತ್ತೆ. ಸರಿನಾ? ಸೊ ಇದು ಅದರ ಪ್ರಿನ್ಸಿಪಲ್ಸ್. ಸೊ ನೆಕ್ಸ್ಟ್ ಬರೋವಂಥದ್ದು ರೀಕಾಂಬಿನೆಂಟ್ DNA. ಇದಕ್ಕೆ ಹೋಗೋಕ್ಕೆ ಮುಂಚೆ ಒಂದು ಸಿಂಪಲ್ ಫ್ಲೋ ಚಾರ್ಟ್ ನೆನ್ಪಿಟ್ಕೊಳ್ಳಿ ಮಕ್ಕಳ. ಸೊ ಈಗ ಇನ್ಸುಲಿನ್ ಜೀನ್ ಇಲ್ಲಿ ಹ್ಯೂಮನ್ಸಿಂದ ಇನ್ಸುಲಿನ್ ಜೀನನ್ನು ಐಸೋಲೇಟ್ ಮಾಡಿದ್ರು. ಅರ್ಥ ಆಯ್ತಾ? ಸೊ ಇನ್ಸುಲಿನ್ ಜೀನನ್ನು ಡೈರೆಕ್ಟ್ ಇಲ್ಲಿ ನಮಗೆ ಬೇಕಾಗಿರೋವಂಥದ್ದು ಎಲ್ಲಿಗೆ ಬರಬೇಕದು? ಈ ಬ್ಯಾಕ್ಟೀರಿಯಾ ಒಳಗಡೆ ಬರಬೇಕದು, ಫಾರ್ ಎಕ್ಸಾಂಪಲ್. ಆಯಿತಾ? ಸೊ ಇದನ್ನು ಡೈರೆಕ್ಟ್ ಇಂಟ್ರಡ್ಯೂಸ್ ಮಾಡೋಕ್ಕಾಗತ್ತಾ? ಇಲ್ಲ. ಇಲ್ಲಿ ಮಧ್ಯದಲ್ಲಿ ಒಂದು ವೆಕ್ಟರ್ ಬೇಕು. ವೆಕ್ಟರ್ ಅಂದರೆ ಏನು? ಒಂದು ಟ್ರಾನ್ಸ್ಪೋರ್ಟಿಂಗ್ ವೆಹಿಕಲ್, ಅಂದರೆ ಒಂದು ಗಾಡಿ ಅಂತ ಅಂದ್ಕೊಳ್ಳಿ. ಸೊ ಇಲ್ಲಿಂದ ಅಲ್ಲಿಗೆ ಕರ್ಕೊಂಡು ಹೋಗುವಂತಹ ಗಾಡಿ. ಯಾಕೆ ಬೇಕು ವೆಕ್ಟರ್ ಅಂತಂದರೆ ಮಕ್ಕಳ, ಇಲ್ಲಿಂದ ಅಲ್ಲಿಗೆ ಸ್ಟೇಬಲ್ ಆಗಿ ಅದು ಟ್ರಾನ್ಸ್ಫರ್ ಆಗಬೇಕು. ಅರ್ಥ ಆಯ್ತಾ? ಈಗ ನಿಮ್ಮ NCERTಯಲ್ಲೇ ಒಂದು ಒಳ್ಳೆ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಈಗ ಮಲೇರಿಯಾ ಫೀವರ್ ಅಲ್ವಾ? ಆ ಮಲೇರಿಯಾ ಜ್ವರ ಬರೋದು ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್ ಅನ್ನೋ ಒಂದು ಬ್ಯಾಕ್ಟೀರಿಯಾಯಿಂದ ಅಲ್ವಾ? ಆದರೆ ಆ ಬ್ಯಾಕ್ಟೀರಿಯಾನ ಲೈಫ್ ಸೈಕಲ್ಲು ಅರ್ಧ ಹ್ಯೂಮನ್ಸಲ್ಲಿ ಮುಗಿಯುತ್ತೆ, ಇನ್ನರ್ಧ ಸೊಳ್ಳೆಗಳಲ್ಲೇ ಮುಗಿಯೋದು. ಸೊ ಆ ಸೊಳ್ಳೆ ಬಂದು ಆ ಜ್ವರ ಬಂದಿರೋರಿಗೆ ಕಚ್ಚಿದಾಗ ಆ ಬ್ಯಾಕ್ಟೀರಿಯಾ ಅದ್ರೊಳಗಡೆ ಹೋಗಿ ಅಲ್ಲಿ ಅದು ತನ್ನ ಲೈಫ್ ಸೈಕಲನ್ನು ಮುಗಿಸ್ಕೊಂಡು ಮತ್ತೆ ಅದೇ ಸೊಳ್ಳೆ ಹೋಗಿ ಯಾವುದಾದ್ರೂ ಹೆಲ್ದಿ ಮನುಷ್ಯರನ್ನು ಕಚ್ಚಿದಾಗ ಅವ್ರಿಗೆ ಕೂಡ ಆ ಮಲೇರಿಯಾ ಫೀವರ್ ಬರುತ್ತೆ. ಸೊ ಇಲ್ಲಿ ಆ ಮಲೇರಿಯಾ ಫೀವರನ್ನು ಕ್ಯಾರಿ ಮಾಡ್ತಿರೋರು ಯಾರು? ಆ ಸೊಳ್ಳೆ. ಸೊ ಇಲ್ಲಿ ವೆಕ್ಟರ್ ಯಾರು? ಸೊಳ್ಳೆ. ಸೊ ನಮಗೂ ಈ ಪ್ರಾಸೆಸ್ಗೆ ಒಬ್ಬರು ವೆಕ್ಟರ್ ಬೇಕು. ಯಾರವರು? ಇಟ್ ಇಸ್ ಕಾಲ್ಡ್ ಪ್ಲಾಸ್ಮಿಡ್. ಪ್ಲಾಸ್ಮಿಡ್ ಇಸ್ ದ ವೆಕ್ಟರ್. ಸೊ ಈ ಹ್ಯೂಮನ್ ಇನ್ಸುಲಿನ್ ಜೀನನ್ನು ಈ ಪ್ಲಾಸ್ಮಿಡ್ ಒಳಗಡೆ ಇಂಟ್ರಡ್ಯೂಸ್ ಮಾಡಿ ಈ ಪ್ಲಾಸ್ಮಿಡನ್ನು ಈ ಬ್ಯಾಕ್ಟೀರಿಯಾ ಒಳಗಡೆ ಇಂಟ್ರಡ್ಯೂಸ್ ಮಾಡ್ತೀವಿ. ಅರ್ಥ ಆಯ್ತಾ? ಸೊ ಈ ಪ್ಲಾಸ್ಮಿಡ್ ಇರೋದು ವೆಕ್ಟರ್. ಈ ಬ್ಯಾಕ್ಟೀರಿಯಾ ಏನಂತ ಕರಿತೀವಿ? ಹೋಸ್ಟ್ ಆರ್ಗ್ಯಾನಿಸಮ್. ಸೊ ನಾನು ಯಾವಾಗಲೇ ಹೋಸ್ಟ್ ಅಂತ ಬಳಸಿದ್ರು ನಿಮಗೆ ಗೊತ್ತಾಗಬೇಕು ಇದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಹ್ಯೂಮನ್ ಸೆಲ್ ಹೋಸ್ಟ್ ಅಲ್ಲ, ಈ ಬ್ಯಾಕ್ಟೀರಿಯಾ ಏನಿದೆ ಅದು ಹೋಸ್ಟ್. ಅರ್ಥ ಆಯ್ತಾ? ಇನ್ಸುಲಿನ್ ಜೀನ್ ವೆಕ್ಟರ್, ಬ್ಯಾಕ್ಟೀರಿಯಲ್ ಸೆಲ್. ಅರ್ಥ ಆಯ್ತಾ? ಸೊ ಈ ರೀಜನಲ್ಲಿ ಅಂದರೆ ಈ ಪ್ಲಾಸ್ಮಿಡ್ ಮತ್ತು ಇನ್ಸುಲಿನ್ ಜೀನ್ ಅಂದರೆ ಈ ವೆಕ್ಟರ್ನಲ್ಲಿ ಡಿಸೈರ್ಡ್ ಜೀನ್, ಇದು ನಮ್ಮ ಡಿಸೈರ್ಡ್ ಜೀನ್ ಅಲ್ವಾ? ಇಲ್ಲಿ ನೇಮ್ಸ್ ಏನು ಹೇಳ್ತಾ ಇದ್ದೀನಿ ಅದನ್ನು ಗಮನಿಸ್ಕೊಳ್ಳಿ. ಡಿಸೈರ್ಡ್ ಜೀನ್ ಅಂದರೆ ಇನ್ಸುಲಿನ್ ಜೀನ್, ವೆಕ್ಟರ್ ಅಂದರೆ ಪ್ಲಾಸ್ಮಿಡ್. ಪ್ಲಾಸ್ಮಿಡ್ ಜಾಗದಲ್ಲಿ ಭಾಳಷ್ಟು ಬೇರೆ ವೆಕ್ಟರ್ಸ್ ಕೂಡ ಇದೆ, ಬಟ್ ಈಗ ನಮ್ಮ ಅಂಡರ್ಸ್ಟ್ಯಾಂಡಿಂಗಿಗೆ ಪ್ಲಾಸ್ಮಿಡ್. ಹೋಸ್ಟ್ ಆರ್ಗ್ಯಾನಿಸಮ್ ಅಂದರೆ ಬ್ಯಾಕ್ಟೀರಿಯಾ. ಅರ್ಥ ಆಯ್ತಾ? ಸೊ ಈ ಡಿಸೈರ್ಡ್ ಜೀನ್ ಬಂದು ಇನ್ಸುಲಿನ್ ಜೀನ್. ಈ ವೆಕ್ಟರ್ ಅಂದರೆ ಪ್ಲಾಸ್ಮಿಡ್ ಪ್ಲಸ್ ಡಿಸೈರ್ಡ್ ಜೀನ್ ಪ್ಲಸ್ ವೆಕ್ಟರ್. ಇದನ್ನು ನಾವೇನಂತ ಕರಿತೀವಿ? ರೀಕಾಂಬಿನೆಂಟ್ DNA. ಏನಂತ ಕರಿತೀವಿ ಮಕ್ಕಳ? ರೀಕಾಂಬಿನೆಂಟ್ DNA ಅಥವಾ ಸಿಂಪಲ್ ಆಗಿ RDNA. ಅರ್ಥ ಆಯ್ತಾ? ಸೊ
ಇದೇ ಸೇಮನ್ನು ನಾನು ಈ ಚಿತ್ರದಲ್ಲಿ ತೋರಿಸಿದ್ದೀನಿ. ಸೊ ಈ ಸರ್ಕ್ಯುಲರ್ ಏನಿದೆ ಅದು ಪ್ಲಾಸ್ಮಿಡ್, ಇದು ಡಿಸೈರ್ಡ್ ಜೀನ್. ಸೊ ಈ ಸರ್ಕ್ಯುಲರ್ ಜೀನ್ನಲ್ಲಿ ಚಾಪ್ ಮಾಡಿ ನನಗೆ ಬೇಕಾಗಿರುವಂಥ ಜೀನನ್ನು ಆ್ಯಡ್ ಮಾಡಿ ಇಲ್ಲಿ ನನಗೆ ಪ್ಲಾಸ್ಮಿಡ್ ರೆಡಿ ಇದೆ, ಅಂದರೆ ರೀಕಾಂಬಿನೆಂಟ್ DNA ರೆಡಿ ಇದೆ. ಇದು rDNA. ಅರ್ಥ ಆಯ್ತಾ? ಸೊ ರೀಕಾಂಬಿನೆಂಟ್ DNA ಅಂದರೆ ಏನು? DNA ಮಾಲಿಕ್ಯೂಲ್, ಲೈಗೇಟೆಡ್ ಅಂದರೆ ಅಂಟಿಸಿರೋದು, ಗ್ಲೂ. ಅರ್ಥ ಆಯ್ತಾ? ಲೈಗೇಟೆಡ್ ಅಂದರೆ ಒಂದಕ್ಕೊಂದು ಅಂಟಿಸಿರೋದು. ಸೊ DNA ಮಾಲಿಕ್ಯೂಲನ್ನು ತೊಗೊಂಡು ವೆಕ್ಟರ್ನ ಜೊತೆ ಜೋಡಿಸಿ ಅದಾದಮೇಲೆ ಅದನ್ನು ಹೋಸ್ಟ್ ಆರ್ಗಾನಿಸಮ್ ಒಳಗಡೆ ಹಾಕಿದ್ಮೇಲೆ ಆವಾಗ ಏನಾಗುತ್ತೆ, ಹೊಸ ಜೆನೆಟಿಕ್ ಕಾಂಬಿನೇಷನ್ ಬರುತ್ತೆ. ಇದನ್ನು ನಾವೇನಂತ ಅಂತೀವಿ? ರೀಕಾಂಬಿನೆಂಟ್ DNA ಟೆಕ್ನಾಲಜಿ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಸೊ ಈ ರೀಕಾಂಬಿನೆಂಟ್ DNA ಟೆಕ್ನಾಲಜಿ ಅಂದರೆ ಏನು? ಜೆನೆಟಿಕ್ ಮಾಡಿಫಿಕೇಷನ್ಸನ್ನು ತೊಗೊಂಬರೋದು. ಈಗ ಎಕ್ಸಾಂಪಲ್ ತೊಗೊಳ್ಳಿ ಮಕ್ಕಳ. ಏಸೆಕ್ಷುವಲ್ ರಿಪ್ರೊಡಕ್ಷನಲ್ಲಿ ಏನಾಗುತ್ತೆ, ಯಾವುದೇ ಥರದ ಗ್ಯಾಮೀಟ್ಸ್ ಇಲ್ಲ, ಯಾವುದೇ ಥರದ ಫರ್ಟಿಲೈಸೇಷನ್ ಇಲ್ಲ ಅಲ್ವಾ? ಸೊ ಇದಿಲ್ದಿರೋ ಕಾರಣ ಯಾವುದೇ ಥರದ ಚೇಂಜಸನ್ನು ನೋಡಲ್ಲ ನಾವು. ಈಗ ಪೇರೆಂಟಲ್ಲಿ ಏನು ಜೀನೋಟೈಪ್ ಇರುತ್ತೋ ಆಫ್ಸ್ಪ್ರಿಂಗ್ಸಲ್ಲಿ ಕೂಡ ಸೇಮ್ ಇರುತ್ತೆ ಅಲ್ವಾ? ಅಲ್ಲಿ ಜೀನ್ಸನ್ನು ಮೇಂಟೈನ್ ಮಾಡ್ತೀವಿ. ಅದೇ ನಾವು ಸೆಕ್ಷುವಲ್ ರಿಪ್ರೊಡಕ್ಷನಲ್ಲಿ ತಗೊಂಡಾಗ ಫರ್ಟಿಲೈಸೇಷನ್ ಆಗೋ ಕಾರಣ ಅಲ್ಲಿ ವೇರಿಯೇಷನ್ ಆಗುತ್ತೆ. ಈಗ ಒಂದು ಎಕ್ಸಾಂಪಲ್ ತಗೊಳ್ಳಿ. ಏನದು? ಈಗ ಯಾವುದೋ ಒಂದು ಅನ್ಡಿಸೈರ್ಡ್ ಜೀನ್ ಇತ್ತಪ್ಪ. ಓಕೆ, ಫಾರ್ ಎಕ್ಸಾಂಪಲ್ ವ್ರಿಂಕಲ್ಡ್ ಸೀಡ್ ಅಂದರೆ ಬಟಾಣಿ ಹಿಂಗೆ ಅದರೊಳಗಡೆ ಏನು ಸ್ಟಾರ್ಚೇ ಇಲ್ಲ, ಹಿಂಗೊಂಥರ ವ್ರಿಂಕಲ್ಡ್ ಆಗಿಬಿಟ್ಟಿದೆ. ಆ ಜೀನ್ ನಮಗೆ ಬೇಡ. ಬಟಾಣಿ ಯಾವಾಗಲೂ ಗುಂಡಕ್ಕೆ ಚೆನ್ನಾಗಿರಬೇಕು ಅಲ್ವಾ? ಆವಾಗಲೇ ನಾವು ಅದನ್ನು ತಿನ್ನೋದಕ್ಕಾಗೋದು. ಸೊ ಇದು ಅನ್ಡಿಸೈರ್ಡ್ ಜೀನ್. ಏಸೆಕ್ಷುವಲ್ ರಿಪ್ರೊಡಕ್ಷನ್ ಆದಾಗ ಯಾವುದೇ ಥರದ ಅನ್ಡಿಸೈರ್ಡ್ ಜೀನನ್ನು ನಾವು ಕಳ್ಕೊಳ್ಳೋದಿಲ್ಲ. ಅಂದರೆ ಅದು ಒಂದು ಜನ್ರೇಷನಿಂದ ಒಂದು ಜನ್ರೇಷನ್ಗೆ ಹೋಗ್ತಾನೇ ಇರುತ್ತೆ. ಅರ್ಥ ಆಯ್ತಾ? ಆದರೆ ಸೆಕ್ಷುವಲ್ ರಿಪ್ರೊಡಕ್ಷನಲ್ಲಿ ಒಂದು ಸ್ವಲ್ಪ ಚಾನ್ಸ್ ಇದೆ, ಆ ಅನ್ಡಿಸೈರ್ಡ್ ಜೀನನ್ನು ಕಳ್ಕೊಳ್ಳೋ ಚಾನ್ಸ್ ಇದೆ. ಒಳ್ಳೆಯದೇ ಅಲ್ವಾ? ಅದಿಲ್ಲ ಅಂದರೆ ಫಾರ್ ಎಕ್ಸಾಂಪಲ್ ಟ್ಯೂಮರ್ ಇಂಡ್ಯೂಸಿಂಗ್ ಜೀನ್ ಇದಿಲ್ಲ ಅಂದರೆ ಒಳ್ಳೆಯದೇ ಅಲ್ವಾ? ಸೊ ಈ ರೀಕಾಂಬಿನೇಷನ್ ಆಗೋ ಕಾರಣ ಅದು ಕ್ರಮೇಣ ಕಳೆದು ಹೋಗ್ಬೋದು, ಅಂದರೆ ಅಷ್ಟು ಚೇಂಜಸ್ ಆಗ್ಬೋದು. ಆದರೆ ಈಗ ನನಗೆ ಸ್ಪೆಸಿಫಿಕ್ ಜೀನೇ ಬೇಕು, ಅದೇ ಚೇಂಜೇ ಬೇಕು. ಸೊ ಆ ಸ್ಪೆಸಿಫಿಕ್ ಚೇಂಜಸನ್ನು ನಾವು ರೀಕಾಂಬಿನೆಂಟ್ DNA ಟೆಕ್ನಾಲಜಿಯಲ್ಲಿ ಮಾತ್ರ ಮಾಡೋಕ್ಕಾಗೋದು. ವಿ ಬ್ರಿಂಗ್ ಇನ್ ಸ್ಪೆಸಿಫಿಕ್ ಚೇಂಜ್. ಅದೇ ಡಿಸೈರ್ಡ್ ಜೀನ್ ಅದೇ ಜಾಗದಲ್ಲೇ ಬೇಕು, ಅದು ಇದನ್ನೇ ಪ್ರೊಡ್ಯೂಸ್ ಮಾಡಬೇಕು. ಅಷ್ಟು ಸ್ಪೆಸಿಫಿಕ್ ಆಗಿ ನಾವು ಅದನ್ನು ಇಂಜಿನಿಯರ್ ಮಾಡ್ಬೋದು, ಅಷ್ಟು ಅಡ್ವಾನ್ಸ್ಡ್ ಆಗಿದ್ದೀವಿ. ಫಾರ್ ಎಕ್ಸಾಂಪಲ್ ಡಿಸೈನರ್ ಬೇಬೀಸ್. ಓಕೆ, ಸೊ ಡಿಸೈನರ್ ಬೇಬೀಸಲ್ಲಿ ನಾನು ಮುಂಚೆನೇ ಡಿಸೈಡ್ ಮಾಡ್ಬೋದು. ಓಕೆ, ಈ ಮಗುಗೆ ಕರ್ಲಿ ಹೇರೇ ಇರಬೇಕು, ಬ್ಲಾಂಡ್ ಹೇರ್ ಅಂದರೆ ಒಂದು ಸ್ವಲ್ಪ ಏನು ಹೇಳ್ತಾರೆ ಆರೆಂಜಿಶ್ ಕಲರ್ ಕೂದಲೇನು ನೋಡ್ತೀರಾ, ಫಾರಿನರ್ಸ್ ಕೂದಲೇನು ನೋಡ್ತೀರಾ ಆ ಥರ ಇರಬೇಕು, ಮಗು ತುಂಬ ಫೇರ್ ಆಗಿರಬೇಕು ಅಥವಾ ಏನೇನೋ ಬೇರೆ 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 ಥರದ ಇದನ್ನು ನಾನು ಮೊದಲೇ ಕೊಡ್ಬೋದು ಇನ್ಸ್ಟ್ರಕ್ಷನ್ಸನ್ನು. ಯಾಕದು ಪಾಸಿಬಲ್ ಅಂದರೆ ಯಾವ ಜೀನ್ ಬೇಕೋ ಆ ಜೀನನ್ನು ಮಾತ್ರ ನಾವು ಉಳಿಸ್ಕೊಳ್ಬೋದು, ಬೇಡದೇ ಇರೋ ಜೀನ್ಸನ್ನು ತೆಗೆದುಬಿಡ್ಬೋದು. ಆದರೆ ಇದು ಪ್ರಾಸೆಸ್ಗೆ ತುಂಬ ಎಥಿಕಲ್ ಕ್ಲಿಯರೆನ್ಸ್ ಇರಬೇಕು. ಸೊ ಇಲ್ಲಿ ಜನರ ನಂಬಿಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಈ ಪ್ರಾಸೆಸನ್ನು ಡಿಲೇ ಮಾಡಿದ್ದಾರೆ. ಸೊ ಅಷ್ಟು ಅಡ್ವಾನ್ಸ್ಮೆಂಟ್ ಹೋಗಿಲ್ಲ. ಅರ್ಥ ಆಯ್ತಾ? ಫ್ಯೂಚರಲ್ಲಿ ಆಗ್ಬೋದೇನೋ, ಬಟ್ ಈ ಪಾಯಿಂಟ್ ಆಫ್ ಟೈಮಲ್ಲಿ ಅದು ಸಾಧ್ಯ ಇಲ್ಲ. ಅರ್ಥ ಆಯ್ತಾ? ಸೊ ಹಾಗೇ ನಾವು ಸ್ಪೆಸಿಫಿಸಿಟಿಯನ್ನು ನೋಡ್ಬೋದು ರೀಕಾಂಬಿನೆಂಟ್ DNA ಟೆಕ್ನಾಲಜಿಯಲ್ಲಿ. ಸೊ ಇಟ್ ಅಲೌಸ್ ಐಸೋಲೇಷನ್ ಆ್ಯಂಡ್ ಇನ್ಸರ್ಷನ್ ಆಫ್ ಓನ್ಲಿ ಒನ್ ಆರ್ ಸೆಟ್ ಆಫ್ ಡಿಸೈರಬಲ್ ಜೀನ್ಸ್. ಅಂದರೆ ನನಗೆ ಯಾವ ಥರ ಜೀನ್ಸ್ ಬೇಕೋ ಅದನ್ನು ನಾನು ಚೂಸ್ ಮಾಡಿಕೊಂಡು ಟಾರ್ಗೆಟ್ ಆರ್ಗ್ಯಾನಿಸಮ್ಗೆ ಕೊಡ್ಬೋದು. ಅರ್ಥ ಆಯ್ತಾ? ಸೊ ಇದು ರೀಕಾಂಬಿನೆಂಟ್ DNA ಮತ್ತು ರೀಕಾಂಬಿನೆಂಟ್ DNA ಟೆಕ್ನಾಲಜಿ. ರೀಕಾಂಬಿನೆಂಟ್ DNA ಅಂದರೆ ಏನು? ವೆಕ್ಟರ್ ಪ್ಲಸ್ ಡಿಸೈರ್ಡ್ ಜೀನ್, ಇದು ರಿಜಿಸ್ಟರ್ ಆಗಬೇಕು. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ನೋಡೋಣ. ಸೊ ನೆಕ್ಸ್ಟ್ ಏನು? ಈ ರೀಕಾಂಬಿನೆಂಟ್ DNA ಹೋಸ್ಟ್ ಆರ್ಗ್ಯಾನಿಸಮಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ವಿ. ಫಾರ್ ಎಕ್ಸಾಂಪಲ್ ಈಗ ಇನ್ಸುಲಿನ್ನ ವೆಕ್ಟರ್ ಒಳಗಡೆ ಹಾಕಿ ಆ ವೆಕ್ಟರನ್ನು ನಾವು ಬ್ಯಾಕ್ಟೀರಿಯಾ ಒಳಗಡೆ ಹಾಕಿದ್ವಿ. ಅದು ಡಿವೈಡ್ ಆಗದೇ ಇರ್ಬೋದು, ಫಸ್ಟ್ ಪಾಸಿಬಿಲಿಟಿ. ಡಿವೈಡೇ ಆಗಲಿಲ್ಲ ಅಂದರೆ ಮಾಡಿದ್ದೆಲ್ಲ ನೀರಲ್ಲಿ ಹೋಮ. ಅರ್ಥ ಆಯ್ತಾ? ಸೊ ಯಾವುದೇ ಥರದ ಯೂಸ್ ಇರಲ್ಲ. ಓಕೆ,
ಸೊ ಅದು ಇನ್ಕಾರ್ಪೊರೇಟ್ ಆಗಿ ಅಂದರೆ ಹೋಸ್ಟ್ನ ಜೀನೋಮಲ್ಲಿ ಇನ್ಕಾರ್ಪೊರೇಟ್ ಆದರೆ ಆವಾಗ ಅದು ಭಾಳಷ್ಟು ಕಾಪಿಗಳನ್ನು ಮಾಡುತ್ತೆ. ಸೊ ಇಲ್ಲಿ ಮ್ಯಾಮ್ ಸ್ವಲ್ಪ ಕನ್ಫ್ಯೂಸ್ ಆಗ್ತಿದೆಯಲ್ವಾ ಅಂದರೆ ಸಿಂಪಲ್ ಮಕ್ಕಳೇ, ಇಲ್ಲಿ ನೋಡಿ, ಈಗ ಇದು ಒಂದು ಬ್ಯಾಕ್ಟೀರಿಯಲ್ ಸೆಲ್ ಅಂತ ಅಂದ್ಕೊಳ್ಳಿ. ಬ್ಯಾಕ್ಟೀರಿಯಲ್ ಸೆಲ್ನಲ್ಲಿ ಯಾವುದೇ ಥರದ ನ್ಯೂಕ್ಲಿಯಸ್ ಇಲ್ಲ, ಆದರೆ ಅದರ ಜೆನೆಟಿಕ್ ಮಟೀರಿಯಲ್ ಎಲ್ಲಿರುತ್ತೆ? ಎಲ್ಲ ಕಾನ್ಸಂಟ್ರೇಟ್ ಆಗಿ ನ್ಯೂಕ್ಲಿಯಾಯ್ಡ್ನಲ್ಲಿ ಇರುತ್ತೆ. ಎಲ್ಲಿರುತ್ತೆ? ನ್ಯೂಕ್ಲಿಯಾಯ್ಡ್ನಲ್ಲಿ ಇರುತ್ತೆ. ಸೊ ಈ ನ್ಯೂಕ್ಲಿಯಾಯ್ಡ್ನಲ್ಲಿ ಏನಾಗುತ್ತೆ, ಇದನ್ನು ಹೊರತುಪಡಿಸಿ ಕೂಡ ಈ ಬ್ಯಾಕ್ಟೀರಿಯಲ್ ಸೆಲ್ಸಲ್ಲಿ DNA ಇರುತ್ತೆ. ಅರ್ಥ ಆಯ್ತಾ? ಇದನ್ನು ಹೊರತುಪಡಿಸಿ ಕೂಡ ಇರುತ್ತೆ. ಸೊ ಏಕದು ಏನದು ಅಂತಂದರೆ ಅದೇ ನಮ್ಮ ಎಕ್ಸ್ಟ್ರಾ ಕ್ರೋಮೋಸೋಮಲ್ DNA. ಇದು ಕ್ರೋಮೋಸೋಮಲ್ DNA, ಇದು ಎಕ್ಸ್ಟ್ರಾ ಕ್ರೋಮೋಸೋಮಲ್ DNA. ಯೂಕ್ಯಾರಿಯಾಟ್ಸಲ್ಲಿ ಮಾತಾಡಬೇಕು ಅಂದರೆ ನ್ಯೂಕ್ಲಿಯಸ್ನ ಒಳಗಡೆ ಇರೋದು ಕ್ರೋಮೋಸೋಮಲ್ DNA, ನ್ಯೂಕ್ಲಿಯಸ್ನ ಆಚೆ ಇರೋದು ಎಕ್ಸ್ಟ್ರಾ ಕ್ರೋಮೋಸೋಮಲ್ DNA. ಮ್ಯಾಮ್ ನ್ಯೂಕ್ಲಿಯಸ್ನ ಆಚೆ DNA ಇಲ್ಲ ಅಂದರೆ ಮೈಟೊಕಾಂಡ್ರಿಯಾದಲ್ಲಿದೆ, ಕರೆಕ್ಟ್. ಕ್ಲೋರೋಪ್ಲಾಸ್ಟ್ನಲ್ಲಿದೆ, ಅದನ್ನು ನಾವೇನಂತ ಕರಿತೀವಿ? ಸೆಮಿ ಆಟೋನಾಮಸ್ ಆರ್ಗನಲ್ಸ್ ಅಂತ ಕರಿತೀವಿ. ಸೆಲ್ ಚಾಪ್ಟರ್ನಲ್ಲಿ ಇದ್ರ ಬಗ್ಗೆ ಮಾತಾಡಿದ್ದೀವಿ. ಸೊ ಇದರಲ್ಲಿ ಜೆನೆಟಿಕ್ ಮಟೀರಿಯಲ್, ಅದರದ್ದೇ ಆದಂಥ ಜೆನೆಟಿಕ್ ಮಟೀರಿಯಲ್ ಇದೆ, ಅದು ಆ್ಯಕ್ಚುಯಲ್ ಕ್ರೋಮೋಸೋಮಲ್ DNA ಜೊತೆ ಬರೋದಿಲ್ಲ ಅಲ್ವಾ? ಸೊ ಇಲ್ಲೂ ಅಷ್ಟೇ, ಇದು ಎಕ್ಸ್ಟ್ರಾ ಕ್ರೋಮೋಸೋಮಲ್. ಇದನ್ನು ನಾವೇನಂತ ಕರಿತೀವಿ? ಪ್ಲಾಸ್ಮಿಡ್ ಸರ್ಕ್ಯುಲರ್ DNA. ಎಕ್ಸ್ಟ್ರಾ ಕ್ರೋಮೋಸೋಮಲ್ ಸರ್ಕ್ಯುಲರ್ DNA. ಅರ್ಥ ಆಯ್ತಾ? ಇದು ಪ್ಲಾಸ್ಮಿಡ್. ಸೊ ಈ ಜೀನನ್ನು ನಾವು ಈ ಪ್ಲಾಸ್ಮಿಡ್ ಒಳಗಡೆ ಹಾಕಿದ್ದೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನಮ್ಮ ಜೀನ್ ಆಫ್ ಇಂಟ್ರೆಸ್ಟ್ ಇದೆ ಇಲ್ಲಿ. ಸೊ ಇದು ಹೋಗಿ ನಮ್ಮ ಮೇನ್ ಜೀನೋಮ್ಗೆ ಹೋಗಿ ಇನ್ಕಾರ್ಪೊರೇಟ್ ಆದರೆ ಭಾಳಷ್ಟು ಕಾಪೀಸ್ ಆಗತ್ತೆ. ಅರ್ಥ ಆಯ್ತಾ? ಇದು ಹೋಗಿ ಅಲ್ಲಿ ಹೋಸ್ಟ್ ಜೀನೋಮ್ಗೆ ಇನ್ಕಾರ್ಪೊರೇಟ್ ಆಗಬೇಕು, ಆವಾಗ ತುಂಬ ಕಾಪೀಸ್ ಫಾರ್ಮ್ ಆಗುತ್ತೆ. ಸೊ ಆವಾಗ ಅಲ್ಲಿ ರೆಪ್ಲಿಕೇಟ್ ಆಗಿ ಕ್ಲೋನಿಂಗ್ ಆಗುತ್ತೆ. ಕ್ಲೋನಿಂಗ್ ಅಂದರೆ ಏನು? ಈಗ ಒಂದು ಪ್ಲಾಸ್ಮಿಡ್ ಇಂಟ್ರಡ್ಯೂಸ್ ಮಾಡಿದ್ವಿ, ಈಗ 5 ಆಗಿದೆ ಅಂದರೆ ಸೇಮ್ ಪ್ಲಾಸ್ಮಿಡ್ ಮಲ್ಟಿಪಲ್ ಕಾಪೀಸ್ ಆಗ್ತಾ ಇದೆ. ಅದನ್ನು ನಾವೇನಂತ ಕರಿತೀವಿ? ಕ್ಲೋನಿಂಗ್ ಅಂತ ಕರಿತೀವಿ. ಈಗ ಒಂದು ಎಕ್ಸಾಂಪಲ್ ತೊಗೊಳ್ಳಿ, ಭಾಳಷ್ಟು ಆ್ಯಕ್ಟರ್ಸ್ದು ವ್ಯಾಕ್ಸ್ ಸ್ಟ್ಯಾಚು ಮಾಡ್ತಾರಲ್ವಾ, ಅದು ನೋಡೋಕ್ಕೆ ಸೇಮ್ ಅವ್ರ ಥರನೇ ಇರುತ್ತೆ, ಕರೆಕ್ಟ್. ಸೊ ಅದನ್ನು ಏನಂತ ಕರಿತೀವಿ? ಕ್ಲೋನ್ ಅಂತ ಕರಿತೀವಿ. ಈಗ ನಂದೇ ಒಂದು ಸ್ಟ್ಯಾಚು ಮಾಡಿದರೆ ಅದು ನನ್ನ ಕ್ಲೋನ್. ಸೊ ಇಲ್ಲಿ ಸೇಮ್ ಪ್ಲಾಸ್ಮಿಡ್ ಭಾಳಷ್ಟು ಕಾಪೀಸ್ ಆದಾಗ ಅದನ್ನು ನಾವೇನಂತ ಕರಿತೀವಿ ಮಕ್ಕಳ? ಕ್ಲೋನಿಂಗ್ ಅಂತ ಕರಿತೀವಿ. ಸೊ ಇಲ್ಲೇನಾಗುತ್ತೆ, ಇದು ಎರಡರ ಮಧ್ಯೆ ಭಾಳಷ್ಟು ಸಲ ಎಕ್ಸ್ಚೇಂಜು ಆಗುತ್ತೆ. ಸೊ ಹಾಗೆ ಇಲ್ಲಿ ಹೋಗಿ ಅದು ಇಂಟಿಗ್ರೇಟ್ ಆದಾಗ ಕಾಪೀಸ್ ಜಾಸ್ತಿ ಆಗುತ್ತೆ. ಕೆಲವೊಂದು ಸೆಲ್ಲಲ್ಲಿ ಪ್ಲಾಸ್ಮಿಡ್ ನಂಬರ್ ಕೂಡ ಜಾಸ್ತಿ ಇರುತ್ತೆ, ಅದನ್ನು ನಾವೇನಂತ ಕರಿತೀವಿ? ಕಾಪಿ ನಂಬರ್. ಕೆಲವು ಸೆಲ್ಸಲ್ಲಿ 100 ಇರ್ಬೋದು, ಕೆಲವು ಸೆಲ್ಸಲ್ಲಿ ಬರೀ 1 ಇರ್ಬೋದು, ಅದು ಡಿಪೆಂಡ್ ಆಗುತ್ತೆ. ಸೊ ನಾವು ಚೂಸ್ ಮಾಡಬೇಕಾದ್ರೆ ಯಾವ ಪ್ಲಾಸ್ಮಿಡನ್ನು ಚೂಸ್ ಮಾಡಬೇಕು? ಜಾಸ್ತಿ ಕಾಪಿ ನಂಬರ್ ಇರೋವಂಥ ಪ್ಲಾಸ್ಮಿಡ್ಸನ್ನು ಚೂಸ್ ಮಾಡಬೇಕು. ಅರ್ಥ ಆಯ್ತಾ? ಜಾಸ್ತಿ ಕಾಪಿ ನಂಬರ್ಸ್ ಇರೋವಂಥ ಪ್ಲಾಸ್ಮಿಡನ್ನು ಚೂಸ್ ಮಾಡಬೇಕು. ಪ್ಲಾಸ್ಮಿಡ್ನಲ್ಲಿ ಸೈಟ್ ಆಫ್ ಆರಿಜಿನ್ ಅಥವಾ ಆರಿಜಿನ್ ಆಫ್ ರೆಪ್ಲಿಕೇಶನ್ ಅಂತ ಇರುತ್ತೆ, ಅದು ತುಂಬ ಇಂಪಾರ್ಟೆಂಟ್ ಮಕ್ಕಳ. ಆರಿಜಿನ್ ಆಫ್ ರೆಪ್ಲಿಕೇಶನ್ ಇದ್ದರೆ ಮಾತ್ರ, ಇದು ಆರಿ ಸೈಟ್ ಅಂತ ಇಟ್ಕೊಳ್ಳಿ, ಅದಿದ್ದರೆ ಮಾತ್ರ ರೆಪ್ಲಿಕೇಶನ್ ಶುರುವಾಗೋದು. ಅರ್ಥ ಆಯ್ತಾ? ಸೊ ಅದಿರೋದ್ರಿಂದ ರೆಪ್ಲಿಕೇಶನ್ ಶುರುವಾಗುತ್ತೆ. ಸೊ ನಾವು ಡಿಸೈರ್ಡ್ ಜೀನನ್ನು ಎಲ್ಲಿ ಹಾಕಬೇಕು? ಆರಿಸೈಟ್ ಆದಮೇಲೆ ಹಾಕಬೇಕು, ಅದು ಇಲ್ಲಿ ಕೊಟ್ಟಿದ್ದಾರೆ. ಆವಾಗ ಕ್ಲೋನಿಂಗ್ ಈಸಿಯಾಗಿ ಆಗತ್ತೆ. ಇದಿದ್ರೆ ಕ್ಲೋನಿಂಗ್ ಈಸಿಯಾಗಿ ಆಗತ್ತೆ. ಅರ್ಥ ಆಯ್ತಾ? ಸೊ ಪಾಸಿಬಿಲಿಟಿ ಒಂದೇನು, ಅದು ಡಿವೈಡೇ ಅಂದರೆ ಡ್ಯುಪ್ಲಿಕೇಟೇ ಆಗಲ್ಲ. ಆದರೆ ಪಾಸಿಬಿಲಿಟಿ 2 ಏನು, ಅದು ಹೋಗಿ ಹೋಸ್ಟ್ ಜಿನೋಮ್ ಇನ್ಕಾರ್ಪೊರೇಟ್ ಆದರೆ ಕಾಪಿ ನಂಬರ್ಸ್ ಜಾಸ್ತಿ ಆಗುತ್ತೆ. ಸೊ ನಮಗೆ ಯಾವಾಗಲೂ ಇಟ್ ಶುಡ್ ಬಿ ಪಾಸಿಬಿಲಿಟಿ 2, ಯಾವಾಗಲೂ ಇದೇ ಆಗಬೇಕು, ಆವಾಗಲೇ ನಮಗೆ ನಮ್ಮ ಪ್ರಾಡಕ್ಟ್ ಸಿಗೋದು. ಅರ್ಥ ಆಯ್ತಾ? ಸೊ ಇದಾಗಬಾರ್ದು, ಇದಾದರೆ ನನ್ನ ಎಕ್ಸ್ಪೆರಿಮೆಂಟ್ ಫೇಲ್ ಆಯಿತು ಅಂತ ಅರ್ಥ. ಓಕೆನಾ? ಸೊ ಇದು 2 ಪಾಸಿಬಿಲಿಟಿ. ಸೊ ನೆಕ್ಸ್ಟ್ ಬರೋ ಅಂಥದ್ದು ಪ್ರಾಸೆಸ್. ಏನು ಪ್ರಾಸೆಸ್? ಈಗ ಇನ್ಸುಲಿನ್ ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಈ ಇಡೀ ಕ್ಲಾಸ್ ನಾನು ಹೇಳ್ತಾನೆ ಇರ್ತೀನಿ ಆ ಇನ್ಸುಲಿನ್ ಬಗ್ಗೆ ಪದೇ ಪದೇ, ಯಾಕೆಂದರೆ ಅದರಿಂದನೇ ನಿಮ್ಗೆ ಈಸಿಯಾಗಿ ಸ್ಟೆಪ್ಸ್ ಅರ್ಥ ಆಗೋದು. ಇಲ್ಲಿ ಇದ್ರ ಸ್ಟೆಪ್ಸ್ ಕೇಳಿದ್ರೆ ಅದಕ್ಕೆ ಬರ್ತಿರ್ತೀರಾ, ಸ್ವಲ್ಪ ಉಲ್ಟಾ ಪುಲ್ಟಾ ಮಾಡಿಬಿಡ್ತೀರಾ ಮಕ್ಕಳೇ. ಅದಕ್ಕೆ ಸ್ವಲ್ಪ ಈಸಿಯಾಗಿ ಅರ್ಥ ಮಾಡಿಕೊಂಡು ಕೇಳಿಸ್ಕೊಳ್ಳಿ, ಗಮನ ಇಟ್ಟು. ಸೊ ಫಸ್ಟ್ ಪ್ರಾಸೆಸ್ ಅಂದರೆ ಏನು? ಡಿಸೈರ್ಡ್ DNA ಬೇಕು, ಇನ್ಸುಲಿನ್ ಜೀನ್ ಬೇಕು. ಸೊ ಡೈರೆಕ್ಟ್ ಇನ್ಸುಲಿನ್ ಜೀನ್ ಸಿಕ್ಬಿಡುತ್ತಾ ಸೆಲ್ ಒಳಗಡೆ? ಇಲ್ಲ, ಇಷ್ಟು ಪೂರ್ತಿ ಜೀನ್ಸ್ ಇರುತ್ತೆ. ಎಷ್ಟು? 46 ಕ್ರೋಮೋಸೋಮೂ ಇರುತ್ತೆ.
ಅದರಿಂದ ನನಗೆ ಬೇಕಾಗಿರೋವಂಥ DNA ಫ್ರ್ಯಾಗ್ಮೆಂಟ್ ಮಾತ್ರ ತಗೋಬೇಕು. ಸೊ ನನಗೆ ಬೇಕಾಗಿರೋ ಅಂಥದ್ದು ಯಾವುದು? ಇನ್ಸುಲಿನ್ ಜೀನ್. ನಾನು ಅದನ್ನು ಮಾತ್ರ ತಗೋಬೇಕು. ಸೊ DNA with desired characteristic is isolated. Next, desired DNA is integrated to the DNA of a vector. ಸೊ ಈ ಇನ್ಸುಲಿನ್ ಜೀನನ್ನು ವೆಕ್ಟರ್ ಒಳಗಡೆ ಇಂಟಿಗ್ರೇಟ್ ಮಾಡಬೇಕು. ಇಂಟಿಗ್ರೇಟ್ ಮಾಡಿದ್ಮೇಲೆ ಏನು ಮಾಡ್ತೀವಿ? ಹೋಗಿ ಅದನ್ನು ಎಲ್ಲಿ ಲಿಂಕ್ ಮಾಡಬೇಕು? ಆರಿಜಿನ್ ಆಫ್ ರೆಪ್ಲಿಕೇಶನ್ ಇರೋ ಕಡೆ ಮಾತ್ರ ಲಿಂಕ್ ಮಾಡಬೇಕು. ಆವಾಗ ಅದು ಅದ್ರ ಪಾಡ್ಗದು ಮಲ್ಟಿಪ್ಲೈ ಆಗುತ್ತೆ. ಆ ಪ್ರಾಸೆಸನ್ನು ಏನಂತ ಕರಿತೀವಿ? ಕ್ಲೋನಿಂಗ್ ಅಂತ ಕರಿತೀವಿ. ಅದಾದಮೇಲೆ ಈ RDNA ಮತ್ತೆ ಹೋಗಿ ಹೋಸ್ಟ್ ಆರ್ಗ್ಯಾನಿಸಮಲ್ಲಿ ಇಂಟ್ರಡ್ಯೂಸ್ ಮಾಡಬೇಕು. ಅದಾದಾಗ ನಮಗೆ ಜೆನೆಟಿಕಲಿ ಮಾಡಿಫೈಡ್ ಪ್ರೋಟೀನ್ ಸಿಗುತ್ತೆ, ಪ್ರೋಟೀನ್ ಅಥವಾ ಪ್ರಾಡಕ್ಟ್ ಸಿಗುತ್ತೆ. ಇಲ್ಲಿ ಏನು ಪ್ರಾಡಕ್ಟ್? ಅದು ಇನ್ಸುಲಿನ್. ಇದಿಷ್ಟು 4 ಸ್ಟೆಪ್ಸ್ ನೆನ್ಪಿಟ್ಕೊಳ್ಬೇಕು. DNA ಐಸೋಲೇಟ್ ಮಾಡಬೇಕು, DNA ವೆಕ್ಟರ್ ಜೊತೆ ಲೈಗೇಟ್ ಮಾಡಬೇಕು, ವೆಕ್ಟರ್ ಜೊತೆ ಲೈಗೇಟ್ ಮಾಡಿದ್ಮೇಲೆ ಆ ವೆಕ್ಟರಲ್ಲಿ ಮಲ್ಟಿಪಲ್ ಕಾಪೀಸ್ ಆಗಬೇಕು. ಹೇಗಾಗುತ್ತೆ? ಆರಿಜಿನ್ ಆಫ್ ರೆಪ್ಲಿಕೇಶನ್ ಇರಬೇಕು. ಅದಾದಮೇಲೆ ಅದನ್ನು ಎಲ್ಲಿ ಇಂಟ್ರಡ್ಯೂಸ್ ಮಾಡ್ತೀರಾ? ಹೋಸ್ಟ್ ಆರ್ಗ್ಯಾನಿಸಮಲ್ಲಿ ಇಂಟ್ರಡ್ಯೂಸ್ ಮಾಡ್ತೀರಾ. ಅದಾದಮೇಲೆ ಆ ಹೋಸ್ಟ್ ಆರ್ಗ್ಯಾನಿಸಮಲ್ಲಿ ಪ್ರಾಡಕ್ಟ್ ಫಾರ್ಮ್ ಆಗುತ್ತೆ, ಅದನ್ನು ನಾವು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ತೀವಿ. ಇದು RDNA ಟೆಕ್ನಾಲಜಿಯಲ್ಲಿರುವಂತಹ ಸ್ಟೆಪ್ಸ್. ಸಿಂಪಲ್. ನೆಕ್ಸ್ಟ್ ಬರೋವಂಥದ್ದು ಕಂಪ್ಲೀಟ್ ಪ್ರಾಸೆಸ್. ಓಕೆ, ಇಲ್ಲಿ ಕಂಪ್ಲೀಟ್ ಪ್ರಾಸೆಸ್ ಏನು? ಇಲ್ಲಿ 1-2 ಸ್ಟೆಪ್ ಎಕ್ಸ್ಟ್ರಾ ಬರುತ್ತೆ ಮಕ್ಕಳ. ಅಲ್ಲಿ 4 ಸ್ಟೆಪ್ ನೋಡಿದ್ವಿ, ಇಲ್ಲಿ 6 ಸ್ಟೆಪ್ ನೋಡ್ತೀವಿ. ಯಾಕೆಂದರೆ ಒಂದು ಸ್ವಲ್ಪ ಡೀಟೇಲಾಗಿ ಹೋಗೋಣ. ಸೊ ಇಲ್ಲಿ ಫಸ್ಟು ಐಸೋಲೇಷನ್ ಆಫ್ DNA ಆಗಬೇಕು. ಕರೆಕ್ಟ್. ಸೊ ಇಡೀ DNA ಸಿಗತ್ತೆ ನಮಗೆ. ನೆಕ್ಸ್ಟ್ ಬರೋವಂಥದ್ದು ಫ್ರ್ಯಾಗ್ಮೆಂಟ್. ನಾ ಹೇಳಿದೆ ಈಗ ಫುಲ್ DNA ಬರುತ್ತೆ, ಅದರಲ್ಲಿ ನಾವು ಫ್ರ್ಯಾಗ್ಮೆಂಟ್ಸನ್ನು ಮಾಡ್ಕೋಬೇಕು. ಏನದು ಫ್ರ್ಯಾಗ್ಮೆಂಟ್ಸ್ ಅಂದರೆ? ಹೇಗೆ ಮಾಡ್ತೀವಿ? ರೆಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ ಎನ್ಸೈಮ್ಸ್. ಇದನ್ನು ನಾವು ಮಾಲಿಕ್ಯುಲರ್ ಸಿಸರ್ಸ್ ಅಂತ ಕರಿತೀವಿ. ಓಕೆ, ಮಾಲಿಕ್ಯುಲರ್ ಸಿಸರ್ಸ್ ಅಂತಲೇ ಕರಿತೀವಿ. ಇದು ತುಂಬ ಸ್ಪೆಸಿಫಿಕ್ ಆಗಿ ಹೋಗಿ DNA ಕಟ್ ಮಾಡುತ್ತೆ. ಸೊ ಅದು ಫ್ರ್ಯಾಗ್ಮೆಂಟೇಷನ್. ನೆಕ್ಸ್ಟ್ ಸ್ಟೆಪ್ ಏನು? ಐಸೋಲೇಷನ್ ಆಫ್ ಡಿಸೈರ್ಡ್ ಫ್ರ್ಯಾಗ್ಮೆಂಟ್. ಅಂದರೆ ಯಾವ್ದು ಬೇಕೋ ಅದನ್ನು. ಇಲ್ಲಿ ಪೂರ್ತಿ DNA ಬರುತ್ತೆ, ಇಲ್ಲಿ ಸ್ಪೆಸಿಫಿಕ್ DNA ಕಟ್ ಮಾಡಿ ತೊಗೊಳ್ತೀವಿ. ಈಗ ಎಷ್ಟೊಂದು ಜನಕ್ಕೆ ಚಿತ್ರಾನ್ನ ಅಥವಾ ಪುಳಿಯೋಗರೆ ಕೊಟ್ಟರೆ ಏನು ಮಾಡ್ತೀರಾ? ಬರೀ ಆ ಕಡಲೆ ಬೀಜ ತೊಗೊಂಡು ಅದನ್ನು ಫಸ್ಟ್ ತಿನ್ಬಿಡ್ತೀರಲ್ವಾ? ಹಾಗೆ ಇಲ್ಲೂ ಈ ಫುಲ್ ಸಿಕ್ಕಿರುತ್ತೆ, ಅದರಲ್ಲಿ ಒಂದು ಸಣ್ಣ ಪಾರ್ಟ್ ಮಾತ್ರ ತೊಗೊಳ್ತೀರಾ. ಅದನ್ನು ತೊಗೊಂಡು ವೆಕ್ಟರ್ನ ಜೊತೆ ಲೈಗೇಟ್ ಮಾಡಬೇಕು, ವೆಕ್ಟರ್ಗೆ ಅಂಟಿಸ್ಬೇಕು ಅದನ್ನು. ಅದಾದಮೇಲೆ ಟ್ರಾನ್ಸ್ಫರ್ ಟು ದ ಹೋಸ್ಟ್ ಆದಮೇಲೆ ಏನು ಬರಬೇಕು? ಮಾಸ್ ಕಲ್ಚರಿಂಗ್. ಅಲ್ಲಿ ಅದನ್ನು ಬೆಳೆಸಿ ನಮ್ಮ ಪ್ರಾಡಕ್ಟ್ ಏನಿದೆ ಅದು ಜಾಸ್ತಿ ಆದಮೇಲೆ ಅದನ್ನು ನಾವು ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ತೀವಿ. ಸೊ ಇದು ಕಂಪ್ಲೀಟ್ ಪ್ರಾಸೆಸ್. ಅರ್ಥ ಆಯ್ತಾ? ಎಕ್ಸ್ಪ್ಲೇನ್ ಆರ್ ಗಿವ್ ಅ ಬ್ರೀಫ್ ಅಬೌಟ್ ದ ಪ್ರಾಸೆಸ್ ಆಫ್ RDNA ಟೆಕ್ನಾಲಜಿ ಅಂದರೆ ಈ 6 ಸ್ಟೆಪ್ಸನ್ನು ಬರಿಬೇಕು. ಇಟ್ ಈಸ್ ಅ 3 ಸ್ಟಾರ್ ಕಾನ್ಸೆಪ್ಟ್. ಅರ್ಥ ಆಯ್ತಾ? ಬರೀ ಸ್ಟೆಪ್ಸನ್ನು ಹೇಳಿ ಅಂತಲೂ 2 ಮಾರ್ಕಿಗೆ ಕೇಳ್ಬೋದು. ಸಿಂಪಲ್. ಇದು RDNA ಟೆಕ್ನಾಲಜಿನ ಪ್ರಾಸೆಸ್. ಸೊ ಇದಕ್ಕೆ ನಮಗೆ ಭಾಳಷ್ಟು ಟೂಲ್ಸ್ ಬೇಕು ಅಲ್ವಾ? ಸೊ ಈ ಸ್ಟೆಪ್ಪಲ್ಲಿ ಹೇಗೆ ಮಾಡ್ತೀವಿ? ಐಸೋಲೇಷನ್ ಅಂದರೆ ಹೇಗೆ ಐಸೋಲೇಷನ್ ಮಾಡ್ತೀವಿ? ಇಲ್ಲಿ ಹೊಸ ಆರ್ಗ್ಯಾನಿಸಮಲ್ಲಿ ಹಾಕೋದು ಹೇಗೆ ಮಾಡ್ತೀವಿ ಅನ್ನೋದೆಲ್ಲ ಈ ಚಾಪ್ಟರಲ್ಲಿ ಕಲಿತೀವಿ ಮಕ್ಕಳ. ಸೊ ಇದನ್ನು ಯಾವ ಟೂಲ್ಸ್ ಬೇಕು ಏನು ಅಂತ ನೋಡೋಣ. ಸೊ ಫಸ್ಟ್ ಟೂಲ್ ಯಾವುದು? ಅದು ನಮ್ಮ ಪ್ಲಾಸ್ಮಿಡ್. ಸೊ ಪ್ಲಾಸ್ಮಿಡ್ ಅಂದರೆ ಏನು? ಆಟೋನಾಮಸ್ಲಿ ರೆಪ್ಲಿಕೇಟಿಂಗ್, ಅಂದರೆ ಇಂಡಿಪೆಂಡೆಂಟಾಗಿ ರೆಪ್ಲಿಕೇಟ್ ಆಗುತ್ತೆ. ಅದು ನ್ಯೂಕ್ಲಿಯರ್ ಅಂದರೆ ಆ ಕ್ರೋಮೋಸೋಮಲ್ DNA ವೇಟ್ ಮಾಡಲ್ಲ, ಅದರ ಪಾಡ್ಗದು ರೆಪ್ಲಿಕೇಟ್ ಆಗುತ್ತೆ. ಸರ್ಕ್ಯುಲರ್ ಎಕ್ಸ್ಟ್ರಾ ಕ್ರೋಮೋಸೋಮಲ್ DNA ಇದ್ರ ಬಗ್ಗೆ ಹೇಳಿದ್ದೀನಿ. ಎಕ್ಸ್ಟ್ರಾ ಕ್ರೋಮೋಸೋಮಲ್ ಜೆನೆಟಿಕ್ ಮಟೀರಿಯಲ್ ಪ್ರೆಸೆಂಟ್ ಇನ್ ಬ್ಯಾಕ್ಟೀರಿಯಾ. ಇದು ಬ್ಯಾಕ್ಟೀರಿಯಲ್ ನೋಡ್ತೀವಿ, ಯೂಕ್ಯಾರಿಯೋಟ್ಸಲ್ಲಿ ನೋಡೋದಿಲ್ಲ. It can be physically separated and is capable of independent replication. ಅದನ್ನು ಈಸಿಯಾಗಿ ನಾವು ಫಿಸಿಕಲ್ ಆಗಿ ಕೂಡ ಸೆಪ್ರೇಟ್ ಮಾಡ್ಬೋದು, ಯಾಕೆಂದರೆ ಇದ್ರ ಸೈಜ್ ತುಂಬ ಜಾಸ್ತಿ ಇರುತ್ತೆ, ಇದರ ಸೈಜ್ ತುಂಬ ಕಡಿಮೆ ಇರುತ್ತೆ. 1% 250-300 ಬೇಸ್ ಪೇರ್ಸ್ ಇರ್ಬೋದು, ಅಥವಾ ಒಂದು ಸ್ವಲ್ಪ ಜಾಸ್ತಿ ಕೂಡ ಇರ್ಬೋದು. ಇದು ಅದರ ಸೈಜ್ ಮಕ್ಕಳ. ಸೊ ಹಾಗಿದ್ದಾಗ ಆ ಜೀನೋಮ್ ಏನಿದೆ ಅದು ತುಂಬ ಹೆವಿ ಇರುತ್ತೆ. ಸೊ ಹಾಗಾಗಿ ಫಿಸಿಕಲ್ ಆಗಿ ಈಸಿಯಾಗಿ ಅದನ್ನು ಡಿಫ್ರೆನ್ಷಿಯೇಟ್ ಮಾಡ್ಬೋದು. ಸೊ ಇದು ಯಾಕೆ ಬೇಕು? ನಮಗೇನೋ ಈ ಥರ ಯೂಸ್ ಆಗ್ತಾಯಿದೆ, ಓಕೆ, ಬಟ್ ಬ್ಯಾಕ್ಟೀರಿಯಾಗೆ ಏನಕ್ಕೆ ಬೇಕು? ಸೊ ಅದು ಡಿಫೆನ್ಸ್ ಮೆಕ್ಯಾನಿಸಮಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮಕ್ಕಳ. ಸೊ ಫಾರ್ ಎಕ್ಸಾಂಪಲ್ ಈಗ
ಸ್ಟೆಫಾಲೋಕಾಕಸ್ ಆರಿಯಸ್ ಅಂತಲೇ ತೊಗೊಳ್ಳೋಣ, ಆಯಿತಾ. ಅದು ಸ್ಕಿನ್ ಇನ್ಫೆಕ್ಷನ್ ಅಥವಾ ಓಟಿಟಿಸ್ ಮೀಡಿಯಾ ಅಂತ ಒಂದು ಇಯರ್ ಇನ್ಫೆಕ್ಷನ್ ಕಾಸ್ ಮಾಡುತ್ತೆ, ಆಯಿತಾ. ಸೊ ಅದೇನು ಮಾಡುತ್ತೆ, ತುಂಬ ನೋವು ಬಂದುಬಿಡುತ್ತೆ, ಕಿವಿ ನೋವು ಅಥವಾ ವ್ಯಾಕ್ಸ್ ಜಾಸ್ತಿ ಪ್ರೊಡಕ್ಷನ್ ಜಾಸ್ತಿ ಆಗಿಬಿಡುತ್ತೆ. ಸೊ ಅವಾಗ ಏನು ಮಾಡ್ತೀವಿ, ಆ್ಯಂಟಿಬಯೋಟಿಕ್ಸನ್ನು ಕೊಡ್ತಾರೆ ಅದರ ಗ್ರೋತ್ ಕಡಿಮೆ ಮಾಡೋದಕ್ಕೆ. ಸೊ ಆ್ಯಂಟಿಬಯೋಟಿಕ್ಸ್ ಏನು ಮಾಡುತ್ತೆ, ಆ ಬ್ಯಾಕ್ಟೀರಿಯಾನ ಕೊಂದುಬಿಡುತ್ತೆ. ಸೊ ಆವಾಗ ಆ ಬ್ಯಾಕ್ಟೀರಿಯಾ ಬೆಳೆಯೋದಕ್ಕೆ ಆಗಲ್ಲ, ಅರ್ಥ ಆಯ್ತಾ. ಸೊ ಅದು ನಮ್ಮ ಡಿಫೆನ್ಸ್, ನಾವು ಆ್ಯಂಟಿಬಯೋಟಿಕ್ಸ್ ಕೊಡ್ತೀವಿ. ಆದರೆ ಈ ಬ್ಯಾಕ್ಟೀರಿಯಾ ಏನಿದೆ ಅದಕ್ಕೆ ಕೌಂಟರ್ ಕೊಡ್ತಾ ಇದೆ ಇವಾಗ. ಅದರಲ್ಲಿ ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಜೀನ್ ಇದೆ. ಸೊ ನಾನಿವಾಗ ಏನು ಆ್ಯಂಟಿಬಯೋಟಿಕ್ಸ್ ತೊಗೋತಿದ್ದೀನೋ ಮೆಡಿಸಿನ್ನು, ಅದಕ್ಕೇ ಕೌಂಟರ್ ಅದು ಏನದು, ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಜೀನ್. ಅದು ಎಲ್ಲಿದೆ ಜೀನು, ಅದು ಜೀನೋಮಲ್ಲಿಲ್ಲ, ಈ ಪ್ಲಾಸ್ಮಿಡಲ್ಲೇ ಇರೋದು. ಸೊ ಪ್ಲಾಸ್ಮಿಡಲ್ಲಿ ರೆಸಿಸ್ಟೆನ್ಸ್ ಜೀನ್ಸ್ ಇರುತ್ತೆ, ಅರ್ಥ ಆಯ್ತಾ. ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಜೀನ್ಸ್ ಇರುತ್ತೆ. ಇಲ್ಲಿ ನೀವೊಂದು ಗಮನದಲ್ಲಿ ಇಟ್ಕೊಳ್ಬೇಕು, ಈಗ ಜ್ವರ ಬಂದಿರುತ್ತೆ, ಹಾಸ್ಪಿಟಲ್ಗೆ ಹೋಗ್ತೀರಾ, ಅಲ್ಲಿ ಒಂದು ಆ್ಯಂಟಿಬಯೋಟಿಕ್ಸ್ ಪ್ರಿಸ್ಕ್ರೈಬ್ ಮಾಡ್ತಾರೆ. ಸೊ ನೀವೇನು ಮಾಡ್ತೀರಾ, ಅವ್ರು ಹೇಳಿರ್ತಾರೆ 3 ದಿವಸ ತೊಗೊಳ್ಳಿ ಅಂತ. ಫಸ್ಟ್ ಡೇ ಫುಲ್ ಸುಸ್ತಾಗಿರುತ್ತೆ, ಸಮಾಧಾನ ಇರಲ್ಲ, ಅಮ್ಮ ಕೊಡ್ತಾರೆ, ತೊಗೋತೀರಾ, ಮಧ್ಯಾಹ್ನ ತೊಗೋತೀರಾ, ಸಂಜೆ ತೊಗೋತೀರಾ. ಫಸ್ಟಲ್ಲಿ ಏನೂ ಡಿಫ್ರೆನ್ಸ್ ಕಾಣಲ್ಲ, ಬಟ್ ಸಂಜೆ ಒಂದು ಸ್ವಲ್ಪ ಆರಾಮ ಅನಿಸುತ್ತೆ. ಅದಾದಮೇಲೆ ನೆಕ್ಸ್ಟ್ ಡೇ ಶುರು ಮಾಡ್ತೀರಾ, ನೆಕ್ಸ್ಟ್ ಡೇ ಮಧ್ಯಾಹ್ನಕ್ಕೆ ಪೂರ್ತಿ ಆರಾಮಾಗಿರ್ತೀರ, ಜ್ವರನೇ ಇಲ್ಲ. ಆವಾಗ ಮುಗಿಸ್ಬೇಕು ತಾನೇ, ಕೊಟ್ಟಿರೋದು 3 ದಿವಸ ತೊಗೊಳ್ಳಿ ಅಂತ ಹೇಳಿದ್ದಾರೆ ತಾನೇ, ಇಲ್ಲ ಅಮ್ಮ ನಾನಿವಾಗ ಚೆನ್ನಾಗಿದ್ದೀನಿ, ನನಗೆ ಟ್ಯಾಬ್ಲೆಟ್ ಬೇಡ ಅಂತ ಅಲ್ಲಿಗೆ ಬಿಟ್ಬಿಡ್ತೀರ ಅಲ್ವಾ. ಸೊ ಈ ಆರ್ಗ್ಯಾನಿಸಮ್ಸ್ ಏನಾಗುತ್ತೆ, ಎಲ್ಲ ಸತ್ತು ಹೋಗಿರುತ್ತೆ ಓಕೆ, ಆದರೆ 1-2 ಉಳ್ಕೊಂಡಿರುತ್ತೆ. ಆ 1-2 ಏನು ಉಳ್ಕೊಂಡಿರುತ್ತೆ ಅಥವಾ ಒಂದಷ್ಟೇನು ಉಳ್ಕೊಂಡಿರುತ್ತೆ, ಅದಕ್ಕೆ ಈ ಆ್ಯಂಟಿಬಯೋಟಿಕ್ಸ್ನ ಎದುರಿಸೋ ಶಕ್ತಿ ಬರುತ್ತೆ. ಆವಾಗ ಅದಕ್ಕೆ ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಬರುತ್ತೆ. ಸೊ ನಮಗಿವಾಗ ಇರೋವಂಥ ಭಾಳ ದೊಡ್ಡ ಪ್ರಾಬ್ಲಮ್ ಅಂದರೆ ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್. ಭಾಳಷ್ಟು ಆರ್ಗ್ಯಾನಿಸಮ್ಸ್ಗೆ ನಮ್ಮ ಹತ್ರ ಇರೋ ಆ್ಯಂಟಿಬಯೋಟಿಕ್ಸ್ ಏನಿದೆ ಅದಕ್ಕೆ ಆಲ್ರೆಡಿ ರೆಸಿಸ್ಟೆನ್ಸ್ ಇದೆ, ಅದು ರೆಡಿ ಆಗಿಬಿಟ್ಟಿದೆ. ನಮ್ಮ ಹತ್ರ ಇಲ್ಲ ಆ್ಯಂಟಿಬಯೋಟಿಕ್ಸ್ ನೆಕ್ಸ್ಟ್ ಜನ್ರೇಷನ್ನು, ಅರ್ಥ ಆಯ್ತಾ. ಸೊ ಹಾಗಾಗಿ ಯಾವಾಗಲಾದರೂ ಡಾಕ್ಟ್ರ್ ಫುಲ್ ಕೋರ್ಸ್ ಕೊಟ್ಟರೆ ಆ್ಯಂಟಿಬಯೋಟಿಕ್ಸ್ನ ಫುಲ್ ಕೋರ್ಸ್ ಕಂಪ್ಲೀಟ್ ಮಾಡೋದು ಮರಿಬೇಡಿ. ಈ ಇನ್ಫಾರ್ಮೇಷನ್ನ ನೀವು ತಿಳ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೂ ಸಹ ಹೇಳ್ಕೊಡಿ, ಆಯಿತಾ. ಆಗ ನಾವು ಆ ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಬರೋದನ್ನು ಸ್ವಲ್ಪ ಮಟ್ಟಿಗಾದರೂ ತಡಿಬೋದು, ಅರ್ಥ ಆಯ್ತಾ. ಸೊ ಇಷ್ಟೆಲ್ಲ ಕತೆ ಹೇಳಿದ್ಮೇಲೆ ಫಸ್ಟ್ ಪ್ಲಾಸ್ಮಿಡ್ ನಾವು ಕಲ್ತ್ಕೋತಾ ಇರೋದು ಯಾವುದದು, PBR 322. ಪಿ ಅಂದರೆ ಪ್ಲಾಸ್ಮಿಡ್, ಬಿ ಅಂದರೆ ಬಾಲಿವರ್, ಆರ್ ಅಂದರೆ ರಾಡ್ರಿಗಸ್. ಪ್ಲಾಸ್ಮಿಡ್ ಆಫ್ ಬಾಲಿವರ್ ಆ್ಯಂಡ್ ರಾಡ್ರಿಗಸ್, ಇವರಿಬ್ರು ಸೈಂಟಿಸ್ಟ್, ಇವರಿಬ್ರು ಡಿಸ್ಕವರ್ ಮಾಡಿರೋಂಥ ಪ್ಲಾಸ್ಮಿಡ್. ಅದು 322 ಅಂದರೆ ಏನು ಮ್ಯಾಮ್ ಅಂದರೆ ಆ ಲ್ಯಾಬಲ್ಲಿ ಅವರು ಡಿಸ್ಕವರೀಸ್ ಮಾಡಿ ಎಷ್ಟನೇ ಇದು ಅದರ ಸೀರಿಯಲ್ ನಂಬರ್, ಪ್ಲಾಸ್ಮಿಡ್ನ ಸೀರಿಯಲ್ ನಂಬರ್. ಸೊ ಅದಕ್ಕೆ ಅದನ್ನು PBR 322 ಅಂತ ಹೇಳ್ತೀವಿ. ಸೊ ಒಂದು ಪ್ಲಾಸ್ಮಿಡ್ ಅಂತ ಇದ್ದರೆ ಅದಕ್ಕೆ ಐಡಿಯಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅಂದರೆ, ಒಳ್ಳೆ ಗುಡ್ ಸ್ಟೂಡೆಂಟ್ ಅಂದರೆ ಅವ್ರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಏನಾಗಿರಬೇಕು, ಫಸ್ಟ್ ಬೆಂಚಲ್ಲಿ ಕೂರಬೇಕು, ಗಮನ ಇಟ್ಟು ಪಾಠ ಕೇಳಿಸ್ಕೊಳ್ಬೇಕು, ಜಾಸ್ತಿ ಫೋನ್ ಯೂಸ್ ಮಾಡಬಾರ್ದು, ಒಳ್ಳೆ ಮೈಂಡ್ಫುಲ್ ಅಂದರೆ ಚೆನ್ನಾಗಿರೋ ಊಟ ಮಾಡಬೇಕು, ಎಕ್ಸಸೈಸ್ ಮಾಡಬೇಕು. ಇದೆಲ್ಲ ಒಂದು ಒಳ್ಳೆ ವಿದ್ಯಾರ್ಥಿಯ ಲಕ್ಷಣಗಳು. ಹಾಗೆ ಒಂದು ಒಳ್ಳೆ ಪ್ಲಾಸ್ಮಿಡ್ನ ಲಕ್ಷಣಗಳೇನು, ಅದರಲ್ಲಿ ಸೈಟ್ ಆಫ್ ಒರಿಜಿನ್ ಆಫ್ ರೆಪ್ಲಿಕೇಶನ್ ಇರಬೇಕು, ಅದ್ರ ಜೊತೆಗೆ ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಜೀನ್ ಇರಬೇಕು. ಎಲ್ಲಿ 2 ಇದೆ, ಯಾವ್ದ್ಯಾವ್ದದು, ಆಂಪಿಸಿಲಿನ್ ಮತ್ತು ಟೆಟ್ರಾಸೈಕ್ಲಿನ್. ಯಾವ್ದ್ಯಾವ್ದು ಮಕ್ಕಳ, ಆಂಪಿಸಿಲಿನ್ ರೆಸಿಸ್ಟೆನ್ಸ್ ಮತ್ತು ಟೆಟ್ರಾಸೈಕ್ಲಿನ್ ರೆಸಿಸ್ಟೆನ್ಸ್. ಸೊ 2 ಆ್ಯಂಟಿಬಯೋಟಿಕ್ ಜೀನ್ಸ್ ಇದೆ, ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಜೀನ್ಸ್ ಇದೆ, ತುಂಬ ಇಂಪಾರ್ಟೆಂಟ್. ಸೊ ಇಲ್ಲಿ ನಾವು ಡಿಸೈರ್ಡ್ ಜೀನನ್ನು ಇಂಟ್ರಡ್ಯೂಸ್ ಮಾಡ್ಬೋದು, ಅರ್ಥ ಆಯ್ತಾ. ಸೊ ಅದ್ರ ಬಗ್ಗೆ ಮತ್ತಷ್ಟು ಮಾತಾಡೋಣ, ಬಟ್ ಇದು ಸ್ಟ್ರಕ್ಚರನ್ನು ನೆನ್ಪಿಟ್ಕೊಳ್ಳಿ, PBR 322, ಅರ್ಥ ಆಯ್ತಾ. ಸೊ ಈಗ ಫಸ್ಟ್ ಪ್ಲಾಸ್ಮಿಡ್ ಹೇಗೆ ಬಂತು ಅನ್ನೋದನ್ನು ನೋಡೋಣ, ಅರ್ಥ ಆಯ್ತಾ. ಸೊ ಫಸ್ಟ್ ಪ್ಲಾಸ್ಮಿಡ್ ಅಥವಾ ಫಸ್ಟ್ RDNA ಮಾಲಿಕ್ಯೂಲನ್ನು 1972 ಕೊಹೆನ್ ಮತ್ತು ಬಾಯರ್ ತೊಗೊಂಡು ಬರ್ತಾರೆ. ಸೊ ಅವ್ರೇನು ಮಾಡ್ತಾರೆ ಅಂದರೆ, ಸಿಂಪಲ್ ಮಕ್ಕಳ, ಅವರು ಒಂದು ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಜೀನನ್ನು ತಗೊಳ್ತಾರೆ. ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಜೀನ್ ಇದು ನಮ್ಮ ಡಿಸೈರ್ಡ್ ಜೀನ್. ಸೊ ಇದನ್ನೇನು ಮಾಡ್ತಾರೆ, ಸಾಲ್ಮೊನೆಲ್ಲಾ
ಸಾಲ್ಮೊನೆಲ್ಲಾ ಟೈಫಿಮ್ಯೂರಿಯಂ. ಓಕೆ, ಈ ಬ್ಯಾಕ್ಟೀರಿಯಾನ ಪ್ಲಾಸ್ಮಿಡ್ ಒಳಗಡೆ ಇಂಟ್ರಡ್ಯೂಸ್ ಮಾಡ್ತಾರೆ. ಡಿಸೈರ್ಡ್ ಜೀನ್ ಪ್ಲಸ್ ಪ್ಲಾಸ್ಮಿಡ್ ಏನಾಯ್ತಿದು RDNA. ಈ ಪ್ಲಾಸ್ಮಿಡ್ ಒಳಗಡೆ ಇಂಟ್ರಡ್ಯೂಸ್ ಮಾಡ್ತಾರೆ. ಸೊ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಇನ್ ಟು ದ ಪ್ಲಾಸ್ಮಿಡ್. ಸೊ ಈ RDNAನ ತಗೊಂಡು ಎಲ್ಲಿ ಹಾಕ್ತಾರೆ ಮಕ್ಕಳ? ಎಲ್ಲಿ ಹಾಕ್ತಾರೆ? ಸಾಲ್ಮೊನೆಲ್ಲಾನಲ್ಲೇ ಸಾಲ್ಮೊನೆಲ್ಲಾ ಪ್ಲಾಸ್ಮಿಡನ್ನು ತಗೊಂಡು RDNA ಮಾಡಿ ಈಗ ಇದನ್ನು ಈ ಕೊಲೈಯಲ್ಲಿ ಇಂಟ್ರಡ್ಯೂಸ್ ಮಾಡ್ತಾರೆ. ಎಸ್ಚೆರೀಶಿಯಾ ಕೋಲೈ ಅನ್ನೋ ಆರ್ಗ್ಯಾನಿಸಮ್ ಒಳಗಡೆ ಇಂಟ್ರಡ್ಯೂಸ್ ಮಾಡ್ತಾರೆ. ಆವಾಗ ಈ ಆರ್ಗ್ಯಾನಿಸಮ್ ಆ ಆ್ಯಂಟಿಬಯೋಟಿಕ್ಗೆ ರೆಸಿಸ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಅದು ಭಾಳಷ್ಟು ಕಾಪೀಸನ್ನು ಫಾರ್ಮ್ ಮಾಡುತ್ತೆ. ಇಲ್ಲಿ ಕ್ಲೋನಿಂಗ್ ಆಗುತ್ತೆ, ತುಂಬ ಕಾಪೀಸ್ ಫಾರ್ಮ್ ಆಗಿಬಿಡುತ್ತೆ. ಅರ್ಥ ಆಯ್ತಾ? ಭಾಳಷ್ಟು ಕಾಪೀಸನ್ನು ಫಾರ್ಮ್ ಮಾಡುತ್ತೆ. ಸೊ ಇದು ಫಸ್ಟ್ RDNA ಟೆಕ್ನಾಲಜಿ ಅವ್ರು ಮಾಡಿರೋದು. ಯಾರು? ಕೊಹೆನ್ ಮತ್ತು ಬಾಯರ್. ಸೊ ಏನು ಮಾಡಿದ್ರು? ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಜೀನ್ ತೊಗೊಂಡ್ರು. ಯಾವ ಪ್ಲಾಸ್ಮಿಡ್ ಒಳಗಡೆ ಹಾಕಿದ್ರು? ಸಾಲ್ಮೊನೆಲ್ಲಾ ಟೈಫಿಮ್ಯೂರಿಯಂ ಪ್ಲಾಸ್ಮಿಡ್ ಒಳಗಡೆ ಹಾಕಿದ್ರು. ಅದಾದಮೇಲೆ ಆ RDNAನ ತೊಗೊಂಡೋಗಿ ಈ ಕೊಲೆಯಲ್ಲಿ ಇಂಟ್ರಡ್ಯೂಸ್ ಮಾಡಿದ್ರು. ಇದು ಅವ್ರು ಕನ್ಸ್ಟ್ರಕ್ಟ್ ಮಾಡಿರೋಂಥ ಫಸ್ಟ್ RDNA ಟೆಕ್ನಾಲಜಿ ಪ್ರಾಡಕ್ಟ್. ಅರ್ಥ ಆಯ್ತಾ? ಅಥವಾ ಇಲ್ಲಿ ಈ ಕೊಲೆನ ರೆಸಿಸ್ಟೆಂಟ್ ಮಾಡಿದ್ರು. ಈ ಕೊಲೆಗೆ ರೆಸಿಸ್ಟೆನ್ಸ್ ಇರಲಿಲ್ಲ. ಅರ್ಥ ಆಯ್ತಾ? ಈ ಕೊಲೆಗೆ ಆ್ಯಂಟಿಬಯೋಟಿಕ್ ಕೊಟ್ಟರೆ ಪಾಪ ಸತ್ತೋಗ್ತಾ ಇತ್ತು. ಆದರೆ ಈ DNA ಕೊಟ್ಟಿರೋದ್ರಿಂದ, ಈ ಪ್ಲಾಸ್ಮಿಡ್ ಈ ಕೊಲೈನಲ್ಲಿ ಇರೋದ್ರಿಂದ ಏನಾಯಿತು? ಅದು ಆ್ಯಂಟಿಬಯೋಟಿಕ್ಗೆ ರೆಸಿಸ್ಟೆಂಟ್ ಆಯಿತು. ಸೊ ಇದೇ ಅವರು ಮಾಡಿದಂತಹ ಎಕ್ಸ್ಪೆರಿಮೆಂಟ್. ಓಕೆ, ಅದನ್ನು ಸಿಂಪಲ್ ವರ್ಡ್ಸಲ್ಲಿ ಇಲ್ಲಿ ಹಾಕಿದ್ದೀನಿ ಮಕ್ಕಳ. ಸೊ ಏನು ಮಾಡ್ತಾರೆ? ಐಸೋಲೇಟೆಡ್ ಆ್ಯಂಟಿಬಯೋಟಿಕ್ ಜೀನ್ ಫ್ರಮ್ ಅ ಪ್ಲಾಸ್ಮಿಡ್, ಒಂದು ಸೋರ್ಸ್ ಪ್ಲಾಸ್ಮಿಡಿಂದ ತಗೊಳ್ತಾರೆ. ಅದಾದಮೇಲೆ ಅದನ್ನು ಕಟ್ ಮಾಡಿ ಸಾಲ್ಮೊನೆಲ್ಲಾ ಟೈಫಿಮ್ಯೂರಿಯಂನ ಪ್ಲಾಸ್ಮಿಡ್ ಏನಿದೆ ಅದರಲ್ಲಿ ಇಂಟ್ರಡ್ಯೂಸ್ ಮಾಡ್ತಾರೆ. ಅದಾದಮೇಲೆ ಅದನ್ನು ಈಕೋಲೈನಲ್ಲಿ ಹಾಕ್ತಾರೆ. ಸೊ ಈಕೋಲೈನಲ್ಲಿ ಹಾಕಿದ್ಮೇಲೆ ಏನಾಗುತ್ತೆ? ಮಲ್ಟಿಪಲ್ ಕಾಪೀಸ್ ಆಫ್ RDNA. ಆವಾಗ ಈಕೋಲೈ ಬಿಕಮ್ಸ್ ರೆಸಿಸ್ಟೆಂಟ್. ಸೊ ಇಲ್ಲಿ ಯಾಕೆ ಈ ಎಕ್ಸ್ಪೆರಿಮೆಂಟ್ ವರ್ಕ್ ಆಯಿತು ಅಂದರೆ, ಈಕೋಲೈ ಮತ್ತು ಸಾಲ್ಮೊನೆಲ್ಲಾ ಇಬ್ಬರು ತುಂಬ ಕ್ಲೋಸ್ ರಿಲೇಟೆಡ್ ಸ್ಪೀಶೀಸ್. ಅರ್ಥ ಆಯ್ತಾ? ತುಂಬ ರಿಲೇಟೆಡ್ ಸ್ಪೀಶೀಸ್ ಆಗಿರೋದ್ರಿಂದ ಅದು ಈಸಿಯಾಗಿ ಆ ಪ್ಲಾಸ್ಮಿಡನ್ನು ಆಕ್ಸೆಪ್ಟ್ ಮಾಡ್ಕೊಳ್ತು. ಸೊ ಇದು ನಾವು ಫಸ್ಟ್ ಆರ್ಟಿಫಿಷಿಯಲ್ RDNA ಮಾಲಿಕ್ಯೂಲ್ ಯಾವಾಗ ನಡೀತು ಮಕ್ಕಳ? 1972 ಮಾಡಿದವ್ರು ಯಾರು? ಕೊಹೆನ್ ಮತ್ತು ಬಾಯರ್. ಸಿಂಪಲ್, ಇದನ್ನು ನೆನ್ಪಿಟ್ಕೊಳ್ಳಿ. ಇದನ್ನು ಕೇಳೋ ಅಂಥ ಸಾಧ್ಯತೆ ಜಾಸ್ತಿ ಇದೆ. ಓಕೆ, MCQನಲ್ಲಾದರೂ ಬರಬಹುದು. ಸೊ ತುಂಬ ಇಂಪಾರ್ಟೆಂಟ್, 5 ಸ್ಟಾರ್. ಸಿಂಪಲ್, ಅರ್ಥ ಆಯ್ತಾ? ಸೊ ಇದು ಕನ್ಸ್ಟ್ರಕ್ಷನ್ ಆಫ್ ಆರ್ಟಿಫಿಷಿಯಲ್ DNA ಮಾಲಿಕ್ಯೂಲ್. ಮ್ಯಾಮ್ ಕನ್ಸ್ಟ್ರಕ್ಷನ್ ಏನೋ ಅಷ್ಟು ಈಸಿಯಾಗಿ ಹೇಳ್ಬಿಟ್ರಿ, ಹೆಂಗಾಯಿತು ಅಂತಂದರೆ ಒಂದೊಂದಾಗೆ ನೋಡೋಣ ಮಕ್ಕಳ. ಸೊ ಪ್ಲಾಸ್ಮಿಡ್ ಅನ್ನೋದನ್ನು ಫಸ್ಟ್ ಅದ್ರ ಬಗ್ಗೆ ಸ್ವಲ್ಪ ಅರ್ಥ ಮಾಡಿಸಿ ಅದಾದಮೇಲೆ ಟೂಲ್ಸಿಗೆ ಹೋಗೋಣ. ಟೂಲ್ಸಲ್ಲೂ ಮತ್ತೆ ಪ್ಲಾಸ್ಮಿಡ್ ಬರುತ್ತೆ, ಮತ್ತೆ ಅದ್ರ ಬಗ್ಗೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಅದನ್ನು ನಾವು ಕ್ಲೋನಿಂಗ್ ವೆಕ್ಟರ್ ಅಂತ ಕರಿತೀವಿ. ಸೊ ಫಸ್ಟ್ ಬೇಕಾಗಿರೋದು ಸಿಸರ್ಸ್, ಯಾಕಂದರೆ ನಾನು ಕಟ್ ಮಾಡಬೇಕು. ಸೊ ಯಾರದು? ರೆಸ್ಟ್ರಿಕ್ಷನ್ ಎನ್ಸೈಮ್. ನೆಕ್ಸ್ಟ್ ಬೇಕಾಗಿರೋ ಅಂಥದ್ದೇನು? ಪಾಲಿಮರೇಸ್ ಎನ್ಸೈಮ್. ಸೊ ಈಗ ನಾನು ರೆಪ್ಲಿಕೇಶನ್ ಬಗ್ಗೆ ಮಾತಾಡ್ತಾ ಇದ್ದೆ ಅಂದರೆ ಮಲ್ಟಿಪಲ್ ಕಾಪೀಸ್ ಆಗಬೇಕು. ಮಲ್ಟಿಪಲ್ ಕಾಪೀಸ್ ಆಗಬೇಕು ಅಂದರೆ ನನಗೆ ಪಾಲಿಮರೇಸ್ ಬೇಕೇ ಬೇಕು, ಸರಿನಾ? ಸೊ ನೆಕ್ಸ್ಟ್ ಬೇಕಾಗಿರೋವಂಥದ್ದು ಪಾಲಿಮರೇಸ್. ನೆಕ್ಸ್ಟ್ ಅದಾದಮೇಲೆ ಲೈಗೇಸಸ್ ಕಟ್ ಮಾಡಿದ್ದೀನಿ. ಜಾಸ್ತಿ ಪೇಪರ್ಸನ್ನು ಕಟ್ ಮಾಡಿ ಒಂದು ಗ್ರೂಪ್ ಮಾಡ್ಕೊಂಡಿದ್ದೀನಿ. ಅದನ್ನೆಲ್ಲ ಈಗ ಜೋಡಿಸ್ಬೇಕಲ್ವಾ? ಜೋಡಿಸ್ಬೇಕು, ಅಂಟಿಸ್ಬೇಕು ಅಂದರೆ ಗ್ಲೂ ಬೇಕು. ಗ್ಲೂ ಯಾರು? ಲೈಗೇಸ್. ನೆಕ್ಸ್ಟ್ ಬರೋವಂಥದ್ದು ವೆಕ್ಟರ್ಸ್. ವೆಕ್ಟರ್ಸ್ ಅಂದರೆ ಯಾರು? ಗಾಡಿ, ನಮ್ಮ ಸೊಳ್ಳೆ. ಯಾವುದದು? ಪ್ಲಾಸ್ಮಿಡ್. ನೆಕ್ಸ್ಟು ಲಾಸ್ಟಲ್ಲಿ ಹೋಸ್ಟ್ ಆರ್ಗ್ಯಾನಿಸಮ್. ಸೊ ಇದಿಷ್ಟು ನಮ್ಮ RDNA ಟೆಕ್ನಾಲಜಿಗೆ ಬೇಕಾಗಿರುವಂಥ ಟೂಲ್ಸ್. ಏನೇನದು ಮಕ್ಕಳ? ರೆಸ್ಟ್ರಿಕ್ಷನ್ ಎಂಜೈಮ್ಸ್, ಪಾಲಿಮರೇಸಸ್, ಲೈಗೇಸಸ್, ವೆಕ್ಟರ್ಸ್ ಮತ್ತು ಕೊನೆಯಲ್ಲಿ ಹೋಸ್ಟ್ ಆರ್ಗ್ಯಾನಿಸಮ್. ಇದ್ರ ಬಗ್ಗೆ ಡೀಟೇಲಾಗಿ ಒಂದೇ ಓದಿದ್ರೆ ಈ ಕ್ಲಾಸು ಮುಗ್ದೋಗ್ಬಿಡುತ್ತೆ. ಸೊ ಫಾಸ್ಟಾಗಿ ಹೋಗೋಣ, ಶುರು ಮಾಡೋಣವಾ? ಸೊ ಫಸ್ಟ್ ಒನ್ ರೆಸ್ಟ್ರಿಕ್ಷನ್ ಎನ್ಸೈಮ್. ಸೊ ನಾವು ಈ ಮಾಲಿಕ್ಯುಲರ್ ಬೇಸಿಸ್ ಪಾಠ ಮಾಡಬೇಕಾದ್ರೆ ಐಸೋಲೇಷನ್ ಬಗ್ಗೆ ಮಾತಾಡಿದ್ವಿ ಅಲ್ವಾ? ಸೊ ಈ DNA ಜೆನೆಟಿಕ್ ಮಟೀರಿಯಲ್ಲ ಇಲ್ವಾ ಅಂತ ನೋಡ್ತಾ ಇದ್ರು. ಏನು ಮಾಡಿದ್ರು? DNAs ಹಾಕಿದ್ರು, ಪ್ರೋಟಿಯೇಸ್ ಹಾಕಿದ್ರು, RNAs ಹಾಕಿದ್ರು. ಅಲ್ಲಿ DNAs ಹಾಕಿದ್ದಾಗ ಮಾತ್ರ ಅಲ್ಲಿ
ರಫ್ ಸ್ಟ್ರೇನ್ ಆಗಿ ಸ್ಮೂತ್ ಸ್ಟ್ರೇನ್ನ ಕನ್ವರ್ಷನ್ ನಾವು ನೋಡೋದಿಲ್ಲ ಅಲ್ವಾ. ಸೊ ಇದು ಯಾವ್ದು ಎಕ್ಸ್ಪೆರಿಮೆಂಟು, ಯಾರು ಮಾಡಿದ್ದು, ಬೇಗ ಬೇಗ ಕಾಮೆಂಟ್ಸಲ್ಲಿ ತಿಳಿಸಿ ನೋಡೋಣ ಎಷ್ಟು ನೆನಪಿದೆ ಮಾಲಿಕ್ಯುಲರ್ ಬೇಸಿಸ್ ಚಾಪ್ಟರ್ ಅಂತ, ಓಕೆನಾ. ಸೊ ಆ ಎಕ್ಸ್ಪೆರಿಮೆಂಟ್ನಲ್ಲಿ ಯೂಸ್ ಮಾಡಿರುವಂತಹ ಎನ್ಸೈಮ್ಸ್ ಯಾವುದ್ಯಾವುದು, DNA, ಪ್ರೋಟಿಯೇಸ್ ಮತ್ತು RNA. ಸೊ ಇಲ್ಲಿ ಆ ಎರಡರ ಮೇಜರ್ ಗ್ರೂಪ್ ಏನು, ಅದರ ಹೆಸರು ನ್ಯೂಕ್ಲಿಯೇಸ್ ಎನ್ಸೈಮ್. ಮಕ್ಕಳ ಒಂದು ನೆನ್ಪಿಟ್ಕೊಳ್ಳಿ, ಯಾವಾಗಲೂ ಈ ಲಾಸ್ಟಲ್ಲಿ ASS ಅಂತ ಬಂದರೆ ಅಥವಾ ಏಸ್ ಅಂತ ಬಂದರೆ ASC, ನ್ಯೂಕ್ಲಿಯೇಸ್, DNA, ಪ್ರೋಟಿಯೇಸ್, ಲೈಗೇಸ್, ಸುಕ್ರೇಸ್, ಏನೇ ASC ಅಂತ ಬಂದರೆ ಅದನ್ನು ಎನ್ಸೈಮ್, ಅದು ಎನ್ಸೈಮ್ ಅಂತ ಅರ್ಥ ಆಗ್ಬೇಕು ನಿಮಗೆ, ಅರ್ಥ ಆಯ್ತಾ. ಸೊ ಈಗ ನ್ಯೂಕ್ಲಿಯೋಟೈಡ್ಸ್ನ ಮುರಿಯೋ ಅಂಥದ್ದು ನ್ಯೂಕ್ಲಿಯೇಸ್, ಪ್ರೋಟೀನ್ನ ಮುರಿಯೋ ಅಂಥದ್ದು ಪ್ರೋಟಿಯೇಸ್, ಅರ್ಥ ಆಯ್ತಾ. ಲಿಪಿಡ್ಸ್ನ ಮುರಿಯೋ ಅಂಥದ್ದು ಲೈಪೇಸ್. ಸೊ ಅದರ ಫಸ್ಟ್ ಭಾಗ ಏನಿದೆ ಅದು ಅದರ ಫಂಕ್ಷನನ್ನು ಬಿಟ್ಕೊಡುತ್ತೆ. ಸೆಕೆಂಡ್ ASC ಅಂತ ನೋಡಿದ ತಕ್ಷಣ ಅದು ಪ್ರೋಟೀನ್ ಅಂತ, ಅದು ಎನ್ಸೈಮ್ ಅಂತ ಗೊತ್ತಾಗಬೇಕು. ಸೊ ಇಲ್ಲಿ ನ್ಯೂಕ್ಲಿಯೇಸ್ ಅಂತಂದರೆ ನ್ಯೂಕ್ಲಿಯೋಟೈಡ್ನ ಮುರಿಯೋ ಅಂತಹ ಎನ್ಸೈಮ್. ಸೊ ಫಸ್ಟ್ ಒನ್ ಏನು, ನ್ಯೂಕ್ಲಿಯೇಸ್ ಎನ್ಸೈಮ್. ಸೊ ಈ ನ್ಯೂಕ್ಲಿಯಸ್ನಲ್ಲಿ ಎರಡು ಥರ ಮಕ್ಕಳ, ಏನದು, ಎಂಡೋನ್ಯೂಕ್ಲಿಯೇಸ್, ಎಕ್ಸೋನ್ಯೂಕ್ಲಿಯೇಸ್. ಎಂಡೋನ್ಯೂಕ್ಲಿಯೇಸ್ ಅಂದರೆ ಏನು, ಈಗ ಇಲ್ಲಿ DNA ಇದೆ, ಓಕೆ. ಸೊ ಇಲ್ಲಿ ATGCCAT, ಇಲ್ಲಿ TACGGTA, ಇದು ನಮ್ಮ ನ್ಯೂಕ್ಲಿಯೋಟೈಡ್. ಇಲ್ಲಿ ಮುರಿತು, ಇಲ್ಲಿ ಬಂದು ಕಟ್ ಮಾಡ್ತು, ಇದು ನ್ಯೂಕ್ಲಿಯೋಟೈಡ್ನ ಒಳಗಡೆ. ಸೊ ಅದು ಎಂಡೋ ನ್ಯೂಕ್ಲಿಯೇಸ್. ಎಕ್ಸೋನ್ಯೂಕ್ಲಿಯಸ್ ಅಂದರೆ ಇಲ್ಲಿ ಕೊನೆಯಲ್ಲಿ ಚಾಪ್ ಮಾಡುತ್ತೆ, ಕೊನೆಯಲ್ಲಿ ಕಟ್ ಮಾಡುತ್ತೆ. ಈಗ ಸೌತೆಕಾಯಿ ಕಟ್ ಮಾಡ್ತೀರಾ, ಈ ಕೊನೆಯಲ್ಲಿ ಕಟ್ ಮಾಡ್ತೀರಾ. ಅದೇ ನಾವು ಈಗ ಫಾರ್ ಎಕ್ಸಾಂಪಲ್ ಚಿಕ್ಕ ಸ್ಲೈಸಸ್ ಬೇಕಾದ್ರೆ ಮಧ್ಯ ಕಟ್ ಮಾಡ್ಕೊಂಡು ಹೋಗ್ತೀರಾ. ಎಕ್ಸೋನ್ಯೂಕ್ಲಿಯಸ್ ಕೆಲಸ ಏನು, ಎಡ್ಜಸ್ನ ಮಾತ್ರ ಕಟ್ ಮಾಡೋದು. ಎಂಡೋನ್ಯೂಕ್ಲಿಯಸ್ನ ಕೆಲಸ ಏನು, ಎಂಡೋ ಅಂದರೆ ಒಳಗಡೆ, ಸೊ ಒಳಗಡೆ ಭಾಗ ಕೂಡ ಅದು ಕಟ್ ಮಾಡುತ್ತೆ, ಆದರೆ ತುಂಬ ಸ್ಪೆಸಿಫಿಕ್ ಆಗಿ ಕಟ್ ಮಾಡುತ್ತೆ. ಯಾಕೆ ಸ್ಪೆಸಿಫಿಕ್ ಆಗಿ ಕಟ್ ಮಾಡುತ್ತೆ, ಅದರದ್ದೇ ಆದಂಥ ಒಂದು ರೆಕಗ್ನಿಷನ್ ಸೀಕ್ವೆನ್ಸ್ ಇರುತ್ತೆ. ಅಂದರೆ ATTT ಏನೇನೋ ಇದ್ರೆ ಹೋಗಿ ಕಟ್ ಮಾಡಲ್ಲ, ಅದಕ್ಕಾದಂಥ ಒಂದು ಸ್ಪೆಸಿಫಿಕ್ ರೆಕಗ್ನಿಷನ್ ಸೀಕ್ವೆನ್ಸ್ ಇರುತ್ತೆ. ಅಂದರೆ ATGGCನೇ ಇರಬೇಕು, ಅವಾಗ ಮಾತ್ರ ಹೋಗಿ ಅಲ್ಲಿ ಕಟ್ ಮಾಡೋ ಅಂಥದ್ದು. ಸೊ ಆ ATGGCನ ನಾವು ರೆಕಗ್ನಿಷನ್ ಸೀಕ್ವೆನ್ಸ್ ಅಂತ ಕರಿತೀವಿ, ಅರ್ಥ ಆಯ್ತಾ, ಕ್ಲಿಯರ್. ಸೊ ಈಗ ನಾವು ಸೂಪರ್ ಮಾರ್ಕೆಟ್ಗೆ ಹೋಗ್ತೀವಿ ಅಂತ ಇಟ್ಕೊಳ್ಳಿ ಮಕ್ಕಳ, ಅಲ್ಲಿ ಒಂದಷ್ಟು ಐಸ್ ಕ್ರೀಮ್ಸ್ ಇರ್ತವೆ, ನಿಮಗೆ ಒಂದು ಪರ್ಟಿಕ್ಯುಲರ್ ಬ್ರ್ಯಾಂಡ್ ಗೊತ್ತು, ಆ ಬ್ರ್ಯಾಂಡ್ ಐಸ್ ಕ್ರೀಮ್ ಇದ್ದರೆ ಮಾತ್ರ ನೀವು ತೊಗೊಳ್ತೀರಾ ಅಲ್ವಾ. ಈಗ ಚಾಕೋಬಾರ್ ತೊಗೊಳ್ಳಿ ಫಾರ್ ಎಕ್ಸಾಂಪಲ್, ಚಾಕೋಬಾರ್ ಅಥವಾ ಯಾವುದಾದ್ರೂ ಐಸ್ ಕ್ರೀಮ್, ಅದು ಒಂದೇ ಥರ ಇರುತ್ತಲ್ವ. ಈಗ ನಾನು ಅರುಣ್ ಐಸ್ ಕ್ರೀಮ್ ತೊಗೊಂಡ್ರು, ಜಾಯ್ ಐಸ್ ಕ್ರೀಮ್ ತೊಗೊಂಡ್ರು, ಯಾವುದೇ ಬ್ರ್ಯಾಂಡ್ ಐಸ್ ಕ್ರೀಮ್ ತೊಗೊಂಡ್ರು ಒಂದೇ ತಾನೇ ಚಾಕೋಬಾರ್ ಮಾತ್ರ. ಈಗ ಹ್ಯಾವ್ ಮೋರ್ ಫಾರ್ ಎಕ್ಸಾಂಪಲ್, ಬಟ್ ನಿಮಗೆ ಸ್ಪೆಸಿಫಿಕ್ಕಾಗಿ ಹ್ಯಾವ್ ಮೋರ್ದೇ ಇಷ್ಟ, ಯಾಕೆ, ಆ ಬ್ರ್ಯಾಂಡ್ನ ಸ್ಪೆಸಿಫಿಕ್, ಈಗ ನೋಡೋಕೆ ಎಲ್ಲನೂ ಸೇಮ್ ಇರುತ್ತೆ, ಬಟ್ ನೀವು ರ್ಯಾಪರ್ನಲ್ಲೇ ಚೂಸ್ ಮಾಡ್ಕೊಳ್ತೀರಾ, ಓಕೆ ನನಗೆ ಇದೇ ಬ್ರ್ಯಾಂಡ್ ಬೇಕು ಅಂತ. ಹಾಗೆಯೇ ಇಲ್ಲೂ ಅಷ್ಟೇ ಒಂದಷ್ಟು ಆ ಬ್ರ್ಯಾಂಡ್ದು ಒಂದಷ್ಟು ಸಿಗ್ನಿಫಿಕೆಂಟ್ ಇದಿರುತ್ತೆ, ಅಂದರೆ ಇದೇ ಕಲರ್ಸ್ನಲ್ಲಿರುತ್ತೆ, ಅದೇ ಥರ ಇರುತ್ತೆ, ಸೊ ಅದನ್ನೇ ನಾವು ಪಿಕ್ ಮಾಡ್ಕೊಳ್ತೀವಿ. ಸೊ ಇಲ್ಲೂ ಅಷ್ಟೇ ಅದು ಒಂದು ಸ್ಪೆಸಿಫಿಕ್ ಸೀಕ್ವೆನ್ಸನ್ನು ರೆಕಗ್ನೈಸ್ ಮಾಡಿ ಅಲ್ಲಿ ಹೋಗಿ ಅದು ಚಾಪ್ ಮಾಡುತ್ತೆ. ಸೊ ಈ ನ್ಯೂಕ್ಲಿಯೇಸಸ್ಗೆ ರೆಕಗ್ನಿಷನ್ ಸೀಕ್ವೆನ್ಸ್ ತುಂಬ ಇಂಪಾರ್ಟೆಂಟ್, ರೆಕಗ್ನಿಷನ್ ಸೀಕ್ವೆನ್ಸ್ ತುಂಬ ಇಂಪಾರ್ಟೆಂಟ್. ಹೇಗಿರುತ್ತೆ ರೆಕಗ್ನಿಷನ್ ಸೀಕ್ವೆನ್ಸ್ ಅಂದರೆ, ಇಟ್ ಈಸ್ ಅ ಪ್ಯಾಲಿಂಡ್ರೋಮಿಕ್ ಸೀಕ್ವೆನ್ಸ್. ಸೊ ಇಟ್ ಈಸ್ ಅ ಪ್ಯಾಲಿಂಡ್ರೋಮಿಕ್ ಸೀಕ್ವೆನ್ಸ್. ಏನಾದ್ರ ಅರ್ಥ, ಪ್ಯಾಲಿಂಡ್ರೋಮಿಕ್ ಸೀಕ್ವೆನ್ಸ್ ಅಂದರೆ ಕನಕ, ಅಂದರೆ ನಾನು ಕನಕ ಈ ಕಡೆಯಿಂದ ಓದಿದ್ರು ಫಾರ್ ಎಕ್ಸಾಂಪಲ್ ಓಕೆ. ಸೊ ನಾನು ಈ ಪದಾನ ಈ ಡೈರೆಕ್ಷನಲ್ಲಿಂದ ಓದಿದ್ರೂ ಒಂದೇ, ಈ ಡೈರೆಕ್ಷನಲ್ಲಿಂದ ಓದಿದ್ರು ಒಂದೇ ಅಲ್ವಾ. ಸೊ ಆ ಥರ ಸೀಕ್ವೆನ್ಸನ್ನು ಅಂದರೆ ಫಾರ್ ಎಕ್ಸಾಂಪಲ್ GAATTC, ಇಲ್ಲೇನಾಯಿತು CTTAAG.
ಸೊ ಇದು 5 ಪ್ರೈಮ್ ಟು 3 ಪ್ರೈಮ್, ಇದು 3 ಪ್ರೈಮ್ ಟು 5 ಪ್ರೈಮ್. ಸೊ ಯಾವುದೇ ಡೈರೆಕ್ಷನ್ ನಾನು ಹಿಂಗೆ ಓದಿದ್ರು ಆ ಸೀಕ್ವೆನ್ಸ್ ಸೇಮ್ ಇರುತ್ತೆ. ಅದನ್ನು ನಾವೇನಂತ ಕರಿತೀವಿ ಮಕ್ಕಳ? ಪ್ಯಾಲಿಂಡ್ರೋಮಿಕ್ ಸೀಕ್ವೆನ್ಸ್. ಕನಕ ನಿಮ್ಮ NCERT ಟೆಕ್ಸ್ಟ್ ಬುಕ್ಕಲ್ಲಿ ಮಲಯಾಳಂ. ಸೊ ಮಲಯಾಳಂನ ನೀವು ಈ ಕಡೆಯಿಂದ ಆದರೂ ಓದಿ, ಹಿಂಗಾದರೂ ಓದಿ, ಎರಡು ಒಂದೇ ಪದ ಬರುತ್ತೆ. ಸೊ ಅದನ್ನು ನಾವು ಪ್ಯಾಲಿಂಡ್ರೋಮಿಕ್ ಸೀಕ್ವೆನ್ಸ್ ಅಂತ ಕರಿತೀವಿ. ಸೊ ಈ ಸೀಕ್ವೆನ್ಸ್ ಇದ್ದರೆ ಮಾತ್ರ ಅದು ಬಂದು ಕಟ್ ಮಾಡೋದು. ಕಟ್ ಅಂದರೆ ಏನು ಮಾಡುತ್ತೆ? ಈಗ ನ್ಯೂಕ್ಲಿಯೋಟೈಡ್ ಅಂದರೆ ನಮಗೆ ಗೊತ್ತು. ಈಗ ಇಲ್ಲಿ ಒಂದು ಶುಗರ್ ಇರುತ್ತೆ, ಒಂದು ಫಾಸ್ಫೇಟ್ ಇರುತ್ತೆ, ಮತ್ತು ಇಲ್ಲೊಂದು ಶುಗರ್ ಇರುತ್ತೆ, ಇಲ್ಲೊಂದು ಫಾಸ್ಫೇಟ್ ಇರುತ್ತೆ. ಇಲ್ಲಿಂದ ಒಂದು ನ್ಯೂಕ್ಲಿಯೋಟೈಡ್ ಇರುತ್ತೆ, ಇಲ್ಲಿಂದ ಒಂದು ನ್ಯೂಕ್ಲಿಯೋಟೈಡ್ ಇರುತ್ತೆ. ಕರೆಕ್ಟ್? ಹಿಂಗೆ ತಾನೇ ಇರುತ್ತೆ ನಮ್ಮ DNA ಅಲ್ವಾ? ಸೊ ಅದು ಹೋಗಿ ಇಲ್ಲಿ ಬ್ರೇಕ್ ಮಾಡುತ್ತೆ. ಈ ಶುಗರ್ ಫಾಸ್ಫೇಟ್ ಬಾಂಡ್ ಏನಿದೆ, ಆ ಬ್ಯಾಕ್ ಬೋನ್ ಏನಿದೆ, ಅಲ್ಲಿ ಅದು ಬಂದು ಕಟ್ ಮಾಡಿಬಿಡುತ್ತೆ. ಸೊ ಅದಕ್ಕೆ ಅದನ್ನು ನ್ಯೂಕ್ಲಿಯೇಸ್ ಅಂತ ಕರಿತೀವಿ. ಮ್ಯಾಮ್ ಇಷ್ಟು ಹೇಳಿದ್ರಿ ಎಂಡೋನ್ಯೂಕ್ಲಿಯಸ್ ಎಕ್ಸೋನ್ಯೂಕ್ಲಿಯಸ್ ಅಂದ್ಬಿಟ್ಟು ರೆಸ್ಟ್ರಿಕ್ಷನ್ ಎನ್ಸೈಮ್ ಅಂತಿದ್ದೀರಾ ಅಂದರೆ, ಈ ಎಂಡೋನ್ಯೂಕ್ಲಿಯಸ್ನಲ್ಲಿ ಒಂದು ಟೈಪ್ ಬಂದು ರೆಸ್ಟ್ರಿಕ್ಷನ್ ಎನ್ಸೈಮ್. ಓಕೆ, ಸೊ ನ್ಯೂಕ್ಲಿಯಸ್, ಎಂಡೋನ್ಯೂಕ್ಲಿಯಸ್, ಎಕ್ಸೋನ್ಯೂಕ್ಲಿಯಸ್ ಮತ್ತು ರೆಸ್ಟ್ರಿಕ್ಷನ್ ಎನ್ಸೈಮ್ಸ್. ಈ ರೆಸ್ಟ್ರಿಕ್ಷನ್ ಎನ್ಸೈಮ್ ನಮಗೆ ತುಂಬ ಇಂಪಾರ್ಟೆಂಟ್. ಯಾಕೆ ಅಂದರೆ ಅದು ತುಂಬ ಸ್ಪೆಸಿಫಿಕ್ ಆಗಿರುತ್ತೆ. ತುಂಬ ಸ್ಪೆಸಿಫಿಕ್ ಅದು. ಈಗ ಕೂತ್ಕೊಂಡು ಓದಬೇಕು ಅಂದರೆ ಓದಬೇಕು, ಬೇರೆ ಏನೂ ತಲೆಯಲ್ಲಿ ಓಡಬಾರ್ದು. ನಾವು ಹಂಗೆ ಇಲ್ಲ, ತಲೆಯೆಲ್ಲ ಅಮ್ಮ ಏನು ಅಡುಗೆ ಮಾಡ್ತಾರೆ, ಸಾಯಂಕಾಲ ನಾನು ಎಷ್ಟೊತ್ತಿಗೆ ಹೋಗಿ ಆಟಾಡಬೇಕು, ಅದೆಲ್ಲ ನಡೀತಾ ಇರುತ್ತೆ ಹಿಂದೆ. ಹಂಗಿಲ್ಲ. ಹಿಯರ್ ಫುಲ್ ಫೋಕಸ್ಡ್ ಆಗಿ ಸ್ಪೆಸಿಫಿಕ್ ಆಗಿ ಅದು ಬಂದು ಕಟ್ ಮಾಡುತ್ತೆ. ಸೊ ಹಾಗಾಗಿ ಬಯೋಟೆಕ್ನಾಲಜಿಯಲ್ಲಿ ನಾವು ಯೂಸ್ ಮಾಡೋವಂಥದ್ದು ರೆಸ್ಟ್ರಿಕ್ಷನ್ ಎನ್ಸೈಮ್. ಓಕೆ ಫೈನ್. ಸೊ ಫಸ್ಟ್ ಅರ್ಥ ಮಾಡ್ಕೊಂಡಿದ್ದು ಯಾವುದು ಗೊತ್ತಾ? ಅದರ ಹೆಸರು ಹಿಂಡ್ 2. ಅರ್ಥ ಆಯ್ತಾ? ಸೊ ಇದು ಫಸ್ಟ್ ರೆಸ್ಟ್ರಿಕ್ಷನ್ ಎನ್ಸೈಮ್. ಇದನ್ನು ಎಲ್ಲಿಂದ ಐಸೋಲೇಟ್ ಮಾಡಿದ್ರು ಅಂದರೆ, ಇಟ್ ಈಸ್ human hemophilus influenza virus. ಮ್ಯಾಮ್ ತಪ್ಪು ಮಾಡಿಬಿಟ್ರಿ, ಕ್ಯಾಪ್ಸ್ ಅಲ್ಲ, ಸ್ಪೀಶೀಸ್ ನೇಮ್ ಯಾವಾಗಲೂ ಕ್ಯಾಪ್ಸಲ್ಲಿ ಇರಬಾರ್ದು. ಸೊ ಇನ್ಫ್ಲೂಯೆನ್ಸೆ, ಸೊ HIND, ಹಿಂಡ್, ಹಿಮೋಫಿಲಸ್ ಇನ್ಫ್ಲೂಯೆನ್ಸೆ ಹಿಂಡ್ 2. ಓಕೆ, ಸೊ ಇಲ್ಲಿ, ಅಥವಾ ಲೆಟ್ಸ್ ನಾಟ್ ಟೇಕ್ ದಿಸ್ ಎಕ್ಸಾಂಪಲ್, ಇದು ಫಸ್ಟ್ ತಗೊಂಡಿರುವಂತಹ ಎನ್ಸೈಮ್, ರಿಸ್ಟ್ರಿಕ್ಷನ್ ಎನ್ಸೈಮ್. ಸೊ ರಿಸ್ಟ್ರಿಕ್ಷನ್ ಎನ್ಸೈಮ್ ಅಂದಿದ ತಕ್ಷಣ ನಿಮಗೆ ತುಂಬ ಇಂಪಾರ್ಟೆಂಟಾಗಿ ನೆನಪಿರಬೇಕಾಗಿರೋದೇನು? ಅದು ನ್ಯೂಕ್ಲಿಯೇಸ್, ಅದರಲ್ಲೂ ಎಂಡೋನ್ಯೂಕ್ಲಿಯೇಸ್. ಸೊ ಅದೆಲ್ಲೋಗಿ ಚಾಪ್ ಮಾಡುತ್ತೆ ಶುಗರ್ ಫಾಸ್ಫೇಟ್ ಬಾಂಡನ್ನು, ಯಾವಾಗ ರೆಕಗ್ನಿಷನ್ ಸೈಟ್ ಇದ್ದಾಗ ಮಾತ್ರ. ಸೊ ಆ ರೆಕಗ್ನಿಷನ್ ಸೈಟ್ ಏನಿರುತ್ತೆ ಅದು ಒಂದು ಪ್ಯಾಲಿಂಡ್ರೋಮಿಕ್ ಸೀಕ್ವೆನ್ಸ್. ಅಂದರೆ 5 ಪ್ರೈಮ್ ಟು 3 ಪ್ರೈಮ್ ಓದಿದ್ರು, 3 ಪ್ರೈಮ್ ಟು 5 ಪ್ರೈಮ್ ಓದಿದ್ರು ಅದು ಸೇಮ್ ಇರುತ್ತೆ. ಸೊ ಇದು ಇನ್ನೊಂದು ಗಮನದಲ್ಲಿ ಇಟ್ಕೊಳ್ಳಿ ಮಕ್ಕಳ, ಅದು ಒಂದಾ ರೆಸ್ಟ್ರಿಕ್ಷನ್ ಸೈಟ್ನ ಒಳಗಡೆ ಕಟ್ ಮಾಡ್ಬೋದು, ಇಲ್ಲಿ ಕಟ್ ಮಾಡ್ಬೋದು, ಅಥವಾ ರೆಕಗ್ನಿಷನ್ ಸೈಟ್ ಆದಮೇಲೆ ಒಂದು ಸ್ವಲ್ಪ ದೂರಕ್ಕೆ ಇಲ್ಲಿ ಕಟ್ ಮಾಡ್ಬೋದು. ಅರ್ಥ ಆಯ್ತಾ? ಸೊ ಈ ಎರಡು ಪಾಸಿಬಿಲಿಟೀಸ್ ಇರುತ್ತೆ. ಓಕೆ, ಸೊ ಇದು ರೆಸ್ಟ್ರಿಕ್ಷನ್ ಎನ್ಸೈಮ್ಸ್ನ ಬಗ್ಗೆ. ಸೊ ವರ್ಡ್ಸಲ್ಲಿ ನೋಡ್ಬಿಡೋಣವಾ? ಸೊ ಲಿನ್ ಆ್ಯಂಡ್ ಆರ್ಬರ್ ಡಿಸ್ಕವರ್ಡ್ 2 ಎಂಸೈಮ್ಸ್. ಏನು ಮಾಡ್ತಿದ್ವು ಈ ಎಂಸೈಮ್ ಅಂದರೆ, ಬ್ಯಾಕ್ಟೀರಿಯಾನಲ್ಲಿ ತನ್ನ DNA ಸೇಫಾಗಿತ್ತು, ಯಾವುದಾದ್ರೂ ಬೇರೆ ಆರ್ಗ್ಯಾನಿಸಮ್ನ DNA ಬಂದರೆ ಕಟ್ ಮಾಡಿಬಿಡ್ತಾ ಇತ್ತು ಅದು. ಅವರಿಗೆ ಹೇಗಿದ್ದು ಸಾಧ್ಯ? 2 DNA ಮಾಲಿಕ್ಯೂಲೆ, ಅದು ಹೇಗೆ ಡಿಫ್ರೆನ್ಷಿಯೇಟ್ ಮಾಡ್ತಾ ಇದೆ ಅದು ನಂದು ಯಾವುದು ಬೇರೆದು ಯಾವುದು ಅಂತ ಅಂದರೆ, ಒಂದು ಎಂಸೈಮ್ ಏನು ಮಾಡ್ತಿತ್ತು, ತನ್ನ DNAಗೆ ಮಿಥೈಲ್ ಗ್ರೂಪ್ ಆ್ಯಡ್ ಮಾಡಿಬಿಡ್ತಿತ್ತು, ಅಂದರೆ ಲೇಬಲ್ ಮಾಡ್ಕೊಂಡ್ಬಿಡ್ತಿತ್ತು. ಈ ಸರ್ಕಲಲ್ಲಿರೋದೆಲ್ಲ ನಂದೇ, ಆ ಥರ ಅದು ಲೇಬಲ್ ಮಾಡ್ಕೊಂಡ್ಬಿಡ್ತಿತ್ತು, ಇದೆಲ್ಲ ನಂದೇ ಅಂತ. ಸೊ ಯಾವುದು ಲೇಬಲ್ ಆಗಿಲ್ವೋ ಅದನ್ನು ಇನ್ನೊಂದು ಎಂಸೈಮ್ ಹೋಗಿ ಎಲ್ಲ ಕಟ್ ಮಾಡಿಬಿಡ್ತಿತ್ತು. ಆ ಇನ್ನೊಂದು ಎಂಸೈಮ್ ಯಾವುದು? ಅದೇ ನಮ್ಮ ರೆಸ್ಟ್ರಿಕ್ಷನ್ ಎಂಸೈಮ್. ಅದೇ ನಮ್ಮ ರೆಸ್ಟ್ರಿಕ್ಷನ್ ಎಂಸೈಮ್. ಎಂಸೈಮ್ ವಿಚ್ ಕಟ್ಸ್ ದ DNA ಇಸ್ ನೋನ್ ಆಸ್ ರೆಸ್ಟ್ರಿಕ್ಷನ್ ಎಂಸೈಮ್. ಇಲ್ಲಿ 2 ಎಂಸೈಮ್ಸ್ ಇತ್ತು. ಒಂದು ತನ್ನ DNA ಲೇಬಲ್ ಮಾಡ್ಕೊಳ್ತಿತ್ತು, ಇನ್ನೊಂದು ಫಾರಿನ್ DNA ಕಟ್ ಮಾಡ್ತಿತ್ತು. ಸೊ ಆ ಯಾವ್ದು ಇನ್ನೊಂದು ಕಟ್ ಮಾಡ್ತಿತ್ತು ಆ ಎಂಸೈಮ್ ನಮಗೆ ತುಂಬ ಮುಖ್ಯ, ಅದೇ ನಮ್ಮ ರೆಸ್ಟ್ರಿಕ್ಷನ್ ಎಂಸೈಮ್. ಸೊ ಕೊಟ್ಟವ್ರು ಯಾರು? ಲಿನ್ ಆ್ಯಂಡ್ ಆರ್ಬರ್.
ಯಾವ ಆರ್ಗ್ಯಾನಿಸಮಲ್ಲಿ? ಈಕೋಲೈ. ಮ್ಯಾಮ್ ಇದು ಇಟಾಲಿಕ್ಸಲ್ಲಿ ಇರಬೇಕಿತ್ತು. ಹೌದು ಮಕ್ಕಳ, ಇದು ಇಟಾಲಿಕ್ಸಲ್ಲಿ ಇರಬೇಕಿತ್ತು. ಸ್ಮಾಲ್ ಎರರ್, ಡೋಂಟ್ ಮೈಂಡ್. ಆಯಿತಾ? ಸೊ ನೆಕ್ಸ್ಟ್ ಬರುವಂಥದ್ದು ನ್ಯೂಕ್ಲಿಯಸಲ್ಲಿ 2 ಟೈಪ್ಸ್. ಯಾವುದದು? ಎಕ್ಸೋ ನ್ಯೂಕ್ಲಿಯಸ್, ಎಂಡೋ ನ್ಯೂಕ್ಲಿಯಸ್. ಸೊ ನಾವು ರೆಸ್ಟ್ರಿಕ್ಷನ್ ಎನ್ಸೈಮ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ ಅಲ್ವಾ ಮಕ್ಕಳೇ? ಸೊ ಇಲ್ಲಿ HIND2 ವಾಸ್ ದ ಫಸ್ಟ್ ರೆಸ್ಟ್ರಿಕ್ಷನ್ ಎನ್ಸೈಮ್. ಸೊ HIND2 ಎಲ್ಲಿಂದ ಐಸೋಲೇಟ್ ಮಾಡಿದ್ರು ಅಂದರೆ ಇಟ್ ವಾಸ್ ಫ್ರಮ್ ಹೀಮೋಫಿಲಿಸ್ ಇನ್ಫ್ಲುಯೆನ್ಸೆ RD ಸ್ಟ್ರೇನ್. ಅರ್ಥ ಆಯ್ತಾ? ಸೊ RD ಸ್ಟ್ರೇನಿಂದ ತಗೊಂಡು ಅದನ್ನು ಐಸೋಲೇಟ್ ಮಾಡಿದ್ರು. ಸೊ ಇಲ್ಲಿ ಹಿಮೋಫಿಲಸ್ ಇನ್ಫ್ಲುಯೆನ್ಸೆ. ಸೊ ನೆಕ್ಸ್ಟ್ ಬರೋವಂಥದ್ದು ಅಟ್ ಪ್ರೆಸೆಂಟ್ ಎಷ್ಟಿದೆ? ಅಟ್ ಪ್ರೆಸೆಂಟ್ ನಮ್ಮ ಹತ್ರ 900 ರೆಸ್ಟ್ರಿಕ್ಷನ್ ಎನ್ಸೈಮ್ಸ್ ಇದೆ. ಅರೌಂಡ್ 230 ಸ್ಟ್ರೇನ್ಸಿಂದ ನಾವು ಅದನ್ನು ಐಸೋಲೇಟ್ ಮಾಡ್ಕೊಂಡಿದ್ದೀವಿ. ಸೊ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗುವಂಥದ್ದು ಸ್ಪೆಸಿಫಿಕ್ ಸೈಟ್ಸ್, ಅಂದರೆ ರೆಕಗ್ನಿಷನ್ ಸೈಟ್ಸ್. ಓಕೆ, ಸೊ ಇಲ್ಲಿ ಅದನ್ನೇ ಕೊಟ್ಟಿದ್ದೀನಿ, ಅದು ಹೋಗಿ ಶುಗರ್ ಫಾಸ್ಫೇಟ್ ಬಾಂಡ್ಸನ್ನು ಕಟ್ ಮಾಡುತ್ತೆ ಅಂತ. ಸೊ ಇಲ್ಲಿ ನೀವು ಗಮನಿಸಬೇಕಾಗಿರೋದು ಇದು ಒಂದು ರೆಕಗ್ನಿಷನ್ ಸೈಟ್. ಓಕೆ, ಸೊ ಈಗ ಇಲ್ಲಿ ಎ, ಓಕೆ, ಫಾರ್ ಎಕ್ಸಾಂಪಲ್ G, AA, TT, C, TT, AA, G. ಇದು 5' to 3', 3' to 3' to 5'. ಇದು ಯಾವ ಎನ್ಸೈಮ್ನ ರೆಕಗ್ನಿಷನ್ ಸೈಟ್? ಈಕೋ R1. ಸೊ ಈ ಹೆಸರುಗಳು ಹೇಗೆ ತೊಗೊಂಡಿದ್ದೀವಿ, ನಾಮೆನ್ಕ್ಲೇಚರ್ ಹೇಗೆ ಬರುತ್ತೆ ಅಂದರೆ ಈಕೋ R1 ಇದು ಒಂದು ರೆಸ್ಟ್ರಿಕ್ಷನ್ ಎನ್ಸೈಮ್ ಅಲ್ವಾ? ಇದನ್ನು ನೇಮ್ ಮಾಡೋದು ಒಂದು ರೀತಿ ಇದೆ. ಏನದು? ಈ ಅಂದರೆ ಫ್ರಮ್ ದ ಸ್ಪೀಶೀಸ್ ನೇಮ್ ಎಸ್ಚರೀಷಿಯಾ. ಓಕೆ, ಈ ಅಂದರೆ ಎಸ್ಚರೀಷಿಯಾ. CO ಅಂದರೆ ಕೋಲೈ, ಎಸ್ಚರೀಷಿಯಾ ಕೋಲೈ. R ಅಂದರೆ ಅದರ ಸ್ಟ್ರೇನ್. ಓಕೆ, ಸೊ ಇಲ್ಲಿ ಬರಿಬೇಕಂದ್ರೆ ಇದು ಜೀನಸ್ ನೇಮ್, ಇದು ಸ್ಪೀಶೀಸ್ ನೇಮ್, ಇದು ಸ್ಟ್ರೇನ್. ಓಕೆ, ಇದು ಆ ಪರ್ಟಿಕ್ಯುಲರ್ ಸ್ಪೀಶೀಸಿಂದ ಎಷ್ಟನೇ ಎನ್ಸೈಮ್, ಆ ಸ್ಪೀಶೀಸಿಂದ ಎಷ್ಟನೇ ಎನ್ಸೈಮ್ ನಂಬರ್ ಎಷ್ಟನೇದಿದು? ಈಕೋ R1 ಫಸ್ಟ್ ಎನ್ಸೈಮ್. ಈಕೋಲೈ, ಎಸ್ಚರೀಷಿಯಾ ಕೋಲೈ R ಸ್ಟ್ರೇನಲ್ಲಿ ಫಸ್ಟ್ ಎನ್ಸೈಮ್ ತೊಗೊಂಡಿರೋವಂಥದ್ದು ಈಕೋ R1. ಅದೇ ಇಲ್ಲಿ HIND2 ಅಂತ ತಗೊಳ್ಳಿ. ಏನದು? H ಅಂದರೆ ಹಿಮೋಫಿಲಿಸ್, ಕರೆಕ್ಟ್, ಹಿಮೋಫಿಲಿಸ್. ಇದು ಜೀನಸ್ ನೇಮ್, ಕರೆಕ್ಟ್. IN ಇನ್ಫ್ಲುಯೆನ್ಸೆ ಅಲ್ವಾ? ಇಲ್ಲಿ ಸ್ಮಾಲ್ ಲೆಟರ್ ಇರಬೇಕು. ಇನ್ಫ್ಲುಯೆನ್ಸೆ ಅದು ಸ್ಮಾಲ್ ಲೆಟರ್. ಇದು ಜೀನಸ್ ನೇಮ್, ಸ್ಪೀಶೀಸ್ ನೇಮ್. ಇದು ಸ್ಟ್ರೇನ್, ಡಿ ಸ್ಟ್ರೇನ್. ಯಾವುದದು? RD ಸ್ಟ್ರೇನ್ ಅದು. ಓಕೆ, ಸ್ಟ್ರೇನ್. ಇದು ಸೀರೀಸ್, ಸೆಕೆಂಡ್ ಎನ್ಸೈಮ್. ನಂಬರ್ ಆಫ್ ಎನ್ಸೈಮ್ಸ್ ಐಸೋಲೇಟೆಡ್. ಆ ಪರ್ಟಿಕ್ಯುಲರ್ ಸ್ಟ್ರೇನಿಂದ ಎಷ್ಟು ಎನ್ಸೈಮ್ ಐಸೋಲೇಟ್ ಮಾಡಿದ್ದೀವೋ ಅದರ ಆರ್ಡರ್. ಅರ್ಥ ಆಯ್ತಾ? ಸೊ HIND2 ಈಕೋ R1 ಇದು ನಾಮೆನ್ಕ್ಲೇಚರ್, ಅಂದರೆ ರೆಸ್ಟ್ರಿಕ್ಷನ್ ಎನ್ಸೈಮ್ಸ್ನ ಹೇಗೆ ನೇಮ್ ಮಾಡ್ತೀವಿ ಅಂತ. ಇದಾದಮೇಲೆ ಫಾರ್ ಎಕ್ಸಾಂಪಲ್ ಈಗ ಈಕೋ R1 ಎಲ್ಲಿ ಕಟ್ ಮಾಡುತ್ತೆ ಗೊತ್ತಾ? ಇಲ್ಲಿ ಕಟ್ ಮಾಡುತ್ತೆ, ಇಲ್ಲೊಂದು ಕಟ್ ಮಾಡುತ್ತೆ, ಇಲ್ಲಿ ಒಂದು ಕಟ್ ಮಾಡುತ್ತೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಈಗ ಇಲ್ಲೇ ತಗೊಳ್ಳೋಣ ಮಕ್ಕಳೇ. ಸೊ ಇಲ್ಲಿ G, AA, TT, C, TT, AA, G. ಸೊ ಇಲ್ಲೊಂದು ಕಟ್ ಮಾಡಿ ಇಲ್ಲೊಂದು ಕಟ್ ಮಾಡಿದಾಗ ಏನು ಉಳಿಯುತ್ತೆ? ಅದು ಈ ಥರ ಪೀಸ್ ಆಗುತ್ತೆ, ಕರೆಕ್ಟ್. ಹೇಗೆ? G, TT, A ಇದು ಒಂದು ಪೀಸು, ಕರೆಕ್ಟ್. ಇನ್ನೊಂದು ಪೀಸ್ ಏನು? AA, TT, C ಮತ್ತು ಇಲ್ಲಿ G. ಇದು ಒಂದು ಪೀಸ್ ಆಗುತ್ತೆ. ಸೊ ನಿಮ್ಮ ಪಜಲ್ ನೋಡಿದ್ದೀರಾ? ಸೊ ಇದು ಒಂದಕ್ಕೊಂದು ನೀಟಾಗಿ ಹೋಗಿ ಹೀಗೆ ಕೂತ್ಕೊಳ್ಳುತ್ತೆ. ಸೊ ಈ ಥರ ಎಂಡ್ಸ್. ಸೊ ಇಲ್ಲಿ DNA ಇದೆ, ಇಲ್ಲೂ ಇದೆ, ಇಲ್ಲೂ ಸೀರೀಸ್ ಕಂಟಿನ್ಯೂ ಆಗ್ತಿದೆ. ಸೊ ಈ ಥರ 2 ಎಂಡ್ಸ್ ಬಂದರೆ ನಾವೇನಂತ ಕರಿತೀವಿ? ಸ್ಟಿಕ್ಕಿ ಎಂಡ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ ಮಕ್ಕಳ?
ಸ್ಟಿಕ್ಕಿ ಎಂಡ್ಸ್. ಸೊ ಈ ಸ್ಟಿಕ್ಕಿ ಎಂಡ್ಸನ್ನು ಜೋಡಿಸೋದು ತುಂಬ ಈಸಿ. ಸೊ ನಾವೇನು ಮಾಡ್ತೀವಿ, ವೆಕ್ಟರ್ಗೂ ಇದೇ ರೆಸ್ಟ್ರಿಕ್ಷನ್ ಎಂಜೈಮಲ್ಲಿ ಕಟ್ ಮಾಡ್ತೀನಿ, ಡಿಸೈರ್ಡ್ ಜೀನ್ನು ಇದೇ ಎಂಜೈಮಲ್ಲಿ ಕಟ್ ಮಾಡ್ತೀನಿ. ಸೊ ಆವಾಗ ಆ ಸ್ಟಿಕ್ಕಿ ಎಂಡ್ಸ್ ಏನಿದೆ ಅದು ಈಸಿಯಾಗಿ ನಾನು ಅದನ್ನು ಅಂಟಿಸ್ಬೋದು. ಫಾರ್ ಎಕ್ಸಾಂಪಲ್, ಓಕೆ, ಲೆಟ್ಸ್ ಟೇಕ್ ಎನ್ ಎಕ್ಸಾಂಪಲ್. ಈಗ ಇದು ಪ್ಲಾಸ್ಮಿಡ್. ಓಕೆ, ಅರ್ಥ ಆಯ್ತಾ? ಸೊ ಇಲ್ಲಿ ಲಾಸ್ಟಲ್ಲಿ ಲೆಟ್ಸ್ ಸೇ ಜಿ, ಇಲ್ಲಿ ಓಕೆ, ಸೊ ಹಿಯರ್ ಇಟ್ ವಿಲ್ ಬಿ GAATTC ಅಲ್ವಾ? ಸೊ ಇಲ್ಲಿ ಸಿ ಇರುತ್ತೆ. ಇಲ್ಲಿ ಸಿ ಇರುತ್ತೆ. ಅದೇ ಇಲ್ಲೇನಿರುತ್ತೆ, ಇಲ್ಲಿ TTAA, ಇಲ್ಲಿ ಜಿ ಇರುತ್ತೆ. ಸೊ ಈಗ ಅದು ಹೋಗಿ ಈಸಿಯಾಗಿ ಅಟ್ಯಾಚ್ ಆಗ್ಬೋದು. ಹಾಗೆ ನಮ್ಮ ಡಿಸೈರ್ಡ್ ಜೀನ್ ಹೇಗಿರುತ್ತೆ, ನಮ್ಮ ಡಿಸೈರ್ಡ್ ಜೀನ್ ಕೂಡ ಹಾಗೇ ಪೀಸ್ ಮಾಡಿರ್ತೀವಿ. ಹೇಗೆ, ಹೇಗೆ ಅಂದರೆ ಓಕೆ, ಸೊ ಇಲ್ಲಿ ಸೇಮ್ ಥಿಂಗ್. ಅಲ್ಲಿ ಫಾರ್ ಎಕ್ಸಾಂಪಲ್ ಇದು ಅಲ್ಲಿ ಹೋಗಿ ಕೂರಬೇಕು ಅಂತಂದರೆ ಇಲ್ಲೇನಿರಬೇಕು, TTA ಇರಬೇಕು, ಇಲ್ಲಿ ಜಿ ಇರಬೇಕು. ಇಲ್ಲಿ ಏನಿರಬೇಕು, ಇಲ್ಲಿ AATTC ಇರಬೇಕು. ಸೊ ಈ ಥರ ಸೇಮ್ ಬಿಟ್ಸ್ ಆಗಿರಬೇಕು. ಅರ್ಥ ಆಯ್ತಾ? ಎರಡೂ ಸ್ಟಿಕ್ಕಿ ಎಂಡ್ಸು ಸೇಮ್ ಆಗಿರಬೇಕು. ಆವಾಗ ಇದು ಹೋಗಿ ಯಾವ ಥರ ಆಗುತ್ತೆ ಮಕ್ಕಳ, ಈ ಥರ. ಸೊ ಆವಾಗ ನಮ್ಮ ಪ್ಲಾಸ್ಮಿಡ್ ಯಾವ ಥರ ಇರುತ್ತೆ, ಈ ಥರ ನಮ್ಮ ಪ್ಲಾಸ್ಮಿಡ್ ಆಗತ್ತೆ. ಇದು ವೆಕ್ಟರ್ ಪ್ಲಸ್ ಡಿಸೈರ್ಡ್ ಜೀನ್, ಇದು ನಮ್ಮ RDNA. ಸೊ ಎರಡೂ ಸ್ಟಿಕ್ಕಿ ಎಂಡ್ಸ್ ಇದ್ದರೆ ತುಂಬ ಈಸಿ ಆಗುತ್ತೆ. ಆದರೆ ಕೆಲವೊಂದು ಆರ್ಗ್ಯಾನಿಸಮ್ಸಲ್ಲಿ ಹೇಗಿರುತ್ತೆ, GGGCTA ಅಂತ ಇಟ್ಕೊಳ್ಳಿ. ಇಲ್ಲಿ TAG, ಓಕೆ ಓಕೆ. ಸೊ ಇದು ಒಂದು ಸೀಕ್ವೆನ್ಸ್ ಅಂತ ಅಂದ್ಕೊಳ್ಳಿ. ಅದು ಇಲ್ಲಿ ಕಟ್ ಮಾಡುತ್ತೆ. ಇಲ್ಲಿ ಕಟ್ ಮಾಡಿದಾಗ ಇದು ಒಂದು ಎಜ್ಜು, ಇದು ಒಂದು ಎಜ್ಜು. ಇದು ಈ ಥರ ಕಟ್ ಆಗೋದನ್ನು ನಾವೇನಂತ ಕರಿತೀವಿ, ಬ್ಲಂಟ್ ಎಂಡ್ಸ್. ಸ್ಟಿಕ್ಕಿ ಎಂಡ್ ಅಂದರೆ ಓವರ್ ಹ್ಯಾಂಗಿಂಗ್, ಅಂದರೆ ಒಂದು ಸ್ವಲ್ಪ ಆಚೆ ಇರುತ್ತೆ. ಬ್ಲಂಟ್ ಎಂಡ್ಸ್ ಅಂದರೆ ಈ ಥರ ಇರುತ್ತೆ. ಸೊ ಬ್ಲಂಟ್ ಎಂಡ್ಸನ್ನು ಅಂಟಿಸೋದು ತುಂಬ ಕಷ್ಟ. ಅದೇ ಸ್ಟಿಕ್ಕಿ ಎಂಡ್ಸ್ ಈ ಥರ ಇದ್ದರೆ ಅಂಟಿಸೋದು ತುಂಬ ಈಸಿ. ಈ ಥರ ಇದ್ದರೆ ಅಂಟಿಸೋದಕ್ಕೆ ಈಸಿ, ಹೀಗಿದ್ರೆ ಅಂಟಿಸೋದಕ್ಕೆ ತುಂಬ ಕಷ್ಟ. ಸೊ ಲೈಗೇಷನ್ಗೆ ಯಾವ್ದು ಈಸಿ, ಸ್ಟಿಕ್ಕಿ ಎಂಡ್ಸ್ ತುಂಬ ಈಸಿ. ಸೊ ಯಾವ ಥರ ರೆಸ್ಟ್ರಿಕ್ಷನ್ ಎಂಜೈಮ್ಸ್ ಎಷ್ಟೊಂದಿದೆ. ಸೊ ನಿಮಗೆ ಯಾವುದು ಬೇಕು, ಯಾವುದು ಇಂಪಾರ್ಟೆಂಟ್ ಅನ್ನೋದನ್ನು ನೀವು ಚೂಸ್ ಮಾಡ್ಕೊಳ್ಬೇಕು. ಅರ್ಥ ಆಯ್ತಾ? ಸೊ ಮೋಸ್ಟ್ ಆಫ್ ದ ಟೈಮ್ಸ್ ಇಲ್ಲಿ ಇಂಪಾರ್ಟೆಂಟ್ ಆಗೋದು, ಹಾಂ, ಸೊ ಇದು ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿರುವಂಥದ್ದು. ಇಲ್ಲಿ ನಾ ಹೇಳಿದೆ, ಇಲ್ಲಿ ಚಾಪ್ ಆಗುತ್ತೆ, ಇದು ಸ್ಟಿಕ್ಕಿ ಎಂಡ್ಸ್ ಆಗುತ್ತೆ, ಇಲ್ಲಿ ರೀಕಾಂಬಿನೇಷನ್ ಆಗುತ್ತೆ. ಸೊ ಇದು ಮೆಕ್ಯಾನಿಸಮ್ ಆಫ್ ಆ್ಯಕ್ಷನ್ ಯಾವುದ್ರದ್ದು, ರೆಸ್ಟ್ರಿಕ್ಷನ್ ಎಂಜೈಮ್ದು. ನೆಕ್ಸ್ಟ್ ಬರೋವಂಥದ್ದು ನಾಮೆನ್ಕ್ಲೇಚರ್. ಅದ್ರ ಬಗ್ಗೆನೂ ಈಗ ಅಷ್ಟೇ ಡಿಸ್ಕಸ್ ಮಾಡಿದ್ವಿ. ಈಕೋ R1 ರೋಮನ್ ನ್ಯೂಮರಿಕಲ್ಸ್, ಫಸ್ಟ್ ಲೆಟರು ಜೀನಸ್ಸು, ಸೆಕೆಂಡ್ ಒನ್ನು ಸ್ಪೀಶೀಸು, ಸೆಕೆಂಡ್ 2 ಲೆಟರ್ ಸ್ಪೀಶೀಸು, R ಬಂದು ಸ್ಟ್ರೇನು ಮತ್ತು ರೋಮನ್ ನ್ಯೂಮರಿಕಲ್ ಆರ್ಡರನ್ನು ತೋರಿಸುತ್ತೆ. ಸೊ ಇಲ್ಲಿ ಪ್ಲಾಸ್ಮಿಡು ಮತ್ತು ರೆಸ್ಟ್ರಿಕ್ಷನ್ ಎಂಜೈಮ್ಸ್ನಲ್ಲಿ ಏನಿರಬೇಕು, ಪ್ಲಾಸ್ಮಿಡು ಮತ್ತು ಡಿಸೈರ್ಡ್ ಜೀನಲ್ಲಿ ಸೇಮ್ ಥರದ ಸ್ಟಿಕ್ಕಿ ಎಂಡ್ಸ್ ಇರಬೇಕು. ಸೊ ಪ್ಲಾಸ್ಮಿಡ್ನಲ್ಲಿ ಸಹ ಈಗ ಒಂದು ಪ್ಲಾಸ್ಮಿಡ್ನಲ್ಲಿ ಭಾಳಷ್ಟು ಒಂದು ರೆಸ್ಟ್ರಿಕ್ಷನ್ ಸೈಟ್ ಇರಬೇಕು. ನಮ್ಮ ಪ್ಲಾಸ್ಮಿಡಲ್ಲೂ
ಡಿಸೈರ್ಡ್ ಜೀನಲ್ಲೂ ಎರಡರಲ್ಲೂ ರೆಸ್ಟ್ರಿಕ್ಷನ್ ಸೈಟ್ ಸೇಮ್ ಇರಬೇಕು, ರೆಕಗ್ನಿಷನ್ ಸೈಟ್ ಸೇಮ್ ಇರಬೇಕು, ಆವಾಗಲೇ ಅದು ಸ್ಟಿಕ್ಕಿ ಎಂಡ್ಸ್ ಫಾರ್ಮ್ ಆಗೋದು. ಅದ್ರ ಬಗ್ಗೆ ಪ್ಲಾಸ್ಮಿಡ್ಸ್ನಲ್ಲಿ ಮಾತಾಡೋಣ. ಸೊ ಈಗ ರೆಸ್ಟ್ರಿಕ್ಷನ್ ಎಂಜೈಮ್ ಮಾಲಿಕ್ಯುಲರ್ ಸಿಸರ್ಸ್ ಬಗ್ಗೆ ಗೊತ್ತಾಯಿತು. ಸೊ DNA ಐಸೋಲೇಟ್ ಮಾಡಿದ್ವಿ ಅಂತ ಇಟ್ಕೊಳ್ಳಿ. ಅದಾದಮೇಲೆ ಅದನ್ನು ಕಟ್ ಮಾಡಿದ್ವಿ. ಟೂಲ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಕಟ್ ಮಾಡೋಕ್ಕೆ ಒಂದು ಟೂಲ್ ಬೇಕಿತ್ತು, ಯಾವುದದು ರೆಸ್ಟ್ರಿಕ್ಷನ್ ಎಂಜೈಮ್. ಕಟ್ ಮಾಡಿದ್ಮೇಲೆ ಸಾರ್ಟ್ ಮಾಡಬೇಕಲ್ವಾ. ಸೊ ಎಷ್ಟೊಂದು ಪೀಸಸ್ ಇರುತ್ತೆ. ಸೊ ಅದನ್ನು ಹೇಗೆ ಮಾಡ್ತೀವಿ, ಅದನ್ನು ಜೆಲ್ ಎಲೆಕ್ಟ್ರೋಫಾರೆಸಿಸ್ ಯಾವುದ್ರ ಥ್ರೂ ಮಾಡ್ತೀವಿ, ಜೆಲ್ ಎಲೆಕ್ಟ್ರೋಫಾರೆಸಿಸ್. ಸೊ ಈ ಜೆಲ್ ಎಲೆಕ್ಟ್ರೋಫಾರೆಸಿಸ್ನಲ್ಲಿ ಏನಾಗುತ್ತೆ, ಇಲ್ಲೇನಾಗುತ್ತೆ, ಎಲೆಕ್ಟ್ರಿಕ್ ಕರೆಂಟ್ನ ಉಪಯೋಗಿಸ್ಕೊಂಡು ನಾವು ಆ DNA ಫ್ರ್ಯಾಗ್ಮೆಂಟ್ಸನ್ನು ಸೆಪ್ರೇಟ್ ಮಾಡ್ತೀವಿ. ಸೊ ಈ ರೀಜನಲ್ಲಿ ಈಗ ಇಲ್ಲಿ ಬ್ಯಾಟ್ರಿ ಇದೆ, ಅರ್ಥ ಆಯ್ತಾ, ಇದು ಹೀಗೆ ಕನೆಕ್ಟ್ ಆಗಿದೆ. ಇದು ಕ್ಯಾಥೋಡ್, ಇದು ಆ್ಯನೋಡ್. ಸೊ DNA ಏನಿದೆ ಇಲ್ಲಿ, DNA ನಾನು ಏನು ಹಾಕ್ತೀನಿ ಅದು ನೆಗೆಟಿವ್ಲಿ ಚಾರ್ಜ್ಡ್, DNA ನೆಗೆಟಿವ್ಲಿ ಚಾರ್ಜ್ಡ್. ಸೊ ಈ ಪಾಸಿಟಿವ್ ಚಾರ್ಜ್ ಆಗಿರುವಂಥ ಆ್ಯನೋಡ್ ಕಡೆಗೆ ಹೋಗುತ್ತೆ ಅಲ್ವಾ. ಪಾಸಿಟಿವ್ ಅಟ್ರಾಕ್ಟ್ಸ್ ನೆಗೆಟಿವ್, ಕರೆಕ್ಟ್. ಸೊ ಈ DNA ಏನು ಮಾಡುತ್ತೆ, ಈ ಕಡೆಗೆ ಆ್ಯನೋಡ್ನತ್ತ ಹೋಗೋಕ್ಕೆ ಶುರು ಮಾಡುತ್ತೆ. ಸೊ ಇಲ್ಲೇನಾಗುತ್ತೆ, ಸುಮ್ಮನೆ ಟೇಬಲ್ ಮೇಲೆ ಹಾಕ್ತೀವ ಅದನ್ನು, ಇಲ್ಲ, ನಾವು ಒಂದು ಜೆಲ್ಲನ್ನು ಪ್ರಿಪೇರ್ ಮಾಡ್ತೀವಿ, ಜೆಲ್ ಅಥವಾ ಮೆಟ್ರಿಕ್ಸನ್ನು ಪ್ರಿಪೇರ್ ಮಾಡ್ತೀವಿ. ಇಲ್ಲಿ ಆ ಜೆಲ್ ಹೇಗಿರುತ್ತೆ ಅಂದರೆ ಈ ಥರ ಇರುತ್ತೆ, ಮೆಶ್ ಥರ ಇರುತ್ತೆ ಹೀಗೆ. ಸೊ ಇಲ್ಲಿ ಪೋರ್ಸ್ ಇರುತ್ತೆ, ಸಣ್ಣ 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 ಪೊರೆಗಳ ಥರ ಇರುತ್ತೆ, ಪೋರ್ಸ್ ಇರುತ್ತೆ. ಸೊ ಅದರಲ್ಲಿ ಚಿಕ್ಕದಿರುವಂಥ DNA ಈಸಿಯಾಗಿ ಹೋಗ್ಬೋದು, ದೊಡ್ಡದಾಗಿರುವಂಥದ್ದು ಹಿಂದೆ ಉಳ್ಕೊಂಡ್ಬಿಡುತ್ತೆ. ಸೊ ಈ ದೊಡ್ಡ DNA ಹಿಂದೆ ಉಳ್ಕೊಂಡಿದೆ, ಚಿಕ್ಕ ಚಿಕ್ಕ ಇಲ್ಲಿಗೆ ಬರೋ ಅಂಥದ್ದು ತುಂಬ ಚಿಕ್ಕವು. ಸೊ ನಮ್ಮ ಪ್ಲಾಸ್ಮಿಡ್ DNA ಚಿಕ್ಕದು, ಸೊ ನಮ್ಮ ಡಿಸೈರ್ಡ್ ಜೀನ್ ಕೂಡ ಚಿಕ್ಕದಿರುತ್ತೆ, ಯಾಕೆಂದರೆ ಫ್ರಾಗ್ಮೆಂಟ್ ಆಗಿಬಿಟ್ಟಿರುತ್ತೆ. ಸೊ ಈ ಮೆಥಡ್ನ ಜೆಲ್ ಎಲೆಕ್ಟ್ರೋಫಾರೆಸಿಸ್ನ ಯೂಸ್ ಮಾಡಿಕೊಂಡು ನಾವು ನಮ್ಮ ಡಿಸೈರ್ಡ್ ಜೀನನ್ನು ಐಸೋಲೇಟ್ ಮಾಡ್ಕೋಬೋದು. ಜೆಲ್ ಎಲೆಕ್ಟ್ರೋಫಾರೆಸಿಸ್ ಅಂದರೆ ಏನು, ಒಂದು ಜೆಲ್ ಇರುತ್ತೆ, ಒಂದು ಮ್ಯಾಟ್ರಿಕ್ಸ್ ಇರುತ್ತೆ, ಅದರಲ್ಲಿ ನಾವು DNA ಸ್ಯಾಂಪಲ್ಸನ್ನು ಲೋಡ್ ಮಾಡ್ತೀವಿ, ಎಲೆಕ್ಟ್ರಿಕ್ ಕರೆಂಟ್ ಇರುತ್ತೆ, ಎಲೆಕ್ಟ್ರಿಕ್ ಕರೆಂಟ್ನ ಮೂಲಕ ನಾವು ಅದನ್ನು ಸೆಪ್ರೇಟ್ ಮಾಡ್ತೀವಿ. ಸೊ ಒಂದು ಕಡೆ ಆ್ಯನೋಡ್, ಒಂದು ಕಡೆ ಕ್ಯಾಥೋಡ್. DNA ನೆಗೆಟಿವ್ಲಿ ಚಾರ್ಜ್ ಇರೋದ್ರಿಂದ ಅದು ಆ್ಯನೋಡ್ ಕರೆಗೆ ಹೋಗುತ್ತೆ. ಸೊ ಸಣ್ಣ ಫ್ರ್ಯಾಗ್ಮೆಂಟ್ಸ್ ಫಾಸ್ಟಾಗಿ ಹೋಗುತ್ತೆ, ದೊಡ್ಡ ಫ್ರ್ಯಾಗ್ಮೆಂಟ್ಸ್ ಅಲ್ಲೇ ಉಳ್ಕೊಂಡ್ಬಿಡತ್ತೆ, ಅರ್ಥ ಆಯ್ತಾ. ಸೊ ಇದು ಜೆಲ್ ಎಲೆಕ್ಟ್ರೋಫಾರೆಸಿಸ್. ಮ್ಯಾಮ್ ಯಾವ ಜೆಲ್ಲು ಅಂತಂದರೆ ಇಲ್ಲಿ ಕಾಣಿಸ್ತಿದ್ದಿಲ್ಲ ಮಕ್ಕಳೇ, ಇದೇ ಜೆಲ್ಲು. ಇದನ್ನು ನಾವು ಅಗರೋಸ್ ಜೆಲ್ ಅಂತ ಕರಿತೀವಿ. ಏನಂತ ಕರಿತೀವಿ ಮಕ್ಕಳೇ, ಅಗರೋಸ್ ಜೆಲ್. ಸೊ ಇದನ್ನು ಎಲ್ಲಿಂದ ತೊಗೊಂಡು ಬರ್ತೀವಿ ಅಂದರೆ, ಇಟ್ ಇಸ್ ಫಾರ್ಮ್ ಫ್ರಮ್ ಸೀವೀಡ್ಸ್. ವೀಡ್ಸ್ ಅಂದರೆ ಉಪಯೋಗಕ್ಕೆ ಬರದೇ ಇರೋದು, ಅಗ್ರಿಕಲ್ಚರಲ್ಲಿ ವೀಡ್ಸನ್ನು ತೆಗೆದು ಎಸ್ಬಿಡ್ತಾರೆ ಅಲ್ವಾ. ಸೊ ಇದೇ ಸೀವೀಡ್ಸಿಂದ ನಾವು ಅಗರೋಸನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ತೀವಿ. ಸೊ ಇದು ಅಗರೋಸ್ ಜೆಲ್ ಎಲೆಕ್ಟ್ರೋಫಾರೆಸಿಸ್. ಸೊ ಬರೀ DNA ಹಾಗೆ ಕಾಣಿಸ್ಬಿಡುತ್ತಾ, ಇಲ್ಲ. ಸೊ ಈ ಜೆಲ್ನಲ್ಲೇ ನಾವೇನು ಹಾಕ್ತೀವಿ, ಎಥಿಡಿಯಂ ಬ್ರೋಮೈಡ್. ಎಥಿಡಿಯಂ ಬ್ರೋಮೈಡನ್ನು ಈ ಜೆಲ್ಲಲ್ಲೇ ಹಾಕ್ತೀವಿ. ಈ ಜೆಲ್ನ ತೊಗೊಂಡೋಗಿ UV ಲೈಟಲ್ಲಿ ಇಟ್ಟಾಗ ಈ ಥರ ಕಾಣಿಸುತ್ತೆ ಮಕ್ಕಳ. ಸೊ ಈ ಆರೆಂಜ್ ಬ್ಯಾಂಡ್ಸ್ ದೊಡ್ಡದಾ, ಗ್ರೀನ್ ಬ್ಯಾಂಡ್ಸ್ ದೊಡ್ಡದಾ, ಬೇಗ ಕಾಮೆಂಟ್ ಮಾಡಿ. ಆರೆಂಜ್ ಬ್ಯಾಂಡ್ ದೊಡ್ಡದಂದರೆ ಆರೆಂಜ್ ಅಂತ ಕಾಮೆಂಟ್ ಮಾಡಿ, ಗ್ರೀನ್ ಬ್ಯಾಂಡ್ ದೊಡ್ಡದು ಅಂದರೆ ಗ್ರೀನ್ ಅಂತ ಕಾಮೆಂಟ್ ಮಾಡಿ. ಸೊ ಇದು ಎರಡರಲ್ಲಿ ಯಾವುದು ದೊಡ್ಡ ಫ್ರ್ಯಾಗ್ಮೆಂಟ್ ಅನ್ನೋದನ್ನು ಕಾಮೆಂಟ್ ಮಾಡಿ, ಬೇಗ ನೋಡೋಣ. ಸೊ ಇದೇ ಥರ ಈ ಜೆಲ್ಲು ಕಾಣಿಸುತ್ತೆ. ಲೆಟ್ ಮೀ ಕಾಲ್ ದಿಸ್ A, ಲೆಟ್ ಮೀ ಕಾಲ್ ದಿಸ್ B. ಹೂ ಇಸ್ ಬಿಗರ್, A ದೊಡ್ಡದಾ B ದೊಡ್ಡದಾ, ಬೇಗ ಅರ್ಥ ಆಯ್ತಾ. ಸೊ ಇದು ಕಾಣಿಸ್ಬೇಕು ಅಂದರೆ ಏನು ಸ್ಟೇನ್ ಹಾಕಬೇಕು, ETBr. ETBr ಯಾವಾಗ ಕಾಣಿಸುತ್ತೆ, UV ಲೈಟ್ನಲ್ಲಿ ಮಾತ್ರ ಕಾಣಿಸುತ್ತೆ. ಇದನ್ನೆಲ್ಲ ಲ್ಯಾಬಲ್ಲಿ ಮಾಡ್ತೀರಾ ಮಕ್ಕಳೇ, ಇಂಜಿನಿಯರಿಂಗಲ್ಲಿ ಲ್ಯಾಬಲ್ಲಿ ಮಾಡ್ತೀರಾ, BSc ತೊಗೊಂಡ್ರು ಲ್ಯಾಬಲ್ಲಿ ಮಾಡ್ತೀರಾ, ಮೈಕ್ರೋಬಯಾಲಜಿ ಸ್ಟೂಡೆಂಟ್ಸು ಮಾಡ್ತೀರಾ, ಬಾಟ್ನಿ ಸ್ಟೂಡೆಂಟ್ಸು ಸಹ ಮಾಡ್ತೀರಾ ಮಕ್ಕಳೇ. ಸೊ ಇದನ್ನು ತುಂಬ ಚೆನ್ನಾಗಿರುತ್ತೆ ಲ್ಯಾಬಲ್ಲಿ ಮಾಡೋದಕ್ಕೆ. ನೀವೇನೋ DNA ಅಂತಂದರೆ ಎಷ್ಟು ಸಣ್ಣದಾಗಿರುತ್ತೆ, ಹೇಗೆ ಇದನ್ನು ಕೆಲಸ ಮಾಡೋದು ಅಂದರೆ ಅದು ಇಷ್ಟೇ ಟ್ರೇ ಮಕ್ಕಳೇ, ಇಷ್ಟೇ ಚಿಕ್ಕ ಟ್ರೇ ಆಯಿತಾ, ಟೇಬಲ್ ಮೇಲೆ ಇಟ್ಕೊಂಡು ಮಾಡೋದು. ಎಲ್ಲ ಸೊಲ್ಯೂಷನ್ಸಲ್ಲೇ ಇರುತ್ತೆ. ನಾವು ಯೂಸ್ ಮಾಡೋವಂಥದ್ದು ಮೈಕ್ರೋ ಪೈಪೆಟ್ ಅಂತ, ಸಣ್ಣ ಕ್ವಾಂಟಿಟಿ, ಎಷ್ಟು ಮೈಕ್ರೋ ಲೀಟರ್ಸಲ್ಲಿ ನಾವು ವರ್ಕ್ ಮಾಡೋದು, ಅರ್ಥ ಆಯ್ತಾ. ಸೊ ಈ ಜೆಲ್ ಎಲೆಕ್ಟ್ರೋಫಾರೆಸಿಸ್ ಎಲ್ಲ ತುಂಬ ಲ್ಯಾಬ್ಸಲ್ಲಿ ಯೂಸ್ ಮಾಡ್ತೀವಿ. ಸೊ ಇದು ಜೆಲ್ ಎಲೆಕ್ಟ್ರೋಫಾರೆಸಿಸ್. ಪ್ರಿನ್ಸಿಪಲ್ ಏನು ಮಕ್ಕಳ, ಎಲೆಕ್ಟ್ರಿಕ್ ಕರೆಂಟ್ ಇದ್ದಾಗ ಆ ನೆಗೆಟಿವ್ಲಿ ಚಾರ್ಜ್ DNA ಪಾಸಿಟಿವ್ ಅಥವಾ ಆ್ಯನೋಡ್ ಕಡೆಗೆ ಹೋಗೋಕ್ಕೆ ಶುರು ಮಾಡುತ್ತೆ. ಜೆಲ್ನ ಪೊರಾಸಿಟಿ ಅಂದರೆ ಜೆಲ್ಲಲ್ಲಿ ಪೋರ್ಸ್ ಇರೋ ಕಾರಣ ಸಣ್ಣ DNA ಫಾಸ್ಟಾಗಿ ಮೂವ್ ಆಗುತ್ತೆ, ದೊಡ್ಡದು ಒಂದು ಸ್ವಲ್ಪ ಸ್ಲೋ ಆಗಿ ಮೂವ್ ಆಗುತ್ತೆ. ಸೊ ಹಾಗೆ ನಾವು ಅದನ್ನು ಸೆಪ್ರೇಟ್ ಮಾಡಿಕೊಂಡು ಆ ಜೆಲ್ಲಿಂದ DNA ಸೆಪ್ರೇಟ್ ಮಾಡ್ಕೊಳ್ಳೋದನ್ನು ಎಲ್ಯೂಷನ್ ಅಂತ ಕರಿತೀವಿ. ಏನಂತ ಕರಿತೀವಿ, ಎಲ್ಯೂಷನ್. ಅರ್ಥ ಆಯ್ತಾ, ಏನಂತ ಕರಿತೀವಿ ಮಕ್ಕಳೇ,
ಎಲ್ಯೂಷನ್. ಸಿಂಪಲ್, ಈಸಿ ಪೀಸಿ. ಸೊ ಇಲ್ಲಿವರೆಗೂ ಬಯೋಟೆಕ್ನಾಲಜಿಯಿಂದ ಶುರು ಮಾಡಿದ್ವಿ, ರಿಕಾಂಬಿನೆಂಟ್ ಡಿ ಎನ್ ಎ ಟೆಕ್ನಾಲಜಿ ಬಗ್ಗೆ ಮಾತಾಡಿದ್ವಿ, ಸ್ಪೆಸಿಫಿಕ್ ಆಗಿ ಬರೀ ಡಿ ಎನ್ ಎ ಟೆಕ್ನಾಲಜಿ ಬಗ್ಗೆ ಮಾತಾಡಿದ್ವಿ. ಬಯೋಟೆಕ್ನಾಲಜಿ ದೊಡ್ಡದು, ರಿಕಾಂಬಿನೆಂಟ್ ಡಿ ಎನ್ ಎ ಟೆಕ್ನಾಲಜಿ ಒಂದು ಪಾರ್ಟ್ ಆಫ್ ಇಟ್. ಅದಾದಮೇಲೆ ರಿಕಾಂಬಿನೆಂಟ್ ಡಿ ಎನ್ ಎ ಅಂದರೆ ಏನು ಅಂತ ತಿಳ್ಕೊಂಡ್ವಿ, ವೆಕ್ಟರ್ ಅಂದರೆ ಏನು ಅಂತ ತಿಳ್ಕೊಂಡ್ವಿ, ಡಿಸೈರ್ಡ್ ಜೀನ್ನ ಹೇಗೆ ತೊಗೊಳ್ಬೇಕು ಅಂತ ತಿಳ್ಕೊಂಡ್ವಿ, ಸ್ಟೆಪ್ಸ್ ಏನು ಅಂತ ನೋಡ್ಕೊಂಡ್ವಿ, ಐಸೋಲೇಟ್ ಮಾಡಬೇಕು, ಫ್ರ್ಯಾಗ್ಮೆಂಟ್ ಮಾಡಬೇಕು. ಸೊ ಇವಾಗ ನಾವು ಮಾತಾಡ್ತಾ ಇರೋದು ಐಸೋಲೇಟ್ ಮಾಡಿದ್ದು ಮಾಲಿಕ್ಯುಲರ್ ಸಿಸ್ಟಮ್ಸ್ ಬೇಕಿತ್ತು, ಅದ್ರ ಬಗ್ಗೆ ತಿಳ್ಕೊಂಡ್ವಿ. ಈಗ ಸೆಪ್ರೇಟ್ ಮಾಡೋದಕ್ಕೆ ಜೆಲ್ ಎಲೆಕ್ಟ್ರೋಫೋರೆಸಿಸ್ ಬೇಕು, ಈಗ ಜಸ್ಟ್ ಅದ್ರ ಬಗ್ಗೆ ತಿಳ್ಕೊಂಡ್ವಿ. Okay, so cutting of DNA by restriction endonucleases results in fragments. These fragments can be separated by a technique known as gel electrophoresis. Negatively charged DNA move towards anode in the presence of electric field. Idu gel electrophoresis na principle. ಸೊ ಇದೆ ನಾ ಹೇಳಿದ್ನಲ್ಲ ಮಕ್ಕಳೇ, ಸಣ್ಣ ಟ್ರೇ, ಇಷ್ಟೇ ಟ್ರೇ, ಇಲ್ಲಿ ಅದನ್ನು ಫಿಲ್ ಮಾಡ್ತೀವಿ. ಇದು ಮೈಕ್ರೋ ಪೈಪೆಟ್, ಇಲ್ಲಿ ನೋಡ್ಬೋದು ಅದು ಆ್ಯನೋಡ್ ಕ್ಯಾಥೋಡ್ಗೆ ಕನೆಕ್ಟ್ ಆಗಿರುತ್ತೆ. ಆ್ಯನೋಡ್ ಕ್ಯಾಥೋಡ್ ಇಲ್ಲಿ ಫಿಲ್ ಮಾಡ್ತಿದ್ದಾರೆ. ಇಲ್ಲಿಂದ ಇದು ಬಫರ್ ಸೊಲ್ಯೂಷನ್, ಇಲ್ಲಿರೋದು ಬಫರ್ ಸೊಲ್ಯೂಷನ್. ಓಕೆ, ಸೊ ದ್ಯಾಟ್ ಆ ಕಾನ್ಸಂಟ್ರೇಷನ್ಸ್ ಮೇಂಟೈನ್ ಆಗಿರಲಿ. ಆಮೇಲೆ ಅದು ಇಲ್ಲಿ ಒಳಗಡೆ ಟ್ರಾನ್ಸ್ಲೂಸೆಂಟಾಗಿ ಏನು ಕಾಣಿಸ್ತಿದೆಯೋ ಇದು ಜೆಲ್. ಅರ್ಥ ಆಯ್ತಾ? ಸೊ ಹೀಗೆ ಇದು ಎಲೆಕ್ಟ್ರೋಫೋರೆಸಿಸ್ ಯೂನಿಟ್. ಸೊ ಇದು ಲಾರ್ಜೆಸ್ಟ್ ಬ್ಯಾಂಡ್, ಇದು ಸ್ಮಾಲೆಸ್ಟ್ ಬ್ಯಾಂಡ್. ಎಲ್ಲಿದು ಚಿತ್ರ? ಇದು ನಿಮ್ಮ NCERT ಟೆಕ್ಸ್ಟ್ ಬುಕ್ನ ಚಿತ್ರ. ಇಲ್ಲಿ ಕೇಳುವಂಥದ್ದು ಕೆಲವೊಂದು KCET MCQಸಲ್ಲೂ ಕೇಳಿದ್ದಾರೆ, ಲಾರ್ಜೆಸ್ಟ್ ಯಾವುದು, ಸ್ಮಾಲೆಸ್ಟ್ ಯಾವುದು, ಅಥವಾ ಯಾವ ಡೈರೆಕ್ಷನಲ್ಲಿ ಸ್ಯಾಂಪಲನ್ನು ಲೋಡ್ ಮಾಡಿದ್ದಾರೆ ಅಂತ. ಸೊ ಲಾರ್ಜೆಸ್ಟ್ ಬ್ಯಾಂಡ್ಸ್ ಎಲ್ಲಿದೆಯೋ ಅಲ್ಲೇ ಸ್ಯಾಂಪಲನ್ನು ಲೋಡ್ ಮಾಡಿರ್ತಾರೆ. ಅರ್ಥ ಆಯ್ತಾ? ಸಿಂಪಲ್ ಆನ್ಸರ್. ಈ ಫಿನಾಮಿನನ್ ಗೊತ್ತಿದ್ರೆ ಈಸಿಯಾಗಿ ಬರಿಬೋದು. ಸೊ ನೆಕ್ಸ್ಟ್ ಬರುವಂಥದ್ದು ಕ್ಲೋನಿಂಗ್ ವೆಕ್ಟರ್ಸ್. ಸೊ ಕ್ಲೋನಿಂಗ್ ವೆಕ್ಟರ್ಸಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಬ್ಯಾಕ್ಟೀರಿಯೋಫೇಜಸ್ ಮತ್ತು ಪ್ಲಾಸ್ಮಿಡ್ಸ್. ಸೊ ಇವ್ರದ್ದು ತುಂಬ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅಂದರೆ, ಈಗ ಒಂದು ಬ್ಯಾಕ್ಟೀರಿಯಾ ಇರುತ್ತಪ್ಪ, ಅದರೊಳಗಡೆ ಒಂದು ಬ್ಯಾಕ್ಟೀರಿಯೋಫೇಜ್ ಇರುತ್ತೆ. ಇದು ಬ್ಯಾಕ್ಟೀರಿಯಾನ ಅಟ್ಯಾಕ್ ಮಾಡುತ್ತೆ. ನಮ್ಗೆ ಹೆಂಗೆ ಬ್ಯಾಕ್ಟೀರಿಯಾ ಅಟ್ಯಾಕ್ ಮಾಡುತ್ತೋ ಹಾಗೆ ಬ್ಯಾಕ್ಟೀರಿಯೋಫೇಜಸ್ ಬ್ಯಾಕ್ಟೀರಿಯಾನ ಅಟ್ಯಾಕ್ ಮಾಡುತ್ತೆ. ಸೊ ಅದು ತುಂಬ ಕಾಪೀಸ್ ಆಗಿಬಿಡುತ್ತೆ, ಭಾಳಷ್ಟು ಮಲ್ಟಿಪಲ್ ಕಾಪೀಸ್ ಆಗಿಬಿಡುತ್ತೆ. ಸೊ ಹೈಯರ್ ಕಾಪಿ ನಂಬರ್ಸ್ ಇದ್ದಷ್ಟು ನಮಗೆ ತುಂಬ ಈಸಿ ಆಗುತ್ತೆ. ಕರೆಕ್ಟ್? ಸೊ ಇದನ್ನು ನಾವೇನಂತ ಕರಿತೀವಿ, ಇದನ್ನು ನಾವು ಕ್ಲೋನಿಂಗ್ ವೆಕ್ಟರ್ಸ್ ಆಗಿ ಯೂಸ್ ಮಾಡ್ತೀವಿ. ಅಂದರೆ ಇದ್ರದ್ದು ಆಲ್ರೆಡಿ ಕಾಪಿ ನಂಬರ್ಸ್ ಜಾಸ್ತಿ ಇರುತ್ತೆ. ಓಕೆ, ಪ್ಲಾಸ್ಮಿಡ್ ಆಗಿರಲಿ, ಬ್ಯಾಕ್ಟೀರಿಯೋಫೇಜ್ ಆಗಿರಲಿ, ಅದರ ಕಾಪಿ ನಂಬರ್ಸ್ ಜಾಸ್ತಿ ಇರುತ್ತೆ. ಸೊ ಹಾಗೆಯೇ ಅದು ತುಂಬ ಮಲ್ಟಿಪ್ಲೈ ಆಗಿಬಿಟ್ಟಿರುತ್ತೆ ಸೆಲ್ ಒಳಗಡೆ. ಸೊ ಅದನ್ನು ನಾವು ಕ್ಲೋನಿಂಗ್ ವೆಕ್ಟರ್ಸ್ ಆಗಿ ಯೂಸ್ ಮಾಡ್ತೀವಿ. ನೆಕ್ಸ್ಟ್, ಬ್ಯಾಕ್ಟೀರಿಯೋಫೇಜಸ್ ಹ್ಯಾವ್ ವೆರಿ ಹೈ ಕಾಪಿ ನಂಬರ್ಸ್. ನಾನು ಹೇಳಿದೆ ತುಂಬ ಇರ್ಬೋದು, 100 ಒಂದು ಸೆಲ್ಲಿಗಿರ್ಬೋದು, 10 ಪ್ಲಾಸ್ಮಿಡ್ ಇರ್ಬೋದು. ಸೊ ಹಾಗೆ ಕಾಪಿ ನಂಬರ್ಸ್ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಬರೋವಂಥದ್ದು ಪ್ಲಾಸ್ಮಿಡ್ಸ್ ಕೂಡ ಕಾಪಿ ನಂಬರ್ ಜಾಸ್ತಿ ಇರುತ್ತೆ. ಸೊ ನಾವು ಚೂಸ್ ಮಾಡೋ ಕಾಪಿ ನಂಬರ್ ಅಂದರೆ, ಈಗ ಎಷ್ಟೊಂದು ಟೂಲ್ಸ್ ಇರುತ್ತಲ್ವ, ಅದರಲ್ಲಿ ನಾವೊಂದು ಚೂಸ್ ಮಾಡ್ಕೊಳ್ತೀವಿ. ಸೊ ಹಾಗೇ ರೆಸ್ಟ್ರಿಕ್ಷನ್ ಎನ್ಸೈಮ್ಸು ಎಷ್ಟೊಂದಿರುತ್ತೆ, ಪ್ಲಾಸ್ಮಿಡ್ಸು ಎಷ್ಟೊಂದಿರುತ್ತೆ. ಸೊ ಆ ಎಲ್ಲದರಲ್ಲಿ ನಮಗೆ ಯಾವುದು ಬೇಕು, ಯಾವುದು ಪ್ರಾಸೆಸ್ ಬೇಕು, ನನ್ನ ಎಕ್ಸ್ಪೆರಿಮೆಂಟ್ಗೆ ತಕ್ಕ ಹಾಗೆ ನಾನು ಅದನ್ನು ಯೂಸ್ ಮಾಡ್ಕೊಳ್ಬೇಕು. ಸೊ ಪ್ಲಾಸ್ಮಿಡ್ಸ್ ಯಾವಾಗಲೂ ಹೈ ಕಾಪಿ ನಂಬರ್ ಇರೋದನ್ನು ಚೂಸ್ ಮಾಡ್ಕೋಬೇಕು. ನೆಕ್ಸ್ಟ್ ಬರೋವಂಥದ್ದು ಫಾರಿನ್ DNA ಅಟ್ಯಾಚ್ ಟು, ಅಂದರೆ ಇದು ಕಾಪಿ ನಂಬರ್ ಜಾಸ್ತಿ ಇರೋದ್ರಿಂದ ಇದಕ್ಕೆ ಫಾರಿನ್ DNA ಹಾಕಿ ನಾವು ಅದನ್ನು ರೆಪ್ಲಿಕೇಟ್ ಮಾಡ್ಬೋದು. ಮಾಡರ್ನ್ ವೆಕ್ಟರ್ಸ್ ಹೇಗಿರಬೇಕು? ಒಂದು ವೆಕ್ಟರ್ ಅಂದರೆ ಒಂದು ಐಡಿಯಲ್, ಅಂದರೆ ಅದರ ಲಕ್ಷಣಗಳು ಏನಿರಬೇಕು? ಅದರಲ್ಲಿ ಆರಿಸೈಟ್ ಇರಬೇಕು, ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಜೀನ್ಸ್ ಇರಬೇಕು, ಅದಕ್ಕೆ ಕಾಪಿ ನಂಬರ್ಸ್ ಜಾಸ್ತಿ ಇರಬೇಕು. ಈಸಿ ಅಂದರೆ ಫಾರಿನ್ DNA ಲಿಂಕ್ ಮಾಡೋದು ಈಸಿ ಆಗಿರಬೇಕು. ಅದು ಯಾವಾಗ ಈಸಿ ಇರುತ್ತೆ? ಎರಡಕ್ಕೂ ಒಂದೇ ಥರದ ರೆಸ್ಟ್ರಿಕ್ಷನ್ಸ್, ಅಂದರೆ ರೆಕಗ್ನಿಷನ್ ಸೈಟ್ಸ್, ಸೇಮ್ ರೆಸ್ಟ್ರಿಕ್ಷನ್ ಎನ್ಸೈಮ್ನ ರೆಕಗ್ನಿಷನ್ ಸೈಟ್ಸ್ ಇದ್ದರೆ ಅದು ಈಸಿ ಆಗುತ್ತೆ. ಮತ್ತು ಹೆಲ್ಪ್ ಮಾಡೋಕ್ಕೆ ರಿಕಾಂಬಿನೆಂಟ್, ನಾನ್ ರಿಕಾಂಬಿನೆಂಟ್ ಗೊತ್ತಾಗಬೇಕು ನನಗೆ, ಯಾವುದರಲ್ಲಿ ಡಿಸೈರ್ಡ್ ಜೀನ್ ಇದೆ, ಯಾವುದ್ರಲ್ಲಿ ಡಿಸೈರ್ಡ್ ಜೀನ್ ಇಲ್ಲ ಅನ್ನೋದು ಗೊತ್ತಾದರೆ ಮಾತ್ರ ನಾನು ಅದನ್ನು ಈಸಿಯಾಗಿ ಕ್ಲೋನ್ ಮಾಡಬಲ್ಲೆ. ಅರ್ಥ ಆಯ್ತಾ? ಸೊ ಇದು ಕ್ಲೋನಿಂಗ್ ವೆಕ್ಟರ್ಸ್. ಅದರಲ್ಲಿ ಆರಿಜಿನ್ ಆಫ್ ರೆಪ್ಲಿಕೇಶನ್ ಇರಲೇಬೇಕು ಅಲ್ವಾ? ಯಾಕೆ ಡಿವೈಡ್ ಆಗಬೇಕು, ರೆಪ್ಲಿಕೇಶನ್ ಸ್ಟಾರ್ಟ್ ಆಗಬೇಕು ಅಂತಂದರೆ ಆರಿಜಿನ್ ಆಫ್ ರೆಪ್ಲಿಕೇಶನ್ ಇರಲೇಬೇಕು. ಸೊ ಅದು ಫಸ್ಟ್ ಫೀಚರ್. ಸೊ ಹೇಗಿರಬೇಕು? ಅದು ಕಾಪಿ ನಂಬರನ್ನು ಕಂಟ್ರೋಲ್ ಮಾಡುತ್ತೆ. ಸೊ ಕೆಲವು ಒರಿಜಿನ್ ಆಫ್ ರೆಪ್ಲಿಕೇಶನ್ಸಲ್ಲಿ ಕಾಪಿ ನಂಬರ್ ಜಾಸ್ತಿ ಮಾಡೋ ಕೆಪಾಸಿಟಿ ಇರುತ್ತೆ, ಕೆಲವುದು ಕಾಪಿ ನಂಬರ್ಸ್ ಕಡಿಮೆ ಇರುತ್ತೆ. ಸೊ ನಾವು ಯಾವುದು ಚೂಸ್ ಮಾಡ್ಕೊಳ್ಬೇಕು? ಕಾಪಿ ನಂಬರ್ಸ್ ಜಾಸ್ತಿ ಇರೋದು. ಅರ್ಥ ಆಯ್ತಾ? ನೆಕ್ಸ್ಟ್ ಬರೋದು ಮೋರ್ ಕಾಪಿ ನಂಬರ್ಸ್, ಮೋರ್ DNA ಕಾಪೀಸ್. ಅಂದರೆ ಜಾಸ್ತಿ ಪ್ಲಾಸ್ಮಿಡ್ ಇದ್ದಷ್ಟು ನನ್ನ ಡಿಸೈರ್ಡ್ DNA ಕೂಡ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಯಾವಾಗಲೂ
ಸೈಟ್ ಆಫ್ ಆರಿಜಿನನ್ನು ಕೇರ್ಫುಲ್ಲಾಗಿ ನೋಡಿ ಆಮೇಲೆ ಪ್ಲಾಸ್ಮಿಡನ್ನು ಚೂಸ್ ಮಾಡಬೇಕು. ನೆಕ್ಸ್ಟ್ ಅದರಲ್ಲಿ ಸೆಲೆಕ್ಟಬಲ್ ಮಾರ್ಕರ್ಸ್ ಇರಬೇಕು. ಈ ಸೆಲೆಕ್ಟಬಲ್ ಮಾರ್ಕರ್ಸ್ ತುಂಬ ಇಂಪಾರ್ಟೆಂಟ್. ಸೊ ಸೆಲೆಕ್ಟಬಲ್ ಮಾರ್ಕರ್ಸ್ ಅಂದರೆ ಯಾವ್ದು ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಜೀನ್ಸ್. ಸೊ ಫಾರ್ ಎಕ್ಸಾಂಪಲ್ ಈಗ ಇಲ್ಲಿ ನೀವು PBR 322ನೇ ತಗೊಳ್ಳಿ ಮಕ್ಕಳೇ. ಓಕೆ, ಸೊ ಲೆಟ್ಸ್ ಕನ್ಸಿಡರ್ PBR 322. ಸೊ ಇಲ್ಲಿ PBR 322 ಇದೆ, ಇಲ್ಲಿ ಆಂಪಿಸಿಲಿನ್ ರೆಸಿಸ್ಟೆನ್ಸ್ ಇದೆ, ಆಂಪಿಸಿಲಿನ್ ರೆಸಿಸ್ಟೆನ್ಸ್ ಜೀನ್ ಇದೆ, ಇಲ್ಲಿ ಟೆಟ್ರಾಸೈಕ್ಲಿನ್ ರೆಸಿಸ್ಟೆನ್ಸ್ ಜೀನ್ ಇದೆ. AMP ಅಂದರೆ ಆಂಪಿಸಿಲಿನ್, TERT ಅಂದರೆ ಟೆಟ್ರಾಸೈಕ್ಲಿನ್. ಸೊ ಈ ಎರಡೂ ಇದ್ದಾಗ ಈ ಬ್ಯಾಕ್ಟೀರಿಯಾ ಏನಿದೆ ಅದು ಆಂಪಿಸಿಲಿನ್ ಇರೋ ಮೀಡಿಯಮಲ್ಲೂ ಬೆಳಿಬೋದು, ಟೆಟ್ರಾಸೈಕ್ಲಿನ್ ಇರೋ ಮೀಡಿಯಮಲ್ಲೂ ಬೆಳಿಬೋದು ಅಲ್ವಾ. ಅದೇ ನಾನು ಟೆಟ್ರಾಸೈಕ್ಲಿನ್ ನಲ್ಲಿರುವಂತಹ ರೀಜನ್ನಲ್ಲಿ ನನ್ನ ಡಿಸೈರ್ಡ್ ಜೀನನ್ನು ಹಾಕ್ತೀನಿ. ಇದು ನನ್ನ ಡಿಸೈರ್ಡ್ ಜೀನ್, ಇಲ್ಲಿ ಆರಿಸೈಟ್ ಇದೆ. ಓಕೆ, ಇದು ನನ್ನ ಡಿಸೈರ್ಡ್ ಜೀನ್. ಸೊ ಈ ಡಿಸೈರ್ಡ್ ಜೀನನ್ನು ನಾನು ಇನ್ಸರ್ಟ್ ಮಾಡಿದ್ದೀನಿ ಟೆಟ್ರಾಸೈಕ್ಲಿನ್ನ ಜೀನ್ ಒಳಗಡೆ, ರೆಸಿಸ್ಟೆನ್ಸ್ ಜೀನ್ನ ಒಳಗಡೆ. ಸೊ ಈಗ ಆರ್ಗ್ಯಾನಿಸಮ್ ರೆಸಿಸ್ಟೆಂಟ್ ಟು ಆಂಪಿಸಿಲಿನ್, ಆರ್ ಅಂದರೆ ರೆಸಿಸ್ಟೆಂಟ್, ಅರ್ಥ ಆಯ್ತಾ, ಸೆನ್ಸಿಟಿವ್ ಟು ಟೆಟ್ರಾಸೈಕ್ಲಿನ್, ಎಸ್. ಹೇಗೆ ಹೇಳ್ತೀವಿ ಅದನ್ನು ಅಂದರೆ ಈ ಆರ್ಗ್ಯಾನಿಸಮ್ ನನ್ನ ಡಿಸೈರ್ಡ್ ಜೀನ್ ಇದ್ದರೆ ಆ ಬ್ಯಾಕ್ಟೀರಿಯಾ ಒಳಗಡೆ, ಆ ಬ್ಯಾಕ್ಟೀರಿಯಾ ಆಂಪಿಸಿಲಿನ್ ಇದ್ದಲ್ಲಿ ಬೆಳಿಬೋದು. ಯಾಕೆಂದರೆ ಆಂಪಿಸಿಲಿನ್ ರೆಸಿಸ್ಟೆನ್ಸ್ ಜೀನ್ ಸರಿಗೆ ಇದೆ, ಇಂಟ್ಯಾಕ್ಟ್ ಆಗಿದೆ, ಯಾವುದೇ ಥರದ ಚೇಂಜಸ್ ಇಲ್ಲ. ಅದೇ ನಾನು ಟೆಟ್ರಾಸೈಕ್ಲಿನಲ್ಲಿ ಹಾಕಿ ಅದನ್ನು ಬೆಳೆಸಿದ್ರೆ ಅದು ಬೆಳೆಯೋಲ್ಲ. ಸೊ ಇದು ರೀಕಾಂಬಿನೆಂಟ್ ಆರ್ಗ್ಯಾನಿಸಮ್, ಅಂದರೆ ಇದರಲ್ಲಿ ರೀಕಾಂಬಿನೆಂಟ್ ಅಥವಾ RDNA ಇದೆ ಅಥವಾ ಡಿಸೈರ್ಡ್ ಜೀನ್ ಇದೆ ಅಂತ ಹೇಳ್ಬೋದು. ಇದು ರೀಕಾಂಬಿನೆಂಟ್. ನಾನ್ ರೀಕಾಂಬಿನೆಂಟ್ ಹೇಗಿರುತ್ತೆ ಅಂದರೆ ನನ್ನ ಡಿಸೈರ್ಡ್ ಜೀನ್ ಇಲ್ಲ ಅಂದರೆ, ಈಗ ನಾನು ಒಂದು ಬ್ಯಾಕ್ಟೀರಿಯಾ, ಒಂದು ಬಂಚ್ ಆಫ್ ಬ್ಯಾಕ್ಟೀರಿಯಾಗೆ ಪ್ಲಾಸ್ಮಿಡ್ ಹಾಕೋದು, ಒಂದಷ್ಟು ತೊಗೊಳ್ಬೋದು, ಒಂದಷ್ಟು ತೊಗೊಳ್ದಿರಾನು ಇರ್ಬೋದು. ಸೊ ತೊಗೊಂಡಿದ್ರೆ ಈ ಥರ ಇರುತ್ತೆ, ತೊಗೊಂಡಿಲ್ಲ ಅಂದರೆ ಹೇಗಿರುತ್ತೆ, ಆಂಪಿಸಿಲಿನ್ ರೆಸಿಸ್ಟೆಂಟ್, ಟೆಟ್ರಾಸೈಕ್ಲಿನ್ ರೆಸಿಸ್ಟೆಂಟ್. ಸೊ ಅದು ಎರಡೂ ಮೀಡಿಯಾದಲ್ಲಿ ಅದು ಗ್ರೋ ಆಗುತ್ತೆ. ಸೊ ಹಾಗಾದರೆ ಹೇಗೆ ಚೂಸ್ ಮಾಡ್ತೀವಿ ಅಂದರೆ, ಫಸ್ಟು ಒಂದು ಮೀಡಿಯಾದಲ್ಲಿ, ಈಗ ಇದು ಒಂದು ಮೀಡಿಯಾ, ಇಲ್ಲಿ ಆಂಪಿಸಿಲಿನ್ ಹಾಕಿರ್ತೀನಿ, ಆಂಪಿಸಿಲಿನ್ ಹಾಕಿರ್ತೀನಿ. ಸೊ ಇಲ್ಲಿ ಎರಡು ಬೆಳ್ಕೊಳ್ಳುತ್ತೆ, ಇದು ರೀಕಾಂಬಿನೆಂಟ್, ಇದು ನಾನ್ ರೀಕಾಂಬಿನೆಂಟ್. ಓಕೆನಾ, ಇಲ್ಲಿ ಆಂಪಿಸಿಲಿನ್ ಇದೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಇಲ್ಲಿ ಬರೀ ಟೆಟ್ರಾಸೈಕ್ಲಿನ್ ಇದೆ. ಟೆಟ್ರಾಸೈಕ್ಲಿನ್ ಇದೆ ಅಂದಾಗ ನಾನ್ ರೀಕಾಂಬಿನೆಂಟ್ಸ್ ಮಾತ್ರ ಬೆಳೆಯುತ್ತೆ. ಸೊ ನನಗೆ ಬೇಕಾಗಿರೋವಂಥದ್ದು ಯಾವುದು, ಬ್ಲೂ ಕಾಲನೀಸ್. ಸೊ ನಾನು ಬ್ಲೂ ಕಾಲನೀಸನ್ನು ಪಿಕ್ ಮಾಡ್ಕೊಳ್ತೀನಿ. ಸೊ ನನ್ನ ಡಿಸೈರ್ಡ್ ಜೀನ್ ಇದೆಯೋ ಇಲ್ವೋ ಅಂತ ನನಗೆ ಯಾರು ಹೇಳ್ತಾರೆ, ಅದರ ರೆಸಿಸ್ಟೆನ್ಸ್ ಅಂದರೆ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಜೀನ್ನ ಬೇಸಿಸ್ ಮೇಲೆ, ಅಥವಾ ಆಂಟಿಬಯೋಟಿಕ್ಗೆ ಅದು ರೆಸಿಸ್ಟೆಂಟ್ ಇದೆಯಾ ಇಲ್ವಾ, ಅದು ಬೆಳಿಬೋದಾ ಇಲ್ವಾ ಅನ್ನೋದ್ರ ಬೇಸಿಸ್ ಮೇಲೆ ನನಗೆ ಗೊತ್ತಾಗುತ್ತೆ. ಸೊ ಅದನ್ನು ನಾನು ಸೆಲೆಕ್ಟಬಲ್ ಮಾರ್ಕರ್ ಅಂತ ಕರಿತೀನಿ. ಸೊ PBR 322 ಅಲ್ಲಿ ಎರಡು ಸೆಲೆಕ್ಟಬಲ್ ಮಾರ್ಕರ್ಸ್ ಇದೆ. ಯಾವುದದು, ಆಂಪಿಸಿಲಿನ್ ರೆಸಿಸ್ಟೆನ್ಸ್, ಟೆಟ್ರಾಸೈಕ್ಲಿನ್ ರೆಸಿಸ್ಟೆನ್ಸ್, ಅರ್ಥ ಆಯ್ತಾ. ಸೊ ಇದು ಈ ಕಾಲನೀಸನ್ನು ಪಿಕ್ ಮಾಡ್ಕೊಳ್ತೀನಿ. ಆದರೆ ಇಲ್ಲಿ ತೊಂದರೆ ಏನು, ಆಂಪಿಸಿಲಿನ್ ಮೇಲೆ ಕಲ್ಚರ್ ಮಾಡಬೇಕು ಅಂದರೆ ಅದನ್ನು ಒಂದ್ಸಲ ಬೆಳೆಸಬೇಕು, ಮತ್ತೆ ಟೆಟ್ರಾಸೈಕ್ಲಿನ್ನಲ್ಲಿ ಬೆಳೆಸಬೇಕು, ಅದಾದಮೇಲೆ ನೋಡಬೇಕು. ಸೊ ಇದು ಕಷ್ಟ ಆಗುತ್ತೆ ಅಂತ ಸೈಂಟಿಸ್ಟ್ಗಳು ಒಂದು ಇಂಪಾರ್ಟೆಂಟ್ ಮೆಥಡನ್ನು ಶುರು ಮಾಡಿದ್ದಾರೆ. ಏನದು, ಬ್ಲೂ ವೈಟ್ ಸ್ಕ್ರೀನಿಂಗ್, ಇನ್ಸರ್ಷನಲ್ ಇನ್ಆಕ್ಟಿವೇಷನ್. ಬ್ಲೂ ವೈಟ್ ಸ್ಕ್ರೀನಿಂಗ್, ಇನ್ಸರ್ಷನಲ್ ಇನ್ಆಕ್ಟಿವೇಷನ್. ಸೊ ಇಲ್ಲೇನು ಮಾಡಿದ್ರು, ಈ ಬೀಟಾ ಗ್ಯಾಲಕ್ಟೋಸಿಡೇಸ್ ಜೀನ್ ಒಳಗಡೆ ನಮ್ಮ ಜೀನ್ ಆಫ್ ಇಂಟ್ರೆಸ್ಟನ್ನು ಹಾಕೋದು. ಅದು ಬ್ಲೂ ಇದ್ದರೆ, ಇನ್ಸರ್ಟ್ ಇಲ್ಲ ಅಂದರೆ ಅದು ಬೀಟಾ ಗ್ಯಾಲಕ್ಟೋಸಿಡೇಸ್ ಜೀನ್ ಫಾರ್ಮ್ ಆಗುತ್ತೆ, ಅಲ್ಲಿ ಲ್ಯಾಕ್ಟೋಸ್ ಬ್ರೇಕ್ ಡೌನ್ ಆಗುತ್ತೆ. ಸೊ ಆವಾಗ ನಾವು ಬ್ಲೂ ಕಾಲನೀಸನ್ನು ನೋಡ್ತೀವಿ. ಓಕೆ, ನಾನ್ ರಿಕಾಂಬಿನೆಂಟ್ ಅಂದರೆ ಬೀಟಾ ಗ್ಯಾಲಕ್ಟೋಸಿಡೇಸ್ ಜೀನ್ ಆ್ಯಕ್ಟಿವ್ ಆಗಿದೆ ಅಂತ, ಅಂದರೆ ಸರಿಯಾಗಿದೆ ಅಂತ. ಅದೇ ಬೀಟಾ ಗ್ಯಾಲಕ್ಟೋಸಿಡೇಸ್ ಜೀನ್ ಫಂಕ್ಷನಲ್ ಇಲ್ಲ ಅಂದರೆ ಯಾವುದೇ ಥರದ ಬಣ್ಣವನ್ನು ಅದು ಕೊಡೋದಿಲ್ಲ. ಸೊ ಇಟ್ ಈಸ್ ಅ ವೈಟ್ ಕಾಲನಿ. ಸೊ ಆ ಕಾಲನಿ ಕಲರ್ನ ಬೇಸಿಸ್ ಮೇಲೆ ನಾನು ಪಿಕ್ ಮಾಡ್ಕೊಳ್ಬೋದು.
ಸೊ ಬ್ಲೂ ಅಲ್ಲಿ ಇಟ್ ಈಸ್ ನಾನ್ ರೀಕಾಂಬಿನೆಂಟ್, ವೈಟ್ ಕಾಲನಿ ಇದ್ದರೆ ಅದು ರೀಕಾಂಬಿನೆಂಟ್. ಬೀಟಾ ಗ್ಯಾಲಕ್ಟೋಸಿಡೇಸ್ ಎನ್ಸೈಮ್. ಇದು ಇನ್ನೊಂದು ಕಡೆನೂ ತುಂಬ ಇಂಪಾರ್ಟೆಂಟಾಗಿ ಮಾತಾಡ್ತೀವಿ. ಎಲ್ಲಿ ಮಕ್ಕಳ? ಲ್ಯಾಕ್ ಒಪೆರಾನ್ ಮಾಡೆಲ್ ಅಲ್ವಾ? ಲ್ಯಾಕ್ ಒಪೆರಾನ್ ಮಾಡೆಲ್ನಲ್ಲಿ ಕೂಡ ಬೀಟಾ ಗ್ಯಾಲಕ್ಟೋಸಿಡೇಸ್ ಎನ್ಸೈಮ್ ಬಗ್ಗೆ ನಾವು ಮಾತಾಡ್ತೀವಿ. ಓಕೆ, ಸೊ ಬ್ಲೂ ವೈಟ್ ಸ್ಕ್ರೀನಿಂಗ್ ಇದು ಸಿಂಗಲ್ ಸ್ಟೆಪ್. ಇಲ್ಲಿ ರಿಕಾಂಬಿನೆಂಟ್ಸ್ ನಾನ್ ರಿಕಾಂಬಿನೆಂಟ್ಸ್ ನಂಗೆ ಒಂದೇ ಸ್ಟೆಪ್ಪಲ್ಲಿ ಸಿಗ್ತಾರೆ. ಅದೇ ನಾನು ಇನ್ಸರ್ಷನಲ್ ಇನ್ಆಕ್ಟಿವೇಶನ್ ಅಂದರೆ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಜೀನ್ಸ್ ಎಲ್ಲ ಹಾಕಿದಾಗ ನಾನು 2 ಸ್ಟೆಪ್ ಪ್ರಾಸೆಸ್ ಮಾಡಬೇಕು. ಸೊ ಹಾಗಾಗಿ ಇದು ಈಸಿಯರ್. ಇಲ್ಲಿ ಕ್ರೋಮೋಜೆನಿಕ್ ಸಬ್ಸ್ಟ್ರೇಟ್ ಇರುತ್ತೆ, ಒಂದು ಕ್ರೋಮೋಜೆನಿಕ್ ಸಬ್ಸ್ಟ್ರೇಟನ್ನು ಹಾಕ್ತಾರೆ. ಸೊ ಇಲ್ಲಿ ಬೀಟಾ ಗ್ಯಾಲಕ್ಟೋಸಿಡೇಸ್ ಜೀನ್ ಸರಿಗಿದ್ರೆ ಕಲರ್ ಬರುತ್ತೆ ಬ್ಲೂ, ಆವಾಗ ಅದು ನಾನ್ ರೀಕಾಂಬಿನೆಂಟ್. ಸೊ ಅದು ಸರಿ ಇಲ್ಲ ಅಂತಂದರೆ ನಮ್ಮ ಡಿಸೈರ್ಡ್ ಜೀನ್ ಅದರೊಳಗಡೆ ಇದೆ, ಸೊ ಹಾಗಾಗಿ ಅದು ವೈಟ್ ಕಲರ್ ಕಾಲನಿಯನ್ನು ಕೊಡುತ್ತೆ. ಸೊ ಹೀಗೆ ನಾನು ಸೆಲೆಕ್ಟ್ ಮಾಡ್ಕೋತೀನಿ, ಅದಕ್ಕೆ ಅದನ್ನು ಸೆಲೆಕ್ಟಬಲ್ ಮಾರ್ಕರ್ಸ್ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ಬರೋವಂಥದ್ದು ಒಂದೇ ಥರದ ಪ್ಲಾಸ್ಮಿಡ್. ಲಾಸ್ಟ್ 1 ಪಾಯಿಂಟ್ ಮೇ ಬಿ ವಿ ಮಿಸ್ಡ್. ಕ್ಲೋನಿಂಗ್ ಸೈಟ್ಸ್. ಕ್ಲೋನಿಂಗ್ ಸೈಟ್ಸ್ ತುಂಬ ಇಂಪಾರ್ಟೆಂಟ್ ಮಕ್ಕಳ. ನಾ ಹೇಳಿದೆ ಜೀನ್ ಆಫ್ ಇಂಟ್ರೆಸ್ಟ್ ಅಂದರೆ ಡಿಸೈರ್ಡ್ ಜೀನಲ್ಲಿರುವಂತಹ ರೆಕಗ್ನಿಷನ್ ಸೈಟ್ಸ್ ವೆಕ್ಟರ್ನಲ್ಲೂ ಇರಬೇಕು, ಅಂದರೆ ಪ್ಲಾಸ್ಮಿಡ್ನಲ್ಲೂ ಇರಬೇಕು. ಆವಾಗಲೇ ಅದು ಈಸಿಯಾಗಿ ಅಟ್ಯಾಚ್ ಆಗೋಕ್ಕಾಗೋದು. ಇಲ್ಲಾಂದರೆ ಅದು ಬ್ಲಂಟ್ ಎಂಡ್ಸ್ ಆದರೆ ಅದರ ಕನೆಕ್ಷನ್ಸ್ ಏನಿದೆ ಅಂದರೆ ಅದು ಲೈಗೇಷನ್ ಅಂದರೆ ಅಂಟಿಸ್ಬೇಕಲ್ವಾ, ಅದು ತುಂಬ ಕಷ್ಟ ಆಗುತ್ತೆ. ಸೊ ಸ್ಟಿಕ್ಕಿ ಎಂಡ್ಸ್ ಇರಬೇಕು, ಎರಡರಲ್ಲೂ ಒಂದೇ ಥರ ರೆಕಗ್ನಿಷನ್ ಸೈಟ್ ಇರಬೇಕು. ಫಾರ್ ಎಕ್ಸಾಂಪಲ್ BAM-H1 ಸೈಟ್ ಇದೆ ಟೆಟ್ರಾಸೈಕ್ಲಿನ್ ಜೀನ್ನಲ್ಲಿ, ಅಂದರೆ PBR322 ಅಲ್ಲಿ ಟೆಟ್ರಾಸೈಕ್ಲಿನ್ ಜೀನಲ್ಲಿ BAM-HI ರೆಕಗ್ನಿಷನ್ ಸೈಟ್ ಇದೆ. ಸೊ ನನ್ನ ಡಿಸೈರ್ಡ್ ಜೀನಲ್ಲಿ ನಾನು ಅದೇ ವೆಕ್ಟರ್ ಯೂಸ್ ಮಾಡಬೇಕು ಅಂದರೆ ನನ್ನ ಡಿಸೈರ್ಡ್ ಜೀನಲ್ಲಿ ಏನಿರಬೇಕು? BAM-H1 ರೆಕಗ್ನಿಷನ್ ಸೈಟ್ ಇರಬೇಕು. ಸೊ ಆರಿಜಿನ್ ಆಫ್ ರೆಪ್ಲಿಕೇಶನ್, ಸೆಲೆಕ್ಟಬಲ್ ಮಾರ್ಕರ್ ಇರಬೇಕು, ಕ್ಲೋನಿಂಗ್ ಸೈಟ್ ಇರಬೇಕು. ಆದರೆ ಜಾಸ್ತಿ ರೆಕಗ್ನಿಷನ್ ಸೈಟ್ಸ್ ಕೂಡ ಇರಬಾರ್ದು. ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದೇ ವೆಕ್ಟರಲ್ಲಿ ತುಂಬ ರೆಕಗ್ನಿಷನ್ ಸೈಟ್ಸ್ ಇದೆ. ಸೊ ಆವಾಗ ನೀವು ಎನ್ಸೈಮ್ ಯೂಸ್ ಮಾಡಿದಾಗ ಭಾಳಷ್ಟು ಫ್ರ್ಯಾಗ್ಮೆಂಟ್ಸ್ ಆಗಿಬಿಡತ್ತೆ. ಸೊ ಆವಾಗ ಅದು ಇನ್ಎಫಿಷಿಯೆಂಟ್ ಆಗುತ್ತೆ. ಸೊ ಹಾಗಾಗಿ ಎಷ್ಟು ಕಡಿಮೆನೋ ಅಷ್ಟು ಒಳ್ಳೆಯದು. ಅರ್ಥ ಆಯ್ತಾ? ಕ್ಲಿಯರ್? ಇದು ಐಡಿಯಲಿ ಅಂದರೆ ಆ ಒಂದು ಒಳ್ಳೆಯ ಪ್ಲಾಸ್ಮಿಡ್ನ ಲಕ್ಷಣಗಳು, ಅದರಲ್ಲಿ ಇದೆಲ್ಲ ಇರಬೇಕು. ಅರ್ಥ ಆಯ್ತಾ? ಸರಿನಾ? ಸೊ ನೆಕ್ಸ್ಟ್ ತುಂಬ ಇಂಪಾರ್ಟೆಂಟ್, ಯಾವ ಥರ ವೆಕ್ಟರ್ಸ್. ಸೊ ಪ್ಲಾಂಟ್ ಸೆಲ್ಸ್ಗೆ ಒಂದಷ್ಟು ವೆಕ್ಟರ್ಸ್ ಇದೆ, ಆ್ಯನಿಮಲ್ ಸೆಲ್ಸ್ಗೆ ಒಂದಷ್ಟು ವೆಕ್ಟರ್ಸ್ ಇದೆ ಮಕ್ಕಳ. ಸೊ ಪ್ಲಾಂಟ್ ಸೆಲ್ಸಲ್ಲಿ ನಾವು ಯೂಸ್ ಮಾಡುವಂಥದ್ದು ಅಗೆರೋಬ್ಯಾಕ್ಟೀರಿಯಂ ಟ್ಯೂಮಿಫೇಸಿಯನ್ಸ್. ಓಕೆ, ಅಗೆರೋಬ್ಯಾಕ್ಟೀರಿಯಂ ಟ್ಯೂಮಿಫೇಸಿಯನ್ಸ್ ಇದೇನು ಮಾಡುತ್ತೆ? ಕ್ರೌನ್ ಗ್ಯಾಲ್ ಸಿಂಡ್ರೋಮ್ ಅಥವಾ ಕ್ರೌನ್ ಗ್ಯಾಲ್ ಡಿಸೀಸನ್ನು ಕಾಸ್ ಮಾಡುತ್ತೆ. ಸೊ ಅದೇನು ಮಾಡುತ್ತೆ? ಇದು ಬ್ಯಾಕ್ಟೀರಿಯಾ. ಓಕೆ, ಇಲ್ಲಿ ಕಾಣಿಸ್ತಿದ್ಯಾ? ಇದು ಅಗೆರೋಬ್ಯಾಕ್ಟೀರಿಯಂ. ಇದರಲ್ಲಿ ಒಂದು ಪ್ಲಾಸ್ಮಿಡ್ ಇದೆ. ಈ ಪ್ಲಾಸ್ಮಿಡ್ನಲ್ಲಿ TI ಜೀನ್ ಇದೆ. ಓಕೆ, ಸೊ ಈ TI ಜೀನ್ ಏನು ಮಾಡುತ್ತೆ? ಟ್ಯೂಮರನ್ನು ಇಂಡ್ಯೂಸ್ ಮಾಡುತ್ತೆ. ಸೊ ನಾವೇನು ಮಾಡ್ತಿದ್ದೀವಿ? ಈ ಟ್ಯೂಮರ್ ಜೀನನ್ನು ತೆಗೆದುಬಿಟ್ಟು ನಮಗೆ ಬೇಕಾಗಿರೋ ಜೀನ್ ಆಫ್ ಇಂಟ್ರೆಸ್ಟನ್ನು ಹಾಕೋದು. ಓಕೆ, ನನ್ನ ಡಿಸೈರ್ಡ್ ಜೀನನ್ನು ಹಾಕಿ ಅದನ್ನು ಪ್ಲಾಂಟ್ ಒಳಗಡೆ ಇಂಟ್ರಡ್ಯೂಸ್ ಮಾಡೋದು. ಅರ್ಥ ಆಯ್ತಾ? ಸೊ ಆವಾಗ ಆ ಪ್ಲಾಂಟಲ್ಲಿ ನನಗೆ ಬೇಕಾಗಿರೋ ಟ್ರೇಟನ್ನು ನೋಡ್ತೀವಿ. ಮುಂಚೆ ಅದು ಡಿಸೀಸ್ ಕಾಸ್ ಮಾಡ್ತಿತ್ತು, ನಾವು ನಮ್ಮ ಅಡ್ವಾಂಟೇಜ್ಗೆ ಅದನ್ನು ಚೇಂಜ್ ಮಾಡ್ಕೊಂಡ್ವಿ. ಸೊ ಟ್ಯೂಮರ್ ಇಂಡ್ಯೂಸಿಂಗ್ ಜೀನ್ನ ಜಾಗದಲ್ಲಿ ನಮ್ಮ ಜೀನ್ ಆಫ್ ಇಂಟ್ರೆಸ್ಟನ್ನು ಹಾಕ್ತೀವಿ. ಅರ್ಥ ಆಯ್ತಾ? ಸೊ ಅದು TI ಪ್ಲಾಸ್ಮಿಡ್. ಇದು ಪ್ಲಾಂಟ್ ಸೆಲ್ಸಲ್ಲಿ. ಆ್ಯನಿಮಲ್ ಸೆಲ್ಸಲ್ಲಿ ನಾವು ರೆಟ್ರೋ ವೈರಸನ್ನು ಯೂಸ್ ಮಾಡ್ತೀವಿ. ಸೊ ಸೆಂಟ್ರಲ್ ಡಾಗ್ಮಾ ಪ್ರಕಾರ ಏನು? DNA ಟು RNA ಟು ಪ್ರೋಟೀನ್. ಆದರೆ ರೆಟ್ರೋ ವೈರಸ್ ಏನು ಮಾಡುತ್ತೆ? RNA ಟು DNA, ಅದು ಉಲ್ಟಾ ಮಾಡುತ್ತೆ. ಸೊ ಇದನ್ನು ನಾವೇನು ಮಾಡ್ತೀವಿ ಯೂಸ್ ಮಾಡಿಕೊಂಡು, ಅಂದರೆ ಅದು ಇನ್ಯಾಕ್ಟಿವೇಟ್ ಆಗಿರುತ್ತೆ. ಇನ್ಯಾಕ್ಟಿವೇಟೆಡ್ ರೆಟ್ರೋ ವೈರಸನ್ನು ಯೂಸ್ ಮಾಡಿಕೊಂಡು ನಾವು ಜೀನ್ ಆಫ್ ಇಂಟ್ರೆಸ್ಟನ್ನು ಅದನ್ನು ಕ್ಯಾರಿಯರ್ ಆಗಿ ಯೂಸ್ ಮಾಡ್ತೀವಿ. ಆ್ಯನಿಮಲ್ ಸೆಲ್ಸ್ಗೆ ರೆಟ್ರೋ ವೈರಸ್, ಪ್ಲಾಂಟ್ ಸೆಲ್ಸ್ಗೆ TI ಪ್ಲಾಸ್ಮಿಡ್, ಅಗೆರೋಬ್ಯಾಕ್ಟೀರಿಯಂ ಟ್ಯೂಮಿಫೇಸಿಯನ್ಸ್. ಅರ್ಥ ಆಯ್ತಾ? ಸಿಂಪಲ್ ಇದೆರಡು. ಇದೂ ತುಂಬ MCQಸಲ್ಲಿ ಕೇಳ್ತಾರೆ, ಈಸಿಯಾಗಿ ನೆನ್ಪಿಟ್ಕೊಳ್ಳಿ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಬರೋ ಅಂಥದ್ದು ಕಾಂಪಿಟೆಂಟ್ ಹೋಸ್ಟ್. ಸೊ ಫಸ್ಟ್ ನಾವು ಮಾತಾಡಿದ್ವಿ ಐಸೋಲೇಷನ್ ಹೇಗೆ ಮಾಡಬೇಕು ಅಂದರೆ ಫ್ರಾಗ್ಮೆಂಟ್ಸ್ ಹೇಗೆ ಮಾಡಬೇಕು. ಸೊ ರೆಸ್ಟ್ರಿಕ್ಷನ್ ಎನ್ಸೈಮ್ಸ್ ಬೇಕು. ಫ್ರಾಗ್ಮೆಂಟ್ಸ್ ಮಾಡಿದ್ಮೇಲೆ ಅದನ್ನು ಈಗ ಸೆಪರೇಟ್ ಮಾಡಬೇಕು. ಜೆಲ್ ಎಲೆಕ್ಟ್ರೋಫೋರೆಸಿಸ್ ಮಾಡಿದ್ವಿ. ಸೆಪರೇಟ್ ಮಾಡಿದ್ಮೇಲೆ ಅದನ್ನು ಒಂದು ಕ್ಲೋನಿಂಗ್ ವೆಕ್ಟರ್ಗೆ ಹಾಕಬೇಕು. ಸೊ ಕ್ಲೋನಿಂಗ್ ವೆಕ್ಟರನ್ನು ಯಾವ್ದ್ಯಾವುದು ಹೇಗಿರಬೇಕು ಅಂತ ತಿಳ್ಕೊಂಡ್ವಿ.
ಕ್ಲೋನಿಂಗ್ ವೆಕ್ಟ್ರಲ್ಲಿ ಹೋಗಿದೆಯಾ ಇಲ್ವಾ ಅಂತಲೂ ನೋಡೋಕ್ಕೆ ನಾವು ಸೆಲೆಕ್ಷನನ್ನು ಮಾಡಿದ್ವಿ. ಕೊನೆಯಲ್ಲೀಗ ಆ ವೆಕ್ಟರನ್ನು ಹೋಸ್ಟ್ ಆರ್ಗಾನಿಸಮ್ ಒಳಗಡೆ ಹಾಕಬೇಕು. ಸೊ ಎಲ್ಲ ಹೋಸ್ಟ್ ಆರ್ಗಾನಿಸಮ್ ರೆಡಿ ಇರುತ್ತಾ ತೊಗೊಳಕ್ಕೆ? ಇಲ್ಲ ಮಕ್ಕಳೇ. ಸೊ ಆಗ ಏನು ಮಾಡ್ತೀವಿ ಅಂದರೆ, ಫಸ್ಟ್ ಒನ್, DNA is hydrophilic. ಓಕೆ, ಸೊ ಇಟ್ ಕ್ಯಾನ್ ನಾಟ್ ಈಸಿಲಿ ಕ್ರಾಸ್ ದ ಸೆಲ್ ಮೆಂಬ್ರೇನ್. ಸೊ ಅದು ಹೈಡ್ರೋಫೋಬಿಕ್ ಆಗಿದ್ದರೆ ಅಲ್ಲಿ ನೀವು ನೋಡಿರ್ತೀರ ಒಳಗಡೆ ಲಿಪಿಡ್ ಟೇಲ್ಸ್ ಏನಿದೆ ಅದು ಹೈಡ್ರೋಫೋಬಿಕ್ ಇರುತ್ತೆ, ಆದರೆ DNA ಹೈಡ್ರೋಫಿಲಿಕ್. ಸೊ ಹಾಗಾಗಿ ಅದು ಕ್ರಾಸ್ ಮಾಡೋದಕ್ಕಾಗಲ್ಲ. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಆ ಸೆಲ್ಲನ್ನು ಕಾಂಪಿಟೆಂಟ್ ಮಾಡೋಕ್ಕೆ, ಅಂದರೆ DNA ತೊಗೊಳ್ಳೋಕ್ಕೆ ಅದಕ್ಕೆ ಕೆಪಾಸಿಟಿ ಆಗಬೇಕು, ಆ ಥರ ಮಾಡೋದಕ್ಕೆ ನಾವು ಕ್ಯಾಲ್ಶಿಯಂ ಅಯಾನ್ಸನ್ನು ಕೊಡ್ತೀವಿ. ಡೈವೆಲೆಂಟ್ ಕ್ಯಾಟಯಾನ್ಸ್ ಅಂದರೆ ಅದನ್ನು ತೊಗೊಂಡು ಕ್ಯಾಲ್ಶಿಯಂ ಅಯಾನ್ಸ್ ಆ್ಯಡ್ ಮಾಡ್ತೀವಿ. ಸೊ ಆವಾಗ ಅದರ ಪರ್ಮಿಯಬಿಲಿಟಿ ಜಾಸ್ತಿ ಆಗುತ್ತೆ. ಸೊ ಇನ್ನೊಂದೇನು ಮಾಡ್ತೀವಿ ಗೊತ್ತಾ, ಬ್ಯಾಕ್ಟೀರಿಯಾನ ತೊಗೊಳ್ಳೋದು, ಅದನ್ನು ಪಾಪ ಐಸ್ ಬಾತಲ್ಲಿ ಇಡೋದು, ಪಟ್ಟಂತ 42 ಡಿಗ್ರೀಸ್ ತೊಗೊಂಡೋಗೋದು, ಪಟ್ಟಂತ ವಾಪಸ್ ಬರೋದು. ಇಮ್ಯಾಜಿನ್ ಮಾಡ್ಕೊಳ್ಳಿ, ಕಾಶ್ಮೀರಲ್ಲಿ ಇರ್ತೀರಾ, ಪಟ್ಟಂತ ತೊಗೊಂಡೋಗಿ ಸಾರಾ ಡೆಸರ್ಟ್ಗೆ ಹಾಕ್ತಾರೆ, ಮತ್ತು ಪಟ್ಟಂತ ತೊಗೊಂಡ್ಬಂದು ಕಾಶ್ಮೀರಿಗೆ ಹಾಕ್ತಾರೆ. ಶಾಕ್ ಆಗುತ್ತಲ್ವ? ಸೊ ಹಾಗೇ ಬ್ಯಾಕ್ಟೀರಿಯಾ ಕೂಡ ಫುಲ್ ಶಾಕ್ ಆಗಿಬಿಡುತ್ತೆ. ಸೊ ಆವಾಗ ಆ ಮೆಮ್ಬ್ರೇನ್ ಏನಾಗುತ್ತೆ, ಜಾಸ್ತಿ ಪರ್ಮಿಯಬಲ್ ಆಗಿಬಿಡುತ್ತೆ. ಅಂದರೆ ಈಗಿದು ಸೆಲ್ಲಾ, ಫಾರ್ ಎಕ್ಸಾಂಪಲ್ ಇದು ಬ್ಯಾಕ್ಟೀರಿಯಲ್ ಸೆಲ್ ವಾಲ್ ಅಂತ ಇಟ್ಕೊಳ್ಳಿ. ಇಲ್ಲಿ DNA ಇದೆ, ಒಳಗಡೆ ಹೋಗೋಕ್ಕಾಗ್ತಿಲ್ಲ. ಸೊ ಹೀಟ್ ಶಾಕ್ ಕೊಟ್ಟಾಗ ಅದರ ಮೆಮ್ಬ್ರೇನ್ ಭಾಳಷ್ಟು ಈ ಥರ ಆಗಿಬಿಡುತ್ತೆ. ಅಂದರೆ ಇಷ್ಟೊಂದಲ್ಲ, ಬಟ್ ಪೋರ್ಸ್ ಜಾಸ್ತಿ ಆಗುತ್ತೆ. ಸೊ ಆ ಪೋರ್ಸ್ ಜಾಸ್ತಿ ಆದಾಗ, ತುಂಬ ವಿಯರ್ಡ್ ರೆಪ್ರೆಸೆಂಟೇಷನ್ ಅಂತ ಅಂದ್ಕೊಳ್ಳಿ. ಸೊ ಆ ಪೋರ್ಸ್ ಜಾಸ್ತಿ ಆದಾಗ, ಸಣ್ಣ ಸಣ್ಣ ಪೋರ್ಸ್ ಆಯಿತಾ, ಆ ಪೋರ್ಸ್ ಜಾಸ್ತಿ ಆದಾಗ ಇದು ಈಸಿಯಾಗಿ ಒಳಗಡೆ ಎಂಟರ್ ಆಗುತ್ತೆ. ಸೊ ಇದನ್ನು ಟ್ರಾನ್ಸ್ಫರ್ಮೇಷನ್ ಅಂತ ಕರಿತೀವಿ. ಟ್ರಾನ್ಸ್ಫಾರ್ಮೇಷನ್. ಓಕೆ, ಸೊ ಸೆಲ್ಲನ್ನು ಕಾಂಪಿಟೆಂಟ್ ಮಾಡಿ ಆ DNA ಒಳಗಡೆ ಹೋಗೋ ಹಾಗೆ ಮಾಡ್ತೀವಿ. ನೆಕ್ಸ್ಟ್ ಬರೋ ಅಂಥದ್ದು ಹೀಟ್ ಶಾಕ್ ಮೆಥಡ್. ಇದನ್ನು ನಾನು ಹೇಳಿದೆ, ಅದನ್ನು ಐಸಲ್ಲಿ ಇಟ್ಟಿರ್ತಾರೆ, ಸಡನ್ನಾಗಿ 42 ಡಿಗ್ರಿ ಸೆಂಟಿಗ್ರೇಡ್ಗೆ ಹಾಕ್ಬಿಡ್ತಾರೆ. ಸೊ ಇದು ಜನರಲ್ ಮೆಥಡ್. ಇದು ಬಿಟ್ಟರೆ ಇನ್ನೆರಡು ಇಂಟ್ರೆಸ್ಟಿಂಗ್ ಮೆಥಡ್ಸ್ ಇದೆ. ಒಂದು ಮೈಕ್ರೋ ಇಂಜೆಕ್ಷನ್. ಸೊ ಈಗ ರೀಪ್ರೊಡಕ್ಟಿವ್ ಹೆಲ್ತ್ ಚಾಪ್ಟರ್ನಲ್ಲಿ ಇಂಟ್ರಾಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್ ನೋಡಿದ್ರಿ. ಎಗ್ ಸೆಲ್ನ ತೊಗೊಂಡು ಸ್ಪರ್ಮ್ನ ಡೈರೆಕ್ಟಾಗಿ ಇಂಜೆಕ್ಟ್ ಮಾಡ್ತಾರೆ. ಇಲ್ಲೂ ಅಷ್ಟೇ ಮೈಕ್ರೋ ಇಂಜೆಕ್ಷನ್ ಮೆಥಡಲ್ಲಿ ಆ ಡಿಸೈರ್ಡ್ ವೆಕ್ಟರ್ ಏನಿದೆ, ರಿಕಾಮಿನೆಂಟ್ DNA ಏನಿದೆ, ಅದನ್ನು ಡೈರೆಕ್ಟ್ ಸೆಲ್ನ ಒಳಗಡೆ ನ್ಯೂಕ್ಲಿಯಸ್ನತ್ತ ಅದನ್ನು ಇಂಜೆಕ್ಟ್ ಮಾಡ್ತಾರೆ. ಇದು ಮೈಕ್ರೋ ಇಂಜೆಕ್ಷನ್. ಡೈರೆಕ್ಟಾಗಿ ಅದನ್ನು ಸೆಲ್ನ ಒಳಗಡೆ ಇಂಟ್ರೊಡ್ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಬರೋ ಅಂಥದ್ದು ಬಯೋಲಿಸ್ಟಿಕ್ ಗನ್, ಓಕೆ, ಅಥವಾ ಜೀನ್ ಗನ್. ಸೊ ಇಲ್ಲೇನಾಗುತ್ತೆ, ಇಲ್ಲಿ ಗಮನಿಸಿದ್ರೆ ಮಕ್ಕಳ, ಇಲ್ಲಿ ಪಿಸ್ಟನ್ ಇದೆ, ಇಲ್ಲಿ ಟಂಗ್ಸ್ಟನ್ ಅಥವಾ ಗೋಲ್ಡ್ ಇರುತ್ತೆ, ಇದ್ರ ಮೇಲೆ ಕೋಟ್ ಮಾಡಿರ್ತಾರೆ. ಓಕೆ, ಅದ್ರ ಮೇಲೆ DNA ಕೋಟ್ ಮಾಡಿರ್ತಾರೆ. ಅದು ಗನ್ ಥರ ಹಿಂಗೆ ಜೋರಾಗಿ ಶೂಟ್ ಮಾಡ್ತಾರೆ, ಇದು ಹೋಗಿ ಪಟ್ ಅಂತ ಇಲ್ಲಿ ಎಂಟರ್ ಆಗುತ್ತೆ. ಇದು ಆ್ಯಕ್ಚುಲಿ ಎಂಟರ್ ಆಗಲ್ಲ, ಬರೀ ಆ ಮೈಕ್ರೋ ಪಾರ್ಟಿಕಲ್ಸ್ ಮಾತ್ರ ಎಂಟರ್ ಆಗುತ್ತೆ. ಇದನ್ನು ಬಯೋಲಿಸ್ಟಿಕ್ಸ್ ಗನ್ ಅಥವಾ ಜೀನ್ ಗನ್ ಅಂತ ಕರೀತಾರೆ, ಗೋಲ್ಡ್ ಅಥವಾ ಟಂಗ್ಸ್ಟೆನ್. ಸೊ ಜನರಲಿ ಇದು ಪ್ಲಾಂಟ್ ಸೆಲ್ಸಿಗೆ ತುಂಬ ಯೂಸ್ ಆಗುತ್ತೆ. ಯಾಕೆಂದರೆ ಸೆಲ್ ವಾಲ್ ಇರೋದ್ರಿಂದ ಆ ಹೈ ಸ್ಪೀಡಲ್ಲಿ ಬಂದಾಗ ಅದು ಸೆಲ್ ವಾಲ್ನಿಂದ ಹೀಗೆ ಕ್ರಾಸ್ ಆಗಿ ಹೋಗಿ DNA ಡೆಲಿವರಿ ಮಾಡುತ್ತೆ. ಓಕೆ, ಮೈಕ್ರೋ ಇಂಜೆಕ್ಷನ್, ಬಯೋಲಿಸ್ಟಿಕ್, ಜೀನ್ ಗನ್ಸ್. ಸೊ 3 ಮೆಥಡ್ ಏನೇನು, ಕಾಂಪಿಟೆಂಟ್ ಮಾಡಿ ಟ್ರಾನ್ಸ್ಫಾರ್ಮೇಷನ್ ಮಾಡ್ಬೋದು, ಹೀಟ್ ಶಾಕ್ ಮೆಥಡ್ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಮೈಕ್ರೋ ಇಂಜೆಕ್ಷನ್ ಅಥವಾ ಬಯೋಲಿಸ್ಟಿಕ್ಸ್ ಜೀನ್ ಗನ್. ಅರ್ಥ ಆಯ್ತಾ? ಜೀನ್ ಗನ್ನಲ್ಲಿ ಟಂಗ್ಸ್ಟೆನ್ ಅಥವಾ ಗೋಲ್ಡ್. ಸಿಂಪಲ್. ಸೊ ಇಲ್ಲಿಗೆ ಎಲ್ಲ ಟೂಲ್ಸ್ನ ಬಗ್ಗೆ ನಾವು ತಿಳ್ಕೊಂಡ್ವಿ. ಅರ್ಥ ಆಯ್ತಾ? ಸೊ ಯಾವುದೆಲ್ಲ ಅರ್ಥ ಮಾಡ್ಕೊಂಡ್ರಿ. ಸೊ ಈಗ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ದ ಪ್ರಾಸೆಸ್. ಸೊ ಏನು ಪ್ರಾಸೆಸ್ಸು? ಫಸ್ಟು ಐಸೋಲೇಟ್ ಮಾಡಬೇಕು. ಹೇಗೆ ಐಸೋಲೇಟ್ ಮಾಡ್ತೀರಾ? ಇವಾಗ ಸೆಲ್ಲನ್ನು ತೊಗೊಂಡ್ರೆ ಏನೇನಿರುತ್ತೆ? ಪ್ರೋಟೀನ್ ಇನ್ಕ್ಲೂಡಿಂಗ್ ಹಿಸ್ಟೋನ್ಸ್, ಓಕೆ, ದೆನ್ DNA, RNA, ಅದರ್ ಸೆಲ್ ಕಾಂಪೊನೆಂಟ್ಸ್. ಸೊ ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರೋವಂಥದ್ದು ಸೆಲ್ ವಾಲ್. ಇದನ್ನು ಫಸ್ಟು ಡಿಗ್ರೇಡ್ ಮಾಡಬೇಕು. ಸೊ ಸೆಲ್ ವಾಲ್ ಬ್ಯಾಕ್ಟೀರಿಯಾದಲ್ಲಿ ಯಾವುದು? ಪೆಪ್ಟಿಡೋ ಗ್ಲೈಕನ್ ಅಲ್ವಾ? ಸೊ ಇಲ್ಲಿ ಸೆಲ್ಯುಲೇಸ್ ಯಾವುದರಲ್ಲಿ? ಫಂಜೈನಲ್ಲಿ ಕೈಟಿನ್. ಸೊ ಕೈಟಿನೇಸ್. ಬ್ಯಾಕ್ಟೀರಿಯಾನಲ್ಲಿ ಪೆಪ್ಟಿಡೋ ಗ್ಲೈಕಿನ್.
ಸೊ ಫಸ್ಟು ಬ್ಯಾಕ್ಟೀರಿಯಾನಲ್ಲಿ ಪೆಪ್ಟಿಡೋಗ್ಲೈಕನ್, ಸೊ ಲೈಸೋಸೈಮ್, ಪ್ಲಾಂಟ್ ಸೆಲ್ಸ್ನಲ್ಲಿ ಸೆಲ್ಯುಲೇಸ್, ಫಂಜೈನಲ್ಲಿ ಕೈಟಿನೇಸ್. ಇದು 3 ಹಾಕಿ ಟ್ರೀಟ್ ಮಾಡಿ ಅದರ ಸೆಲ್ ವಾಲನ್ನು ಫಸ್ಟು ಡಿಸಾಲ್ವ್ ಮಾಡ್ತೀವಿ. ಸೆಲ್ ವಾಲ್ ಡಿಸಾಲ್ವ್ ಆದಮೇಲೆ ಪ್ರೋಟೀನೇಸ್, RNAs, ಎಂಜೈಮ್ಸ್ ಹಾಕಿ ಅದನ್ನು ಸಹ ಡಿಗ್ರೇಡ್ ಮಾಡ್ತೀವಿ. ಸೊ ಅದಾದಮೇಲೆ ಚಿಲ್ಡ್ ಎಥನಾಲ್, ಇದನ್ನೆಲ್ಲ ರಿಮೂವ್ ಮಾಡಿದ್ಮೇಲೆ ಚಿಲ್ಡ್ ಎಥನಾಲ್ ಹಾಕಿದ್ರೆ ಅದನ್ನು ಸ್ಪೂಲ್ ಔಟ್ ಮಾಡ್ಬೋದು. DNA ಸ್ಪೂಲ್ ಔಟ್ ಆಗುತ್ತೆ. ಇದು ಅದರ ವಾಟ್ ಡು ಯು ಸೇ, ಇಫ್ ದಿಸ್ ಇಸ್ ದ ಟೆಸ್ಟ್ ಟ್ಯೂಬ್, ಇಲ್ಲಿ ಅದನ್ನು ಸ್ಪೂಲ್ ಔಟ್ ಮಾಡ್ಬೋದು. ಅರ್ಥ ಆಯ್ತಾ? ದಾರಗಳಾಗಿ ಎಳೆ ಎಳೆಯಾಗಿ ಬರುತ್ತೆ. ಸೊ ಅದು ಹಾಗೆ ನಾವು DNA ಐಸೋಲೇಟ್ ಮಾಡ್ಬೋದು. ಸೊ ಫಸ್ಟ್ ಏನು ಮಾಡಬೇಕು, ಸೆಲ್ ವಾಲ್ನ ಡಿಸಾಲ್ವ್ ಮಾಡಬೇಕು. ಲೈಸೋಸೈಮ್ ಇನ್ ಬ್ಯಾಕ್ಟೀರಿಯಾ, ಕೈಟಿನೇಸ್ ಇನ್ ಫಂಜೈ, ಸೆಲ್ಯುಲೇಸ್ ಇನ್ ಪ್ಲಾಂಟ್ ಸೆಲ್ಸ್. ಕರೆಕ್ಟ್? ಸೊ ಇದು 3 ತೊಗೊಂಡ್ಮೇಲೆ RNA ರಿಮೂವ್ ಮಾಡಬೇಕಂದ್ರೆ ರೈಬೋನ್ಯೂಕ್ಲಿಯಸ್, ಪ್ರೋಟಿಯೇಸ್ ಹಾಕಿ ಪ್ರೋಟೀನನ್ನು ರಿಮೂವ್ ಮಾಡ್ತೀವಿ. ಕೊನೆಯಲ್ಲಿ ಚಿಲ್ಡ್ ಎಥನಾಲ್ ಹಾಕಿದಾಗ DNA ಆಚೆ ಬರುತ್ತೆ. ಸೊ ಇದು ಆಚೆ ಬಂದ ಮೇಲೆ ಸ್ಪೆಸಿಫಿಕ್ ಸೈಟ್ಸಲ್ಲಿ ಕಟ್ ಮಾಡಬೇಕು. ಸೊ ಫಸ್ಟ್ ಒನ್ ಏನು, ರೆಸ್ಟ್ರಿಕ್ಷನ್ ಎಂಜೈಮ್ಸ್. ಅದಾದಮೇಲೆ ಫ್ರಾಗ್ಮೆಂಟ್ಸ್ ಆಗುತ್ತೆ. ಫ್ರಾಗ್ಮೆಂಟ್ಸನ್ನು ಜೆಲ್ ಎಲೆಕ್ಟ್ರೋಫೋರೆಸಿಸ್ ಮಾಡ್ತೀವಿ. ಜೆಲ್ ಎಲೆಕ್ಟ್ರೋಫೋರೆಸಿಸ್ ಮಾಡಿದ್ಮೇಲೆ ನಮ್ಮ ಡಿಸೈರ್ಡ್ ಜೀನ್ ಸಿಕ್ಕಿದ್ಮೇಲೆ ಅದನ್ನು ಪ್ಲಾಸ್ಮಿಡಲ್ಲಿ ಲೈಗೇಟ್ ಮಾಡ್ತೀವಿ. ಸೊ ಇದನ್ನು ನಾವೇನಂತ ಕರಿತೀವಿ, ಇಲ್ಲಿ ಏನಂತ ಕರಿತೀವಿ ಅದನ್ನು, ರೀಕಾಂಬಿನೆಂಟ್ DNA. ಸೊ ಈ ರೀಕಾಂಬಿನೆಂಟ್ DNA ಆದಮೇಲೆ ಕಾಪೀಸ್ ಜಾಸ್ತಿ ಬೇಕು ನನಗೆ, 1-2 ಕಾಪೀಸ್ ಆಗಲ್ಲ. ಸೊ ಈಗ ನಾನು ಹೋಸ್ಟಿಗೆ ಹಾಕಬೇಕು ಅಂದರೆ, ಈಗ ನಾನು ತೊಗೊಳೋದು 1 ಕಾಪಿ ಇನ್ಸುಲಿನ್ ಜೀನ್ ತೊಗೊಂಡಿರ್ತೀನಿ, ಬಟ್ ನನಗೆ ಒಂದಷ್ಟು ಬಲ್ಕ್ ಬ್ಯಾಕ್ಟೀರಿಯಾನಲ್ಲಿ ನನಗೆ 1 ಮಿಲಿಯನ್ ಬ್ಯಾಕ್ಟೀರಿಯಾನಲ್ಲಿ ಆ ಜೀನ್ ಬೇಕು. ಆವಾಗಲೇ ಆ ಪ್ರಾಡಕ್ಟ್ ಜಾಸ್ತಿ ಪ್ರೊಡ್ಯೂಸ್ ಆಗೋದು. ಸೊ ಅದಕ್ಕೆ ಯಾರೋ ಕ್ಯಾರಿಮ್ಯುಲೆಸ್ನ PCR ಮಷೀನ್ ಬೇಕು. ಅರ್ಥ ಆಯ್ತಾ? ಸೊ ಈ ಕ್ಲಾಸ್ನ ಮೊದಲಿಗೆ ಹೇಳಿದ್ನಲ್ಲ ಅದೇ ಕತೆ. ಸೊ ಇದು PCR, ಪಾಲಿಮರೇಸ್ ಚೈನ್ ರಿಯಾಕ್ಷನ್. ಸೊ PCR ಮೂರು ಸ್ಟೆಪ್ಸ್ ಇದೆ ಮಕ್ಕಳ, ಡಿನ್ಯಾಚುರೇಷನ್, ಅನೀಲಿಂಗ್ ಮತ್ತು ಎಕ್ಸ್ಟೆನ್ಷನ್. ಸೊ ಡಿನ್ಯಾಚುರೇಷನಲ್ಲಿ ಏನು ಮಾಡ್ತೀವಿ, DNA ಡಬಲ್ ಸ್ಟ್ಯಾಂಡ್ ಇರುತ್ತೆ, ಅದನ್ನು ಬ್ರೇಕ್ ಮಾಡ್ತೀವಿ ಅಲ್ವಾ. ಸೊ ಇದ್ರ ಟೆಂಪ್ರೇಚರ್ ಅರೌಂಡ್ 92 ಡಿಗ್ರೀಸ್ ಇರುತ್ತೆ. ಓಕೆ, ಅದಾದಮೇಲೆ ಪ್ರೈಮರ್ಸನ್ನು ಹಾಕ್ತೀವಿ. ಅನೀಲಿಂಗ್ ಟೆಂಪ್ರೇಚರ್ ಅರೌಂಡ್ 40 ಡಿಗ್ರಿ ಸೆಂಟಿಗ್ರೇಡ್ ಇರುತ್ತೆ. ಪ್ರೈಮರ್ಸ್ ಏನಕ್ಕೆ ಇಂಪಾರ್ಟೆಂಟ್, ಅದು DNA ಪಾಲಿಮರೇಸ್ ಬಂದು ಬೈಂಡ್ ಆಗೋದಕ್ಕೆ ಪ್ರೈಮರ್ಸ್ ಇರಲೇಬೇಕು. ಸೊ ಪ್ರೈಮರ್ಸ್ ಇದೆ 2 ಟ್ರೈನ್, ಇದು ಟ್ರೈನ್ 1, ಇದು ಟ್ರೈನ್ 2. ಓಕೆ, ಸೊ ಇದು 2 ಹಾಕಿದ್ಮೇಲೆ ಇದೇನು ಸ್ಟೆಪ್ ಮಕ್ಕಳ, ಇದು ಅನೀಲಿಂಗ್. ಡಿನ್ಯಾಚುರೇಷನ್ ಸ್ಟೆಪ್ಪಲ್ಲಿ ಏನಾಗುತ್ತೆ, ಟೆಂಪ್ರೇಚರ್ ಜಾಸ್ತಿ ಇರೋದ್ರಿಂದ ಡಬಲ್ ಸ್ಟ್ಯಾಂಡರ್ಡ್ ಇರೋ DNA ಸಿಂಗಲ್ ಸ್ಟ್ಯಾಂಡರ್ಡ್ ಆಗಿ ಸ್ಪ್ಲಿಟ್ ಆಗುತ್ತೆ. ಅದಾದಮೇಲೆ ಟೆಂಪ್ರೇಚರನ್ನು ಕಡಿಮೆ ಮಾಡ್ತೀವಿ. ಸೊ ಅನೀಲಿಂಗ್ ಟೆಂಪ್ರೇಚರಲ್ಲಿ 2 ಪ್ರೈಮರ್ಸನ್ನು ಹಾಕ್ತೀವಿ, ಅದು ಹೋಗಿ ಆಪೋಸಿಟ್ ಸ್ಟ್ಯಾಂಡ್ಸಿಗೆ ಅಟ್ಯಾಚ್ ಆಗುತ್ತೆ. ಸೊ ಇಲ್ಲಿ ನಿಮಗೂ ಗೊತ್ತು ಅದು ಕಾಂಪ್ಲಿಮೆಂಟಾಲಿಟಿ ಅಲ್ವಾ. ಪ್ರೈಮರ್ಸಲ್ಲೂ ಪ್ರೈಮರ್ಸ್ ಅಂದರೆ ಏನು, ಶಾರ್ಟ್ ಸೀಕ್ವೆನ್ಸಸ್, ಶಾರ್ಟ್ RNA ಸೀಕ್ವೆನ್ಸಸ್. ಇದ್ರ ಕೆಲಸ ಏನು, ಪಾಲಿಮರೇಸ್ ನ್ಯೂಕ್ಲಿಯೋಟೈಡ್ಸನ್ನು ಆ್ಯಡ್ ಮಾಡಬೇಕಂದ್ರೆ ಅದಕ್ಕೆ 3' ಎಂಡ್ ಇರಬೇಕು. ಸೊ ಆ 3' OH ಎಂಡನ್ನು ಪ್ರೊವೈಡ್ ಮಾಡೋದು ಈ ಪ್ರೈಮರ್ನ ಕೆಲಸ. ಸೊ ಅಲ್ಲಿಂದ ಅದು ಹಾಕ್ಕೊಳ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ ಏನು, ಎಕ್ಸ್ಟೆನ್ಷನ್. ಇದು ಅರೌಂಡ್ 60 ಡಿಗ್ರೀಸಲ್ಲಿ ಇರುತ್ತೆ. ಸೊ ಇದು ತುಂಬ ಜಾಸ್ತಿ ಟೆಂಪ್ರೇಚರ್ ಅಲ್ವಾ, ಯಾವ ಎಂಜೈಮು ವರ್ಕ್ ಆಗಲ್ಲ. ಸೊ ಆವಾಗ ಬಂದಿದ್ದು ನಮ್ಮ ಟ್ಯಾಕ್ ಪಾಲಿಮರೇಸ್. ಯಾವ್ದು ಮಕ್ಕಳೇ, ಟ್ಯಾಕ್ ಪಾಲಿಮರೇಸ್. ನಾವು ಡಿಸ್ಕಸ್ ಮಾಡಿದ್ವಲ್ಲ ಎಂಜೈಮ್ಸ್ ಚಾಪ್ಟರಲ್ಲಿ, ಬಯೋಮಾಲಿಕ್ಯೂಲ್ಸ್ ಚಾಪ್ಟರಲ್ಲಿ, ಪಾಲಿಮರೇಸ್ ಅಥವಾ ಎಂಜೈಮ್ಸ್ಗೆ ಜನರಲಿ pH ಮತ್ತು ಟೆಂಪ್ರೇಚರ್ ಸೆನ್ಸಿಟಿವ್ ಇರುತ್ತೆ. ಸೊ ಸ್ಪೆಸಿಫಿಕ್ pH ಸ್ಪೆಸಿಫಿಕ್ ಟೆಂಪ್ರೇಚರಲ್ಲೇ ಅದು ನೀಟಾಗಿ ಅದರ ಫಂಕ್ಷನನ್ನು ಮಾಡೋದು ಅಲ್ವಾ. ಸೊ ಈ ಟ್ಯಾಕ್ ಪಾಲಿಮರೇಸ್ 60 ಡಿಗ್ರೀಸ್ ಅಂದರೆ ಹೈಯರ್ ಟೆಂಪ್ರೇಚರಲ್ಲೂ ಸಹ ಆ್ಯಕ್ಟಿವ್ ಇರುತ್ತೆ. ಯಾಕೆ, ಬಿಕಾಸ್ ಇಟ್ ಈಸ್ ಫ್ರಮ್ ಥರ್ಮಸ್ ಆರ್ಗ್ಯಾನಿಸಮ್, ಥರ್ಮಸ್ ಅಕ್ವಾಟಿಕಸ್. ಇದು ಸಲ್ಫರ್ ವೆಂಟ್ಸ್ನಲ್ಲಿ ಅಥವಾ ಹೈ ಟೆಂಪ್ರೇಚರ್ ಇರುವಂಥ ಜಾಗದಲ್ಲಿ ಬೆಳೆಯುವಂಥ ಆರ್ಗ್ಯಾನಿಸಮ್. ಸೊ ಇದರಲ್ಲಿರುವಂಥ ಪಾಲಿಮರೇಸ್ ಏನಿದೆ ಅದು ಥರ್ಮೋಸ್ಟೇಬಲ್. ಏನು ಮಕ್ಕಳ, ಅದು ಥರ್ಮೋಸ್ಟೇಬಲ್ ಅಂದರೆ ಹೈಯರ್ ಟೆಂಪ್ರೇಚರಲ್ಲೂ ಸಹ ಅದು ಫಂಕ್ಷನ್ ಮಾಡುತ್ತೆ, ಡಿಗ್ರೇಡ್ ಆಗೋದಿಲ್ಲ. ಅರ್ಥ ಆಯ್ತಾ? ಟ್ಯಾಕ್ ಪಾಲಿಮರೇಸ್, ಥರ್ಮಸ್ ಅಕ್ವಾಟಿಕಸ್ ಮತ್ತು ಥರ್ಮೋಸ್ಟೇಬಲ್. ಇದಿಷ್ಟು PCR ಅಂದಿದ ತಕ್ಷಣ ನೆನಪಾಗಬೇಕು. ಸೊ ಪಾಲಿಮರೇಸ್ ಚೈನ್ ರಿಯಾಕ್ಷನ್ ಅಂದರೆ 1ರಿಂದ 2. ಈಗ ನೋಡಿ, 1 DNA 2 ಆಯಿತು, 2ರಿಂದ 4 ಆಯಿತು, ಹೀಗೆ ಹೋಗ್ತಾ ಇರುತ್ತೆ ಚೈನ್ ರಿಯಾಕ್ಷನ್ ಹೋಗ್ತಾ ಇರುತ್ತೆ. ಫಿಸಿಕ್ಸಲ್ಲಿ ನೀವು ಕಲ್ತಿರ್ತೀರಲ್ಲ, ಫಿಷನ್ ಫ್ಯೂಷನ್ ಆ ರಿಯಾಕ್ಷನ್ಸಲ್ಲಿಯೂ ಸಹ ಚೈನ್ ರಿಯಾಕ್ಷನನ್ನು ಕಲ್ತಿರ್ತೀರ ಅಲ್ವಾ.
ಸೊ ಹಾಗೆ ಇಲ್ಲೂ ಸಹ ಹೋಗ್ತಾ ಇರುತ್ತೆ. ಒಟ್ಟಾರೆ 30 ಸೈಕಲ್ಸ್ ಈ ಥರ, ಇದು ಒಂದು ಸೈಕಲ್, ಡಿನ್ಯಾಚುರೇಷನ್, ಅನೀಲಿಂಗ್, ಎಕ್ಸ್ಟೆನ್ಷನ್, ಒಂದು ಸೈಕಲ್. ಈ ಥರ 30 ಸೈಕಲ್ಸ್ ಆಗೋ ಅಷ್ಟರಲ್ಲಿ 1 ಬಿಲಿಯನ್ ಕಾಪೀಸ್ ಬಂದಿರುತ್ತೆ. ಅರ್ಥ ಆಯ್ತಾ? ಸೊ 30 ಸೈಕಲ್ಸ್ ಆಗೋ ಅಷ್ಟರಲ್ಲಿ 1 ಬಿಲಿಯನ್ ಕಾಪೀಸ್ ಬಂದಿರುತ್ತೆ. ಅದಕ್ಕೆ ಅವರಿಗೆ ನೊಬೆಲ್ ಪ್ರೈಸ್ ಸಿಗತ್ತೆ. ಅರ್ಥ ಆಯ್ತಾ? ಸೊ ಇದು PCR ನ ವಿಷಯ. ಓಕೆ, ಇನ್ನು ಈ ಥರ ಇರುತ್ತೆ ಮಕ್ಕಳ. ಟೇಬಲ್ ಟಾಪ್ PCR ಅಂದರೆ ಇದೆ, ಇಷ್ಟೇ ಇರುತ್ತದು, ಸಣ್ಣ ಮಿಷಿನು. ಅದರೊಳಗಡೆ ಈ ಥರ ಸ್ಯಾಂಪಲ್ಸ್, ಇದ್ರೊಳಗಡೆನೆ ನಮ್ಮ ವೆಕ್ಟರ್ ಇರುತ್ತೆ, ಅಂದರೆ ರೀಕಾಂಬಿನೆಂಟ್ DNA ಇರುತ್ತೆ. ಸೊ ಇದನ್ನು ಈ ಥರ ಮಿಷಿನಲ್ಲಿ ಇಟ್ಟಾಗ ಅದು ಅರೌಂಡ್ 4 hours 5 hours ತೊಗೊಳುತ್ತೆ. ಅದು ಡಿಪ್ಲಿಕೇಟ್ ಮಾಡಿ ದ ನಂಬರ್ ಕಾಪೀಸು ಜಾಸ್ತಿ ಆಗುತ್ತೆ. ಅರ್ಥ ಆಯ್ತಾ? ಸೊ ಇದು PCR. ನೆಕ್ಸ್ಟ್ ಅದನ್ನು ಹೋಸ್ಟ್ ಒಳಗಡೆ ಇನ್ಕಾರ್ಪೊರೇಟ್ ಮಾಡಬೇಕು. ಅದನ್ನು ಮಾಡಬೇಕು ಅಂದರೆ ಯಾವ್ದು ಮೆಥಡ್ಸ್ ಮಕ್ಕಳ? TI ಪ್ಲಾಸ್ಮಿಡ್ ಯೂಸ್ ಮಾಡ್ಬೋದು. ಪ್ಲಾಂಟ್ ಸೆಲ್ಸಲ್ಲಿ ರೆಟ್ರೋವೈರಲ್ ಪ್ಲಾಸ್ಮಿಡ್ ಯೂಸ್ ಮಾಡ್ಬೋದು. ರೆಟ್ರೋವೈರಸನ್ನು ಯೂಸ್ ಮಾಡ್ಬೋದು ವೆಕ್ಟರ್ ಆಗಿ. ಪ್ಲಾಸ್ಮಿಡ್ಸನ್ನು ಯೂಸ್ ಮಾಡ್ಬೋದು ವೆಕ್ಟರ್ ಆಗಿ. ಅದಾದಮೇಲೆ ಈ ಸೆಲ್ಸ್ ಒಳಗಡೆ ಇಂಟ್ರಡ್ಯೂಸ್ ಮಾಡ್ಬೋದು, ಹೋಸ್ಟ್ ಸೆಲ್ಸ್ನ ಒಳಗಡೆ. ಕ್ಲೋನಿಂಗ್ ವೆಕ್ಟರ್ಸ್ ಬೇರೆ, ವೆಕ್ಟರ್ ಬೇರೆ. ಕ್ಲೋನಿಂಗ್ ವೆಕ್ಟರ್ಸ್ ಅಂದರೆ ನೀವು ಕಾಪಿ ನಂಬರ್ ಜಾಸ್ತಿ ಮಾಡೋಕ್ಕೆ ಟ್ರೈ ಮಾಡ್ತೀರಾ. ವೆಕ್ಟರ್ ಅಂದರೆ ಹೋಸ್ಟ್ ಒಳಗಡೆ ಇಂಟ್ರಡ್ಯೂಸ್ ಮಾಡೋಕ್ಕೆ ಟ್ರೈ ಮಾಡ್ತೀರಾ. ನೆಕ್ಸ್ಟ್ ಬರೋವಂಥದ್ದು ರಿಕಾಂಬಿನೆಂಟ್ DNA. ಕಾಂಪಿಟೆಂಟ್ ಸೆಲ್ಸ್ನ ಒಳಗಡೆ ಮಾತ್ರ ಹೋಗುವಂಥದ್ದು. ಹೋಗಿದೆಯಾ ಇಲ್ವಾ ಅಂತ ಹೇಗೆ ಚೆಕ್ ಮಾಡ್ತೀವಿ? ಸೆಲೆಕ್ಟಬಲ್ ಮಾರ್ಕರ್ಸ್, ಯಾವುದ್ಯಾವುದು ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಜೀನ್ ಅಥವಾ ಕ್ರೋಮೋಜೆನಿಕ್ ಸಬ್ಸ್ಟ್ರೇಟ್ ತೊಗೊಂಡು ಬ್ಲೂ ವೈಟ್ ಕಾಲನಿ ಅಥವಾ ಇನ್ಸರ್ಷನಲ್ ಇನ್ಆಕ್ಟಿವೇಷನ್ ಸ್ಕ್ರೀನಿಂಗನ್ನು ಮಾಡ್ಬೋದು. ಅರ್ಥ ಆಯ್ತಾ? ಸೊ ಇದು ಇನ್ಸರ್ಷನ್. ಕೊನೆಯಲ್ಲಿ ನಮ್ಮ ಜೀನ್ ಪ್ರಾಡಕ್ಟ್. ಆ ಜೀನ್ ಪ್ರಾಡಕ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈಗ ಇನ್ಸುಲಿನ್ ಇಷ್ಟೆಲ್ಲ ಮಾಡಿ ಆ ಜೀನ್ ಪ್ರೊಡ್ಯೂಸ್ ಆಗಿಲ್ಲ ಅಂದರೆ ಆ ಪ್ರೋಟೀನ್ ಪ್ರೊಡ್ಯೂಸ್ ಆಗಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಸೊ ಇಲ್ಲಿ ಬಯೋ ಪ್ರಾಸೆಸಿಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿವರೆಗೂ ನಾವು ಮಾತಾಡಿದ್ದು ಜೆನೆಟಿಕ್ ಇಂಜಿನಿಯರಿಂಗ್, ಇಲ್ಲಿಂದ ನಾವು ಮಾತಾಡೋದು ಬಯೋ ಪ್ರಾಸೆಸಿಂಗ್. ಸೊ ಇಲ್ಲಿ ನಾವೇನು ಮಾಡ್ತೀವಿ? ಬಯೋ ರಿಯಾಕ್ಟರ್ಸ್ ಅಂದರೆ ದೊಡ್ಡ ದೊಡ್ಡ ಕಂಟೈನರ್ಸನ್ನು ತೊಗೊಳ್ತೀವಿ. ಓಕೆ, ಈ ಥರ ಒಂದು ದೊಡ್ಡ ಕಂಟೈನರನ್ನು ತೊಗೊಳ್ತೀವಿ. ಈ ದೊಡ್ಡ ಕಂಟೈನರ್ಸಲ್ಲಿ ಮೀಡಿಯಾ ಹಾಕ್ತೀವಿ. ಓಕೆ, ಸೊ ಮೀಡಿಯಾ ಹಾಕಿ ಇದರಲ್ಲಿ ಮೀಡಿಯಾ ಹಾಕಿ ಇಲ್ಲಿ ಒಂದು ಸ್ಪಾರ್ಜರನ್ನು ಇಡ್ತೀವಿ. ಆಯಿತಾ? ಇದು ಹೀಗೆ ರೊಟೇಟ್ ಆಗ್ತಿರುತ್ತೆ. ಯಾಕೆ ರೊಟೇಟ್ ಆಗೋದು ತುಂಬ ಇಂಪಾರ್ಟೆಂಟ್? ಇದು ಹೀಗೆ ರೊಟೇಟ್ ಆಗ್ತಾ ಇರುತ್ತೆ. ಯಾಕೆ? ಆ ಮೀಡಿಯಾ ಏನಿದೆ ಅದು ಕಂಟಿನ್ಯೂಸ್ ಆಗಿ ಮಿಕ್ಸ್ ಆಗ್ತಾ ಇರಬೇಕು. ಆ ಏರ್ ಬಬಲ್ಸ್ ಏನಿದೆ ಅದು ಹೋಗ್ತಾ ಇರಬೇಕು. ಸೊ ಆವಾಗ ಕಂಟಿನ್ಯೂಸ್ ಮಿಕ್ಸಿಂಗ್ ಆದಾಗ ಆ ಬ್ಯಾಕ್ಟೀರಿಯಲ್ ಗ್ರೋತ್ ಏನಿದೆ ಅದು ಯೂನಿಫಾರ್ಮ್ ಆಗಿ ಇರುತ್ತೆ. ಸೊ ಅದನ್ನು ನಾವೇನಂತ ಕರಿತೀವಿ? ಬಯೋ ರಿಯಾಕ್ಟರ್ಸ್. ಎರಡಿದೆ, ಏನದು? ಸ್ಟೆರರ್ ಟ್ಯಾಂಕ್ ರಿಯಾಕ್ಟರ್ಸ್. ಅರ್ಥ ಆಯ್ತಾ? ನೆಕ್ಸ್ಟ್ ಮೆಥಡ್ ಬಂದು ಕಂಟಿನ್ಯೂಸ್ ಕಲ್ಚರ್ ಸಿಸ್ಟಮ್. ಅಂದರೆ ಇಲ್ಲಿ ಒಂದು ಇನ್ಲೆಟ್ ಇರುತ್ತೆ, ಇಲ್ಲಿ ಒಂದು ಔಟ್ಲೆಟ್ ಇರುತ್ತೆ. ಓಕೆ, ಸೊ ಇಲ್ಲಿ ಕಂಟಿನ್ಯೂಸ್ ಆಗಿ ಮೀಡಿಯಾ ಕೊಡ್ತಿರ್ತೀವಿ, ಹೊಸ ಫ್ರೆಶ್ ಮೀಡಿಯಾ ಕೊಡ್ತಿರ್ತೀವಿ. ಇಲ್ಲಿ ಯೂಸ್ ಆಗಿರೋ ಮೀಡಿಯಾನ ತೊಗೊಳ್ತಾ ಇರ್ತೀವಿ. ಸೊ ಆ ಯೂಸ್ ಆಗಿರೋ ಮೀಡಿಯಾನಲ್ಲೇ ನನ್ನ ಪ್ರೋಟೀನ್ ಇರುತ್ತೆ, ಅದನ್ನು ನಾನು ಪ್ಯೂರಿಫೈ ಮಾಡ್ಕೊಳ್ತಾ ಇರ್ತೀನಿ. ಸೊ ಕಂಟಿನ್ಯೂಸ್ ಆಗಿ ಪ್ರಾಡಕ್ಟ್ ಬರ್ತಾ ಇರುತ್ತೆ. ಸೊ ಅದನ್ನು ನಾವೇನಂತ ಕರಿತೀವಿ ಮಕ್ಕಳ? ಕಂಟಿನ್ಯೂಸ್ ಕಲ್ಚರ್ ಸಿಸ್ಟಮ್. ಸೊ ಬಯೋರಿಯಾಕ್ಟರ್ಸ್ ಅಂದರೆ ಏನು? ಬಯೋರಿಯಾಕ್ಟರ್ಸ್ ಆರ್ ಲಾರ್ಜ್ ಸ್ಟೀಲ್ ವೆಸಲ್ಸ್ ವಿಚ್ ಹ್ಯಾವ್ ಆಪ್ಟಿಮಮ್ ಕಂಡೀಷನ್. ಅಂದರೆ ಆ ಬ್ಯಾಕ್ಟೀರಿಯಾ ಬೆಳೆಯೋದಕ್ಕೆ ಏನೇನು ಆಪ್ಟಿಮಮ್ ಕಂಡೀಷನ್ಸ್ ಇದೆಯೋ ಅದನ್ನೆಲ್ಲ ನಾವಲ್ಲಿ ಮೇಂಟೈನ್ ಮಾಡಿರ್ತೀವಿ. ಸೊ ಮೋಸ್ಟ್ ಕಾಮನ್ ಟೈಪ್ ಯಾವುದು? ಸ್ಟೆರರ್ ಟ್ಯಾಂಕ್ ಬಯೋರಿಯಾಕ್ಟರ್ಸ್. ಅದರಲ್ಲಿ ಅಜಿಟೇಟರ್ಸ್ ಇರುತ್ತೆ. ಇದು ಅಜಿಟೇಟರ್ ಈ ಥರ ಮಿಕ್ಸ್ ಮಾಡ್ತಾ ಇರುತ್ತೆ. ಓಕೆ, ಸೊ ಅದು ಬಯೋರಿಯಾಕ್ಟರ್ಸ್. ಸೊ ಈ ಪ್ರೋಟೀನ್ ಬಂದಿದ್ದು ಪ್ಯೂರೆಸ್ಟ್ ಫಾರ್ಮಲ್ಲಿ ಇರುತ್ತಾ? ಇಲ್ಲ, ಮೀಡಿಯಾ ಇರುತ್ತೆ, ಬೇರೆ ಬೇರೆ ಇಂಪ್ಯೂರಿಟೀಸ್ ಎಲ್ಲ ಇರುತ್ತೆ. ಸೊ ಅದನ್ನು ಪ್ಯೂರಿಫೈ ಮಾಡಬೇಕು. ಸೊ ಆ ಪ್ಯೂರಿಫಿಕೇಷನ್ ಪ್ರಾಸೆಸನ್ನು ನಾವು ಏನಂತ ಕರಿತೀವಿ ಮಕ್ಕಳ? ಡೌನ್ ಸ್ಟ್ರೀಮ್ ಪ್ರಾಸೆಸಿಂಗ್. ಆ ಪ್ಯೂರಿಫಿಕೇಷನನ್ನು ನಾವು ಡೌನ್ ಸ್ಟ್ರೀಮ್ ಪ್ರಾಸೆಸಿಂಗ್ ಅಂತ ಕರಿತೀವಿ. ಆಫ್ಟರ್ ಪ್ರೊಡಕ್ಷನ್ ದ ಪ್ರಾಡಕ್ಟ್ ಅಂಡರ್ಗೋಸ್ ಪ್ಯೂರಿಫಿಕೇಷನ್. ಸೊ ಆ ಪ್ರಾಡಕ್ಟ್ನ ಆ್ಯಸ್ ಇಟ್ ಈಸ್ ಯೂಸ್ ಮಾಡೋಕ್ಕಾಗಲ್ಲ. ಎನ್ಸೈಮ್ ಆಗಿರಲಿ, ಆ್ಯಂಟಿಬಯೋಟಿಕ್ ಆಗಿರಲಿ, ಅದು ತುಂಬ ಪ್ಯೂರಿಫೈಡ್ ಫಾರ್ಮಲ್ಲೇ ಬೇಕು ನಮಗೆ. ಸೊ ಪ್ಯೂರಿಫಿಕೇಷನ್ ಆಗುತ್ತೆ, ಅದನ್ನು ನಾವು ಡೌನ್ ಸ್ಟ್ರೀಮ್ ಪ್ರಾಸೆಸಿಂಗ್ ಅಂತ ಕರಿತೀವಿ. ಪ್ರಾಡಕ್ಟ್ ಇಸ್ ಫಾರ್ಮ್ಯುಲೇಟೆಡ್ ವಿತ್ ಪ್ರಿಸರ್ವೇಟಿವ್ಸ್. ಅದಾದಮೇಲೆ ಕ್ಲಿನಿಕಲ್ ಟ್ರಯಲ್ಸ್ ಕೂಡ ಆಗಬೇಕು ಮಕ್ಕಳ. ಕೆಲವು ಡ್ರಗ್ ಲೆವೆಲ್ ಅಂದರೆ ಅದನ್ನು ನಾನು ಡ್ರಗ್ ಆಗಿ ಯೂಸ್ ಮಾಡಬೇಕು ಅಲ್ವಾ? ನನ್ನ ಬಾಡಿಯಲ್ಲಿ ಹೋಗಿ ಅದು ಯಾವುದೇ ಥರದ ರಿಯಾಕ್ಷನ್ಸ್ ಆಗಬಾರ್ದು, ನನ್ನ ಜೀವಕ್ಕೆ ಅದು ಅಪಾಯ ತರಬಾರ್ದು. ಫಾರ್ ಎಕ್ಸಾಂಪಲ್ ಇನ್ಸುಲಿನ್, ಅದರಲ್ಲಿ ಯಾವುದೇ ಥರದ ಸೈಡ್ ಎಫೆಕ್ಟ್ಸ್ ಏನೂ ಇರಬಾರ್ದು. ಸೊ ಅದಕ್ಕೆ ಭಾಳಷ್ಟು ಕ್ವಾಲಿಟಿ ಕಂಟ್ರೋಲ್ ಟೆಸ್ಟ್ಗಳು ಕೂಡ ಇರುತ್ತೆ. ತುಂಬ ಕಡೆ ಅದನ್ನು ಟೆಸ್ಟ್ ಮಾಡಿ ಕೊನೆಗೆ ಅದಕ್ಕೆ ಅಪ್ರೂವಲ್ ಸಿಕ್ಕಿದ ಮೇಲೆ ಮಾತ್ರ ನಾವು ಅದನ್ನು ಯೂಸ್ ಮಾಡ್ಬೋದು.
ಸೊ ಈಚ್ ಪ್ರಾಡಕ್ಟ್ ಟು ಪ್ರಾಡಕ್ಟ್ ಈ ಪ್ರಾಸೆಸ್ ವೇರಿ ಆಗುತ್ತೆ. ಕೆಲವೊಂದ್ರಲ್ಲಿ ಕ್ರೊಮ್ಯಾಟೋಗ್ರಫಿ ಮಾಡ್ಬೋದು, ಕೆಲವೊಂದ್ರಲ್ಲಿ HPLC ಮಾಡ್ಬೋದು, ಬೇರೆ 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 ಥರ ಮೆಥಡ್ಸ್ ಇರುತ್ತೆ. ಸೊ ಎಷ್ಟು ಪ್ಯೂರಿಫಿಕೇಷನ್ ಬೇಕು ಅನ್ನೋದ್ರ ಮೇಲೆ ನಾವು ಅದನ್ನು ಯಾವ ಮೆಥಡ್ ಬೇಕು ಅದನ್ನು ಚೂಸ್ ಮಾಡ್ಕೊಳ್ಬೋದು. ಅರ್ಥ ಆಯ್ತಾ? ಸೊ ಇಲ್ಲಿಗೆ ಈ ಚಾಪ್ಟರ್ನ ಥಿಯರಿ ಮುಗಿಯತ್ತೆ ಮಕ್ಕಳ. ಸೊ ಏನೇನು ಡಿಸ್ಕಸ್ ಮಾಡಿದ್ವಿ? ಬಯೋಟೆಕ್ನಾಲಜಿಯಲ್ಲಿ 2 ಪ್ರಿನ್ಸಿಪಲ್ಸ್ ಇದೆ. ಏನದು? ಜೆನೆಟಿಕ್ ಇಂಜಿನಿಯರಿಂಗ್, ಬಯೋಪ್ರಾಸೆಸಿಂಗ್. ಸೊ ಜೆನೆಟಿಕ್ ಇಂಜಿನಿಯರಿಂಗಲ್ಲಿ ರಿಕಾಂಬಿನೆಂಟ್ DNA ಟೆಕ್ನಾಲಜಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ರಿಕಾಂಬಿನೆಂಟ್ DNA ಅಂದರೆ ಏನು? ವೆಕ್ಟರ್ ಪ್ಲಸ್ ಡಿಸೈರಬಲ್ ಜೀನ್. ಸೊ ರಿಕಾಂಬಿನೆಂಟ್ DNA ಟೆಕ್ನಾಲಜಿಯಲ್ಲಿ ಫಸ್ಟು DNA ಐಸೋಲೇಟ್ ಮಾಡಬೇಕು, ಅದಾದಮೇಲೆ ಫ್ರಾಗ್ಮೆಂಟೇಷನ್ ಮಾಡಬೇಕು. ಫ್ರಾಗ್ಮೆಂಟೇಷನ್ ಹೇಗೆ ಮಾಡ್ತೀರಾ? ರೆಸ್ಟ್ರಿಕ್ಷನ್ ಎನ್ಸೈಮ್ಸ್. ಅದಾದಮೇಲೆ ಡಿಸೈರ್ಡ್ ಜೀನನ್ನು ತೊಗೊಳ್ತೀರಾ, ಅದನ್ನು ವೆಕ್ಟರ್ ಜೊತೆ ಲೈಗೇಟ್ ಮಾಡ್ತೀರಾ. ಲೈಗೇಟ್ ಮಾಡಿದ್ಮೇಲೆ ಆ ವೆಕ್ಟರ್ ಏನಿದೆ ಅದನ್ನು ಕಾಪಿ ನಂಬರ್ ಜಾಸ್ತಿ ಮಾಡ್ತೀರಾ, ಕ್ಲೋನ್ಸ್ ಜಾಸ್ತಿ ಮಾಡ್ತೀರಾ. ಅದಾದಮೇಲೆ ಅದನ್ನು ತೊಗೊಂಡು ಹೋಸ್ಟ್ ಆರ್ಗ್ಯಾನಿಸಮಲ್ಲಿ ಇಂಟ್ರೊಡ್ಯೂಸ್ ಮಾಡ್ತೀವಿ. ಆ ಹೋಸ್ಟ್ ಆರ್ಗ್ಯಾನಿಸಮ್ನಲ್ಲಿ ಬರುವಂಥ ಪ್ರಾಡಕ್ಟ್ ಏನಿದೆ, ಆ ಪ್ರೋಟೀನ್ ಏನಿದೆ, ಅದನ್ನು ಬಯೋಪ್ರಾಸೆಸಿಂಗ್ ಎಲ್ಲಿ ಬರುತ್ತೆ ಅಂದರೆ ಆ ಮಾಸ್ ಪ್ರೊಡಕ್ಷನಲ್ಲಿ ಬರುತ್ತೆ, ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್ ಆಗುತ್ತೆ. ಸೊ ಅದಾದಮೇಲೆ ಡೌನ್ ಸ್ಟ್ರೀಮ್ ಪ್ರಾಸೆಸಿಂಗ್ ಆಗುತ್ತೆ, ಅಲ್ಲಿ ಪ್ಯೂರಿಫಿಕೇಷನ್ ಆಗುತ್ತೆ. ಸೊ ಇದಕ್ಕೆ ಬೇಕಾಗಿರುವಂಥ ಟೂಲ್ಸ್ ಎಲ್ಲ ಕಲ್ತ್ವಿ. ಯಾವ್ದ್ಯಾವುದು? ಫಸ್ಟ್ ಒನ್ನು ರೆಸ್ಟ್ರಿಕ್ಷನ್ ಎನ್ಸೈಮ್ಸ್ ಅಂದರೆ ನ್ಯೂಕ್ಲಿಯೇಸಸ್, ಅದರ ನಾಮೆನ್ಕ್ಲೇಚರ್, ಅದು ಸ್ಟಿಕ್ಕಿ ಎನ್ಸ್ ಕೊಡುತ್ತಾ, ಪ್ಯಾಲೆಂಡ್ರೋಮಿಕ್ ಸೀಕ್ವೆನ್ಸ್, ರೆಕಗ್ನಿಷನ್ ಸೈಟ್ಸ್, ಅದು ಹೇಗೆ ಚಾಪ್ ಮಾಡುತ್ತೆ ಎಲ್ಲ ಕಲ್ತ್ವಿ. ಅದಾದಮೇಲೆ ಬರುವಂಥದ್ದು ಕ್ಲೋನಿಂಗ್ ವೆಕ್ಟರ್ಸ್, ರೆಸ್ಟ್ರಿಕ್ಷನ್ ಎನ್ಸೈಮ್ಸ್ ಆದಮೇಲೆ ಜೆಲ್ ಎಲೆಕ್ಟ್ರೋಫೋರೆಸಿಸ್, ಆ ಫ್ರಾಗ್ಮೆಂಟ್ಸನ್ನು ಸೆಪ್ರೇಟ್ ಮಾಡ್ತೀರಾ. ಜೆಲ್ ಎಲೆಕ್ಟ್ರೋಫೋರೆಸಿಸ್ ಆದಮೇಲೆ ಆ ಫ್ರಾಗ್ಮೆಂಟ್ನ ತೊಗೊಂಡು ವೆಕ್ಟರ್ನ ಜೊತೆ ಲೈಗೇಟ್ ಮಾಡ್ತೀರಾ. ಆ ವೆಕ್ಟರ್ನ ತೊಗೊಂಡು ಎರಡನ್ನು ಡೈಜೆಸ್ಟ್ ಮಾಡ್ತೀರಾ. ಫಸ್ಟು ಅಂದರೆ ರೆಸ್ಟ್ರಿಕ್ಷನ್ ಎನ್ಸೈಮ್ಸ್ ಹಾಕಿ ಎರಡನ್ನು ಡೈಜೆಸ್ಟ್ ಮಾಡಿ, ಅದೆರಡನ್ನು ಲೈಗೇಟ್ ಮಾಡಿ ಅದನ್ನು ತೊಗೊಂಡು ಬಂದು ಹೋಸ್ಟಿಗೆ ಕೊಡ್ತೀರಾ. ಸೊ ಆ ಪ್ಲಾಸ್ಮಿಡ್ ಪ್ಲಾನ್ಸಲ್ಲಿ ಬೇರೆ ಇರುತ್ತೆ, ಆ್ಯನಿಮಲ್ಸಲ್ಲಿ ಬೇರೆ ಇರುತ್ತೆ. ಪ್ಲಾನ್ಸಲ್ಲಿ TI ಪ್ಲಾಸ್ಮಿಡ್ ಇರುತ್ತೆ, ಆ್ಯನಿಮಲ್ಸಲ್ಲಿ ರೆಟ್ರೋವೈರಸಸ್ ಕೂಡ ಯೂಸ್ ಮಾಡ್ತೀವಿ. PBR 322 ಕೂಡ ಪ್ಲಾಸ್ಮಿಡ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಸೆಲ್ಸ್ ಅದನ್ನು ಆಕ್ಸೆಪ್ಟ್ ಮಾಡ್ಕೊಳ್ಬೇಕು ಅಂದರೆ ಅದು ಕಾಂಪಿಟೆಂಟ್ ಆಗಿರಬೇಕು. ಕ್ಯಾಲ್ಶಿಯಂ ಅಯಾನ್ ಟ್ರೀಟ್ಮೆಂಟ್ ಕೊಡ್ತೀವಿ. ಅದಾದಮೇಲೆ ಹೀಟ್ ಶಾಕ್, ಇಲ್ಲಾಂದರೆ 2 ಅದರ್ ಮೆಥಡ್ಸ್ ಯಾವುದು? ಬಯೋಲಿಸ್ಟಿಕ್ಸ್ ಗನ್ ಅಥವಾ ಜೀನ್ ಗನ್ ಮತ್ತು ಮೈಕ್ರೋ ಇಂಜೆಕ್ಷನ್. ಸೊ ಇದ್ರ ಮೂಲಕ ಅದನ್ನು ಹೋಸ್ಟ್ ಆರ್ಗ್ಯಾನಿಸಮ್ಸ್ ಕೊಡ್ತೀವಿ. ಬಯೋಪ್ರಾಸೆಸ್ ಇಂಜಿನಿಯರಿಂಗಲ್ಲಿ ಏನು ಮಾಡ್ತೀವಿ? ಅದನ್ನು ಬಯೋರಿಯಾಕ್ಟರ್ಸಲ್ಲಿ ಹಾಕಿ ಟೆಂಪ್ರೇಚರ್ pH ಎಲ್ಲ ಮೇಂಟೈನ್ ಮಾಡಿ ಅದು ಪ್ರಾಡಕ್ಟನ್ನು ಸೆಕ್ರೀಟ್ ಮಾಡೋ ಹಾಗೆ ಮಾಡ್ತೀವಿ. ಅದಾದಮೇಲೆ ಅದನ್ನು ತೊಗೊಂಡು ಕಂಟಿನ್ಯೂಸ್ ಕಲ್ಚರ್ ಸಿಸ್ಟಮ್ ಮೇಂಟೈನ್ ಮಾಡಿ ಆ ಪ್ರಾಡಕ್ಟನ್ನು ಪ್ಯೂರಿಫೈ ಮಾಡಿಕೊಂಡು ಮಾರ್ಕೆಟಲ್ಲಿ ಯೂಸ್ ಮಾಡ್ತೀವಿ. ಇದಿಷ್ಟು ನಮ್ಮ ಬಯೋಟೆಕ್ನಾಲಜಿಯ ಪ್ರಿನ್ಸಿಪಲ್ ಮತ್ತು ಪ್ರಾಸೆಸಸ್ನ ಚಾಪ್ಟರ್ನಲ್ಲಿರುವಂತಹ ಟಾಪಿಕ್ಸ್. ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋನ ಪಾಸ್ ಮಾಡಿ ಸ್ಟೆಪ್ ಬೈ ಸ್ಟೆಪ್ ನೋಡಿ, ಯಾಕೆಂದರೆ ಕಂಟಿನ್ಯೂಟಿ ತುಂಬ ಇಂಪಾರ್ಟೆಂಟ್ ಮಕ್ಕಳೇ. ನೀವು ಒಂದು ಕಡೆ ಮಿಸ್ ಮಾಡಿಕೊಂಡ್ರೆ ನಿಮಗೆ ನೆಕ್ಸ್ಟ್ ಏನು ಅಂತ ಅರ್ಥ ಆಗೋದಿಲ್ಲ. ಸೊ ಹಾಗಾಗಿ ಕಂಟಿನ್ಯೂಟಿ ತುಂಬ ಇಂಪಾರ್ಟೆಂಟ್. ನೀವು ಬ್ರೇಕ್ಸ್ ತೊಗೊಂಡ್ರೂ ಚಿಂತೆ ಇಲ್ಲ, ಬಟ್ ಬರ್ಕೊಳ್ತಾ ಇರಿ. ಫ್ಲೋ ಚಾರ್ಟ್ನಲ್ಲಿ ಈ ಸ್ಟೆಪ್ಪಲ್ಲಿ ಇದ್ದೀನಿ, ಓಕೆ ಇದು ಇದರ ಎಕ್ಸಾಂಪಲ್. ಸೊ ಒಂದು ಫ್ಲೋ ಚಾರ್ಟಲ್ಲೇ ಬರ್ಕೋಬೋದು ಇಡೀ ಚಾಪ್ಟರ್. ಅರ್ಥ ಆಯ್ತಾ? ಸೊ ಈಸಿಯಾಗಿ ಫಸ್ಟ್ ಅದನ್ನು ಮಾಡ್ಕೊಳ್ಳಿ. ಓಕೆನಾ? ಡನ್, ಫೈನ್. ಸೊ ನೆಕ್ಸ್ಟ್ ಬರೋವಂಥದ್ದು ಪ್ರಶ್ನೆಗಳು. Can you recall meiosis and indicate at what stage a recombinant DNA is made? ಸೊ ಇಲ್ಲಿ ಸೆಲ್ ಸೈಕಲ್ ಸೆಲ್ ಡಿವಿಷನ್ ಚಾಪ್ಟರ್ನ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಇಲ್ಲಿ ರೀಕಾಂಬಿನೆಂಟ್ DNA ನ್ಯಾಚುರಲಿ ಫಾರ್ಮ್ಡ್ ಡ್ಯೂರಿಂಗ್ ಮಿಯೋಸಿಸ್. ಹೌದು. ಯಾವುದದು? ಪ್ರೋಫೇಸ್ 1. ಯಾವುದರಲ್ಲಿ? ಮಿಯೋಸಿಸ್ 1, ಪ್ರೋಫೇಸ್ 1, ಅದರಲ್ಲಿ ಪಕೈಟೀನ್ ಸ್ಟೇಜ್ ಇಲ್ಲಿ ರೀಕಾಂಬಿನೇಷನ್ ಆಗೋದು. ಕರೆಕ್ಟ್? ಪ್ರೋಫೇಸ್ 1 ಪಕೈಟೀನ್ ಸ್ಟೇಜ್ನಲ್ಲಿ ರೀಕಾಂಬಿನೇಷನ್ ಆಗುತ್ತೆ. ಸೊ ಇದು 3 ನೀವು ಇಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಮುಂದಿನ ಪ್ರಶ್ನೆ, ಡಿಸ್ಕ್ರೈಬ್ ಬ್ರೀಫ್ಲಿ ದ ಫಾಲೋಯಿಂಗ್. ಆರಿಜಿನ್ ಆಫ್ ರೆಪ್ಲಿಕೇಶನ್, ಬಯೋರಿಯಾಕ್ಟರ್ಸ್, ಡೌನ್ ಸ್ಟ್ರೀಮ್ ಪ್ರಾಸೆಸಿಂಗ್. ಸೊ ಆರಿಜಿನ್ ಆಫ್ ರೆಪ್ಲಿಕೇಶನ್ ಅಂದ್ರೆ ಏನು? ಸ್ಪೆಸಿಫಿಕ್ ಸೈಟ್ ಇನ್ ದ DNA ಸೀಕ್ವೆನ್ಸ್ ಎಲ್ಲಿ ರೆಪ್ಲಿಕೇಶನ್ ಇನಿಷಿಯೇಟ್ ಆಗುತ್ತೆ, ರೆಪ್ಲಿಕೇಶನ್ ಶುರು ಆಗುವಂತಹ ಸ್ಥಾನ, ಅದನ್ನು ನಾವೇನಂತ ಕರಿತೀವಿ? ಆರಿಜಿನ್ ಆಫ್ ರೆಪ್ಲಿಕೇಶನ್. ಸೊ ಇದು ಕಾಪಿ ನಂಬರ್ಸನ್ನು ಕಂಟ್ರೋಲ್ ಮಾಡುತ್ತೆ. ಇದರ ತುಂಬ ಇಂಪಾರ್ಟೆಂಟ್ ಫಂಕ್ಷನ್ ಏನು? ಕಾಪಿ ನಂಬರ್ಸನ್ನು ಕಂಟ್ರೋಲ್ ಮಾಡೋದು. ನೆಕ್ಸ್ಟ್ ಬರುವಂಥದ್ದು ಬಯೋರಿಯಾಕ್ಟರ್ಸ್. ಬಯೋರಿಯಾಕ್ಟರ್ಸ್ ಅಂದರೆ ಏನು ಹೇಳಿದೆ? ದೊಡ್ಡ ಸ್ಟೀಲ್ ಟ್ಯಾಂಕ್ಸ್, ಅದರಲ್ಲಿ 1000 ಲೀಟ್ರಷ್ಟು ಮೀಡಿಯಾ ಇರುತ್ತೆ. ಮತ್ತು ಅಲ್ಲಿ pH, ಆಕ್ಸಿಜನ್, ನ್ಯೂಟ್ರಿಯೆಂಟ್ಸ್ ಇದರ ಕಾನ್ಸಂಟ್ರೇಷನ್ಸ್ಗಳನ್ನು ಮೇಂಟೈನ್ ಮಾಡಿ ಮಾನಿಟರ್ ಮಾಡ್ತಾ ಇರ್ತೀವಿ. ಅಲ್ಲಿ ನಮ್ಮ ಪ್ರಾಡಕ್ಟ್ ಫಾರ್ಮೇಷನ್ ಆಗ್ತಿರತ್ತೆ. ಡೌನ್ ಸ್ಟ್ರೀಮ್ ಪ್ರಾಸೆಸಿಂಗ್ ಅಂದರೆ ಏನು? ಇಟ್ ರೆಫರ್ಸ್ ಟು ದ ಪ್ಯೂರಿಫಿಕೇಷನ್. ಸೊ ಪ್ರಾಡಕ್ಟ್ ಫಾರ್ಮ್ ಆದಮೇಲೆ ಅದನ್ನು ಪ್ಯೂರಿಫೈ ಮಾಡೋದು ಡೌನ್ ಸ್ಟ್ರೀಮ್ ಪ್ರಾಸೆಸಿಂಗ್ನಲ್ಲಿ ಬರುವಂಥದ್ದು. ಅರ್ಥ ಆಯ್ತಾ? ಇದು ಡೌನ್ ಸ್ಟ್ರೀಮ್ ಪ್ರಾಸೆಸಿಂಗ್.
ನೆಕ್ಸ್ಟ್ ಎಕ್ಸ್ಪ್ಲೇನ್ ಬ್ರೀಫ್ಲಿ PCR, ರೆಸ್ಟ್ರಿಕ್ಷನ್ ಎನ್ಸೈಮ್ಸ್ ಆ್ಯಂಡ್ ಕೈಟಿನೇಸ್. ಇದು ಭಾಳ ಸಿಂಪಲ್ ಆಗಿರೋವಂಥದ್ದಲ್ವಾ. ಪಾಲಿಮರೇಸ್ ಚೈನ್ ರಿಯಾಕ್ಷನ್ ಅಂದರೆ PCR. ಇಟ್ ಈಸ್ ಅ ಟೆಕ್ನಿಕ್ ಗಿವನ್ ಬೈ ಕ್ಯಾರಿಮ್ಯುಲೇಸ್. ಸೊ ಏನು ಮಾಡ್ತಾರಲ್ಲಿ, ಅದು ಆಂಪ್ಲಿಫಿಕೇಶನ್ ಆಫ್ DNA ಅಂದರೆ ಕಾಪೀಸ್ ಜಾಸ್ತಿ ಆಗುತ್ತೆ. ಆಂಫಿ ಥಿಯೇಟರ್ ಅಂದರೆ ಸೌಂಡ್ ಜಾಸ್ತಿ ಆಗುತ್ತೆ. ಸೊ ಹಾಗೆಯೇ ಆಂಪ್ಲಿಫಿಕೇಶನ್ ಅಂದರೆ ಜಾಸ್ತಿ ಆಗುವಂಥದ್ದು. ಸೊ ಇಲ್ಲಿ ಕಾಪಿ ನಂಬರ್ಸ್ ಜಾಸ್ತಿ ಆಗುತ್ತೆ. 3 ಸ್ಟೆಪ್ಸ್ ಇರೋದು. ಏನದು? ಡಿನ್ಯಾಚುರೇಷನ್, ಅನೀಲಿಂಗ್, ಎಕ್ಸ್ಟೆನ್ಷನ್. ಅಥವಾ ಇದು ಸೈಕ್ಲಿಕ್ ಆಗಿ ನಡೀತಾನೆ ಇರುತ್ತೆ. ಸೊ ಇಲ್ಲಿ ಜಾಸ್ತಿ ಕಾಪೀಸ್ ಆಗುತ್ತೆ ಕಡಿಮೆ ಟೈಮ್ನಲ್ಲಿ. ಸೊ ಅಬೌಟ್ 30 ಸೈಕಲ್ಸ್ಗೆ ಎಷ್ಟು ಬರುತ್ತೆ ಮಕ್ಕಳ? 1 ಮಿಲಿಯನ್ ಕಾಪೀಸ್ ಬರುತ್ತೆ. ಅರ್ಥ ಆಯ್ತಾ? 1 ಮಿಲಿಯನ್ ಕಾಪೀಸ್. ಓಕೆ. ಎಕ್ಸಾಂಪಲ್ ಇಕೋ R1. ರೆಸ್ಟ್ರಿಕ್ಷನ್ ಎನ್ಸೈಮ್ಸ್ ಅಂದರೆ ಎಕ್ಸಾಂಪಲ್ ಯಾವುದು? ಇಕೋ R1. ಸೊ ಇಟ್ ಈಸ್ ಅ ಟೈಪ್ ಆಫ್ ನ್ಯೂಕ್ಲಿಯಸ್. ಅಂದರೆ ಅದು ಒಂದು ನ್ಯೂಕ್ಲಿಯಸ್ನ ವಿಧ. ಅದೇನು ಮಾಡುತ್ತೆ? DNA ಕಟ್ ಮಾಡುತ್ತೆ. ಅದು DNA ಮಧ್ಯಭಾಗದಲ್ಲೇ ಕಟ್ ಮಾಡುತ್ತೆ. ಶುಗರ್ ಫಾಸ್ಫೇಟ್ ಬಾಂಡ್ಸನ್ನು ಕಟ್ ಮಾಡುತ್ತೆ. ಎಕ್ಸಾಂಪಲ್ ಏನು? ಇಕೋ R1, BAM-HI. ಇದು ಅದರ ರೆಕಗ್ನಿಷನ್ ಸೈಟ್. ಸೊ ಎನ್ಸೈಮ್ನ ರೆಕಗ್ನಿಷನ್ ಸೈಟ್ ಯಾವಾಗಲೂ ಪ್ಯಾಲೆಂಡ್ರೋಮಿಕ್ ಸೀಕ್ವೆನ್ಸ್ ಆಗಿರುತ್ತೆ. ಅಂದರೆ 5' to 3' ನೋಡಿದ್ರು, 3' to 5' ನೋಡಿದ್ರು ಒಂದೇ ಇರುತ್ತೆ. ಸೊ ಅದು ಅದರ ರೆಕಗ್ನಿಷನ್ ಸೈಟ್. ಸೊ ರೆಸ್ಟ್ರಿಕ್ಷನ್ ಎನ್ಸೈಮ್ ಯಾವಾಗಲೂ ರೆಕಗ್ನಿಷನ್ ಸೈಟ್, ಸ್ಪೆಸಿಫಿಕ್ ರೆಕಗ್ನಿಷನ್ ಸೈಟ್ ಇದ್ದರೆ ಮಾತ್ರ ಹೋಗಿ ಅದು ಕಟ್ ಮಾಡುತ್ತೆ. ಆ ಸ್ಪೆಸಿಫಿಕ್ ರೆಕಗ್ನಿಷನ್ ಸೈಟನ್ನು ನಾವು ಏನಂತ ಹೇಳ್ತೀವಿ? ಪ್ಯಾಲೆಂಡ್ರೋಮಿಕ್ ಸೀಕ್ವೆನ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಬರುವಂಥದ್ದು ಕೈಟಿನೇಸ್. ಇದು ಒಂದು ಎನ್ಸೈಮ್. ಅದರ ಕೆಲಸ ಏನು? ಕೈಟಿನನ್ನು ಡಿಗ್ರೇಡ್ ಮಾಡೋದು. ಸೊ ಆ ಸೆಲ್ ವಾಲ್ನ ಬ್ರೇಕ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕೈಟಿನೇಸ್ನ ಫಂಕ್ಷನ್ ಏನು? ಫಂಗಲ್ ಸೆಲ್ ವಾಲನ್ನು ಡಿಗ್ರೇಡ್ ಮಾಡೋದು. ಯಾಕೆಂದರೆ ಫಂಗಲ್ ಸೆಲ್ ವಾಲ್ ಯಾವುದನ್ನ ಮೇನಾಗಿ ಯಾವ ಕಾಂಪೊನೆಂಟ್ ಇರುತ್ತೆ? ಕೈಟಿನ್. ಅರ್ಥ ಆಯ್ತಾ? ಸೊ ಇದು ಮುಂದಿನ ಪ್ರಶ್ನೆಗೆ ಹೋಗುವ. ಐ ಥಿಂಕ್ ಸೊ ಅದು ರಿಪೀಟ್ ಆಗಿತ್ತು. ಸೊ ಇಲ್ಲಿಗೆ ಭಾಳಷ್ಟು ಪ್ರಶ್ನೆಗಳನ್ನು ಸಹ ಡಿಸ್ಕಸ್ ಮಾಡಿದ್ದೀನಿ. ಸೊ ಟೆಕ್ಸ್ಟ್ ಬುಕ್ ಹಿಂದೆ, ಎಸ್ಪೆಷಲಿ ಈ ಚಾಪ್ಟರ್ನಲ್ಲಿ ಟೆಕ್ಸ್ಟ್ ಬುಕ್ ಹಿಂದೆ ತುಂಬ ಸಿಂಪಲ್ ಆಗಿರುವಂಥ ಕ್ವೆಶ್ಚನ್ಸೇ ಕೇಳಿದ್ದಾರೆ ಮಕ್ಕಳ. ಎಕ್ಸ್ಪ್ಲೇನ್ ಬ್ರೀಫ್ಲಿ ಅನ್ನೋದೇ 3 ಕೇಳಿದ್ದಾರೆ. ಸೊ ಇದೇ ಥರದ ಪ್ರಶ್ನೆಗಳನ್ನು ಸಹ ನೀವು ಟೆಸ್ಟ್ನಲ್ಲೂ ಅಂದರೆ ಬೋರ್ಡ್ ಎಕ್ಸಾಮ್ನಲ್ಲೂ ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾಕೆಂದರೆ ಈ ಚಾಪ್ಟರ್ನಿಂದ ಅವರು ಅಂಡರ್ಸ್ಟ್ಯಾಂಡಿಂಗ್ ಅಥವಾ ರಿಮೆಂಬರಿಂಗಿಂದನೇ ಕೇಳೋದು. ಅರ್ಥ ಆಯ್ತಾ? ಸೊ ನಿಮ್ಮ ಮೆಮರಿ ಬೇಸ್ಡ್ ಟೈಪ್ ಆಫ್ ಕ್ವೆಶ್ಚನ್ಸನ್ನೇ ಕೇಳೋವಂಥದ್ದು. ಸೊ ಈ ಪ್ರಾಸೆಸನ್ನು ಈಸಿಯಾಗಿ ನೆನ್ಪಿಟ್ಕೊಳ್ಳಿ. ಸೊ ಇದೇ ಚಾಪ್ಟರ್ನ KCET ಪ್ರಿಪ್ರೇಷನ್ ಮಾಡಬೇಕು ಮ್ಯಾಮ್, ನಾನು KCET ಕ್ವೆಶ್ಚನ್ಸನ್ನು ಸಾಲ್ವ್ ಮಾಡಬೇಕು ಅಂದರೆ ಮಕ್ಕಳ, ನಮ್ಮ PUC ಎಡ್ ಪರೀಕ್ಷೆ ಸೈನ್ಸ್ ಚಾನೆಲ್ನಲ್ಲೇ ಆ ವಿಡಿಯೋ ಸಹ ಬರಲಿದೆ. ಸೊ ಅಲ್ಲಿ ನೀವು ಈ ಚಾಪ್ಟರ್ ಪೂರ್ತಿ ಅರ್ಥ ಆಗಿದ್ರೆ ಅಲ್ಲಿ ಕೂತ್ಕೊಂಡು ಆರಾಮಾಗಿ ಕ್ವೆಶ್ಚನ್ಸನ್ನು ಸಾಲ್ವ್ ಮಾಡ್ಬೋದು. ಕಾಮೆಂಟ್ಸಲ್ಲಿ ಹಾಕಿ, ನಾನು ನಿಮ್ಮ ಉತ್ತರ ಸರಿನಾ ತಪ್ಪಾ ಅಂತ ನೋಡ್ತಾ ಇರ್ತೀನಿ. ಎಲ್ಲರೂ ಸೇರಿ ಒಟ್ಟಿಗೆ ಆರಾಮಾಗಿ ಮಜಾ ಮಾಡೋಣ. ಸೊ ಈ ಚಾಪ್ಟರ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ಚಾಪ್ಟರ್ ಇಷ್ಟ ಆಗಿದ್ದರೆ ಬಯೋಟೆಕ್ನಾಲಜಿಯನ್ನು ಕೆರಿಯರ್ ಆಪ್ಷನ್ ಆಗಿ ಕನ್ಸಿಡರ್ ಮಾಡೋದನ್ನು ಮರಿಬೇಡಿ. ಸೊ ಪ್ಲಾನ್ B ಆಗಿ ಇಟ್ಕೊಂಡಿರಿ. ಅರ್ಥ ಆಯ್ತಾ? ಸೊ ಇದನ್ನು ಹೇಳ್ತಾ ಇಲ್ಲಿವರೆಗೂ ನನ್ನ ಜೊತೆ ಇದ್ದು ಪೇಷನ್ಸ್ ಆಗಿ ಕೇಳಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮಕ್ಕಳೇ. ಸೊ ಆದಷ್ಟು ಬೇಗ ಮತ್ತೊಂದು ಚಾಪ್ಟರ್ನ ತಗೊಂಡು ನಿಮ್ಮ ಮುಂದೆ ಬರ್ತೀನಿ. ಟಾಟಾ, ಬಾಯ್, ಸಿ ಯು.